ಯಾವುದೇ ಒಂದು ಸ್ತೋತ್ರ ಆಗ್ಲಿ ಅಥವಾ ಯಾವುದೇ ಒಂದು ಶ್ಲೋಕ ಆಗ್ಲಿ ಓಂಕಾರದಿಂದ ಶುರುವಾಗುತ್ತೆ. ಈ ಓಂಕಾರ ಹುಟ್ಕೊಂಡಿದ್ ಹೇಗೆ? ಓಂ ಮತ್ತೆ ಅಥ ಅನ್ನುವಂತಹ ಎರಡು ಶಬ್ದಗಳು ಸ್ಟಾರ್ಟಿಂಗ್ ಅಲ್ಲಿ ಸ್ವತಃ ಬ್ರಹ್ಮನ ಮುಖದಿಂದಲೇ ಬಂದಿರುವಂತಹ ಶಬ್ದಗಳು ಅಂತ. ಸ್ಮಾರ್ತ ಗಾಯತ್ರಿ ನೀವು ಕರೆಕ್ಟಾಗಿ ಮಾಡಿದ್ರಿ ಅಂದ್ರೆ ವೇದದ ಗಾಯತ್ರಿ ಏನಿದೆ, ಸವಿತ್ರ ಗಾಯತ್ರಿ ಏನಿದೆ, ಅದರಷ್ಟೇ ಇಫೆಕ್ಟಿವ್ ಈ ಪ್ರಾಕ್ಟೀಸ್ ಆಗಕ್ಕೆ ಸಾಧ್ಯ ಇದೆ. ನಾವು ಸ್ನಾನಕ್ಕೂ ಮೊದಲು ಯೂಶ್ವಲಿ ಆ ಸ್ನಾನದ ಬಕೆಟ್ ಏನಿದೆ ಅಥವಾ ಸ್ನಾನದ ನೀರಲ್ಲಿ ಕೈ ಇಟ್ಟು ಅಥವಾ ಸ್ನಾನದ ಫಸ್ಟ್ ಒಂದೆರಡು ಮಗ್ ಏನು ಹಾಕೋತೀವಿ ಅವಾಗ ಈ ಶ್ಲೋಕವನ್ನ ಹೇಳ್ಕೋಬಹುದು. ಇದೆಲ್ಲ ಮಾಡಕ್ಕೆ ನಮಗೆ ವೇದ ಮಂತ್ರದ್ದೇ ಅನುಷ್ಠಾನ ಬೇಕು ಅಂತ ಇಲ್ಲ. ನಾವೇನೋ ಒಂಚೂರು ಕೇಳ್ತೀವಿ, ಬಟ್ ನಮ್ಮ ಹಣೆಯಲ್ಲಿ ಎಷ್ಟೋ ಇರುತ್ತೆ. ನಾವು ಕೇಳಿದ್ವಿ, ನಾವು ಹ್ಞೂ ಅಂದ್ಬಿಟ್ರೆ ಎಷ್ಟೊಂದು ಮಿಸ್ ಆಗೋದು. ಸುಮ್ಮನೆ ತಿರುಗಿ ನಮಸ್ಕಾರ ಹಾಕೊಂಡು ಎದ್ದು ಹೋದ್ರೆ ಅದರಿಂದ, ಅಥವಾ ಸುಮ್ಮನೆ ಬಾಯಲ್ಲಿ ಶ್ಲೋಕ ಹೇಳ್ಬಿಟ್ರು ಅದರಿಂದ ಏನೂ ಆಗಲ್ಲ. ನಮ್ಮ ದಿನನಿತ್ಯದ ಜೀವನದಲ್ಲಿ ಇಂಪಾರ್ಟೆಂಟ್ ಶ್ಲೋಕಗಳು ನಾವು ಯಾವುದನ್ನೆಲ್ಲ ಚಾಂಟ್ ಮಾಡಬೇಕು ಅಂತ, ಅನುಷ್ಠಾನವನ್ನು ಒಂದು ಶಾಂತಿ ಮಂತ್ರದ ಮೂಲಕ ಮುಗಿಸ್ಬೇಕು ಅಂತ ಒಂದು ಅಭ್ಯಾಸ ಅಳವಡಿಕೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಅಡಿಗೆ ಅನ್ನೋ ಯಜ್ಞದಲ್ಲಿ ದೇವರಿಗೆ ಸ್ವಲ್ಪ ಕೊಟ್ಟು ಉಳಿದಿದ್ದೇನಿದೆ ಅದನ್ನ ತಿನ್ನೋರಾಗಬೇಕು. ಯಜ್ಞ ಶಿಷ್ಟಾಶಿನಃ ಸಂತು, ಎಲ್ಲರೂ ಆಗಬೇಕು. ಆವಾಗ ಎಲ್ಲಾ ತರಹದ ಕ್ಲೇಶಗಳಿಂದ, ಕಷ್ಟಗಳಿಂದ ನಾವು ಮುಕ್ತಿಯನ್ನ ಪಡಿತೀವಿ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೆ ಅಂತಾರೆ. ರಾಮಂ ಸ್ಕಂದ ಮೇಲೆ ಒಂದು ಶ್ಲೋಕ ಮಾಡಿದ್ವಿ, ಅದು ನನಗೆ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದು. ಸೊ ಅದನ್ನ ಹೇಳ್ಕೊಂಡೇ ಮಾಡಿದ್ವಿ. ಐ ಥಿಂಕ್ ದಟ್ಸ್ ವಾಟ್ ಇನ್ಸ್ಪೈರ್ಡ್ ಆಲ್ ದ ಪೇರೆಂಟ್ಸ್. ಉಳಿದ ಅಪ್ಪ ಅಮ್ಮಂಗೋಸ್ಕರ ಅವ್ರ ಮಕ್ಕಳಿಗೆ ಅದನ್ನ ಹೇಳ್ಕೊಡ್ಬೇಕು ಅಂತ. ಮಕ್ಕಳು ದೇ ಹ್ಯಾವ್ ಬಿನ್ ಸ್ಲೀಪಿಂಗ್ ಬೆಟರ್ ಅಂತ ಎಷ್ಟೋ ಜನ ಮೆಸೇಜ್ ಹಾಕಿದ್ದಾರೆ. ವೇದ ಮಂತ್ರ ಅಲ್ದಿದ್ರು ಬೇರೆ ಎಲ್ಲ ಸ್ತೋತ್ರಗಳು, ಯಾವುದು ಮಂತ್ರಗಳಲ್ಲ, ಅವುಗಳನ್ನ ಅಭ್ಯಾಸ ಮಾಡೋರು ಅರ್ಥ ಗೊತ್ತಿಟ್ಕೊಂಡು ಮಾಡಬೇಕು. ಹನುಮಾನ್ ಚಾಲೀಸ ದ ಮೋಸ್ಟ್ ಪವರ್ಫುಲ್ ಸ್ತೋತ್ರ ಅಂತ ಹೇಳ್ತಾರೆ. ಯಾಕೆ? ನಮಸ್ಕಾರ, ನಾನು ಹಂಸ. ನೀವ್ ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಬೆಳಗ್ಗೆ ಎದ್ದಾಗ ಕರಾಗ್ರೆ ವಸತೆ ಲಕ್ಷ್ಮಿಯಿಂದ ರಾತ್ರಿ ಮಲ್ಗೋ ತನಕ ರಾಮಸ್ಕಂದಂ ಹನುಮಂತಂ ಅಂತ ಎಷ್ಟೊಂದು ಶ್ಲೋಕಗಳನ್ನ ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಹೇಳ್ಕೊಳ್ತಾನೆ ಇರ್ತೀವಿ. ಆದ್ರೆ ಈ ಶ್ಲೋಕಗಳನ್ನ ಯಾಕೆ ಹೇಳ್ಕೋಬೇಕು, ಸರಿಯಾದ ರೀತಿ ಇದನ್ನ ಹೇಳ್ಕೊಳ್ಳೋದು ಹೇಗೆ, ಇದರ ಪ್ರೊನೌನ್ಸಿಯೇಷನ್ ಹೇಗಿರ್ಬೇಕು, ಇದರ ಹಿಂದೆ ಇರುವಂತ ಸೈನ್ಸ್ ಏನು, ಈ ತರ ಎಷ್ಟೊಂದು ವಿಚಾರಗಳ ಬಗ್ಗೆ ನಮ್ಗೆಲ್ಲ ಗೊತ್ತೇ ಇರೋದಿಲ್ಲ. ಇಂಥ ವಿಚಾರಗಳನ್ನ ನಿರ್ವಾಣ ಅಕಾಡೆಮಿ ಮೂಲಕ ವಿಜಯಲಕ್ಷ್ಮಿ ಹಾಗೆ ಶರತ್ ಅವರು ಎಲ್ರಿಗೂ ತಿಳಿಸ್ಕೊಡ್ತಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಅವರ ವಿಡಿಯೋಸ್ನ ನೋಡಿರ್ಬಹುದು. ನಿರ್ವಾಣ ಅಕಾಡೆಮಿನಲ್ಲಿ ಈ ತರ ವಿಚಾರಗಳನ್ನ ಅವರು ಕಲಿಸ್ಕೊಡ್ತಾರೆ. ವಿಜಯಲಕ್ಷ್ಮಿ ಅವರು ಇವತ್ತು ನಮ್ ಜೊತೆನಲ್ಲಿದ್ದಾರೆ. ಅವ್ರ ಜೊತೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತುಕತೆಯನ್ನ ನಡೆಸ್ತಾ ಹೆಚ್ಚು ವಿಚಾರಗಳನ್ನ ನಾವು ಕೂಡ ತಿಳ್ಕೊಳ್ಳೋಣ. ವಿಜಯಲಕ್ಷ್ಮಿ ಜಿ ನಮಸ್ತೆ. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಿಮ್ಮಿಂದ ಇವತ್ತು ಶ್ಲೋಕಗಳ ಬಗ್ಗೆ, ಆಮೇಲಿಂದ ಪ್ರಾರ್ಥನೆಯ ಬಗ್ಗೆ ತುಂಬಾ ವಿಚಾರಗಳನ್ನ ತಿಳ್ಕೊಬೇಕು ಅಂತ ನಾವು ಕಾಯ್ತಿದ್ದೀವಿ. ಸೊ ಈಗ ನಮಸ್ಕಾರ ಅಂತ ಹೇಳ್ದೆ ನಾನು ಮೊದಲು. ನಮಸ್ಕಾರ ಅಂತ ಯಾಕೆ ಹೇಳ್ತೀವಿ, ಇದರ ಪ್ರಾಮುಖ್ಯತೆ ಏನು ಅಂತ ನನ್ನ ಮೊದಲ ಪ್ರಶ್ನೆ ನಿಮ್ಗೆ. ಜಸ್ಟ್ ಅದಕ್ಕೂ ಮೊದಲು ಒಂದು ಸಣ್ಣ ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡಿ. ಶೋರ್ ಶೋರ್, ಖಂಡಿತ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಇದು ನಮಸ್ಕಾರ ಅನ್ನೋದು ಆಕ್ಚುಲಿ ಎರಡ್ ತರ. ಒಂದು, ನಾವು ಒಬ್ರನ್ನೊಬ್ರನ್ನ ಗ್ರೀಟ್ ಮಾಡಕ್ಕೆ ಒಂದು ನಮಸ್ಕಾರ ಅಂತ ಹೇಳ್ತೀವಿ. ಅದು ಹೇಗೆ ಅಂದ್ರೆ, ನಮ್ಮ ಸನಾತನ ಧರ್ಮದ ಪ್ರಕಾರ ನಮ್ಮೆಲ್ಲರ ಒಳಗಡೆ ನಾವೆಲ್ಲ ಭಗವಂತನ ಅಂಶ ಅಂತ. ಹಾಗಾಗಿ ಪ್ರತಿ ಸರಿ ನಾವು ಯಾರನ್ನಾದ್ರೂ ಮೀಟ್ ಆದವಾಗ ಆ ಒಂದು ವರ್ಡ್ ಏನಿದೆ ಅದು ನನ್ನ ಒಳಗಿರುವಂತಹ ಡಿವಿನಿಟಿ ನಿಮ್ಮ ಒಳಗಿರುವ ಡಿವಿನಿಟಿಯನ್ನ ಅಕ್ನಾಲೇಜ್ ಮಾಡುತ್ತೆ. ಬಟ್ ಇವಾಗ ಏನಾಗ್ತದೆ, ನಮಸ್ಕಾರ ಹೇಳಿ ಮುಗಿಸ್ಬಿಡ್ತೀವಿ. ಮಾತಾಡೋದು ತುಂಬಾ ಹೋಗು ಬಾರೋ ಅನ್ನೋ ಲೆವೆಲ್ ಅಲ್ಲಿ. ಫ್ರೆಂಡ್ಶಿಪ್ ಇದ್ರೆ ಹೌದು, ಬಟ್ ಅದರ್ವೈಸ್ ಆಲ್ಸೋ ನಾವು ನಮ್ಮ ಮಾತುಕತೆ ಏನೇ ಇದ್ರು ಒಂದ್ ಡ್ಯೂ ರೆಸ್ಪೆಕ್ಟ್ ಅಂತ ಏನಿರುತ್ತೆ, ಎದುರುಗಡೆ ಇರೋರು ಮನುಷ್ಯ ಅಂದ್ಮೇಲೆ ಆ ಡ್ಯೂ ರೆಸ್ಪೆಕ್ಟ್ ಕೊಡ್ಲೇಬೇಕು. ಆ ಕ್ಯಾಸ್ಟು ಇದು ಅದೇನು ಇಲ್ಲ, ಅದೆಲ್ಲ ನ್ಯೂಟ್ರಲ್ ಆಗ್ಬಿಡುತ್ತೆ ನಮಸ್ತೆ ಅಂದಾಗ. ಆಸ್ ಅ ಹ್ಯೂಮನ್ ಬೀಯಿಂಗ್ ಐ ಆಮ್ ಗೋಯಿಂಗ್ ಟು ರೆಸ್ಪೆಕ್ಟ್ ಯು ಅಂತ ಒಂದು ಇದರಿಂದ ನಾವು ನಮಸ್ತೆ ಹೇಳಲೇಬೇಕು. ಆ ಒಂದು ಏನು ಆ ಒಂದು ಸಿಗ್ನಿಫಿಕೆನ್ಸ್ ಅನ್ನ ಮನ್ಸಲ್ಲಿ ಇಟ್ಕೊಂಡೇ ಅದು ನಮಸ್ತೆ ಹೇಳೋದು ಒಳ್ಳೇದು ಅಂತ. ಹಂಗೆ
ಮತ್ತೆ ಇನ್ನೊಂದು ದೇವ್ರಿಗೆ ನಮಸ್ಕಾರ ಮಾಡೋದು. ಹಾ. ಅದ್ ಹೆಂಗೆ ಅಂದ್ರೆ ನಾವು ಹೀಗ್ ಇಟ್ಕೊಂಡ್ ಮಾಡ್ತೀವಿ ಅಥವಾ ಹೀಗ್ ಇಟ್ಕೊಂಡ್ ಮಾಡ್ತೀವಿ. ದಿಸ್ ವೆರಿ ಮುದ್ರಾ ಏನು ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ನಮ್ಮನ್ನ ಆ ಒಂದು ಹೈಯರ್ ಎನರ್ಜಿಗೆ ಅದು ಅಲೈನ್ ಮಾಡುತ್ತೆ ಅಂತ. ನಮ್ಮ ಹಾರ್ಟ್ ಚಕ್ರ ಏನಿದೆ ಹ್ಮ್. ಅದು ಆ ಹೈಯರ್ ಎನರ್ಜಿ ಜೊತೆ ಅಲೈನ್ ಮಾಡುವಂಥದ್ದು ಒಂದು. ಇನ್ನೊಂದು ದ ಮೊಮೆಂಟ್ ವಿ ಬೌ ಡೌನ್, ದ ವೆರಿ ಮೀನಿಂಗ್ ಆಫ್ ನಮ ಈಸ್ ಟು ಬೌ ಡೌನ್. ಹ್ಮ್. ಹ್ಮ್. ನಮ್ಮ ಧಾತುವಿನ ಅರ್ಥನೇ ಬೌ ಡೌನ್ ಅಥವಾ ಬಗ್ಗೋದು, ಇನ್ನೊಬ್ರೆದ್ರಿಗೆ ಹ್ಮ್. ಸರೆಂಡರ್ ಆಗ್ತೀವಿ ಅಂತ ಅರ್ಥ. ಹ್ಮ್. ಸೊ ದೇವ್ರೆದ್ರಿಗೆ ನಾವು ನಮಸ್ಕಾರ ಮಾಡೋದು ಪ್ಯೂರ್ಲಿ ವಿತ್ ಅ ಸೆನ್ಸ್ ಆಫ್ ಸರೆಂಡರ್, ಹ್ಮ್. ವಿತ್ ಅ ಸೆನ್ಸ್ ಆಫ್ ನಂದೇನು ಇಲ್ಲ ಎಲ್ಲ ನಿಂದೆ ಆ ಥರ. ಹ್ಮ್. ಹಂಗೆ ನಮಸ್ತೆದು ಸಿಗ್ನಿಫಿಕೆನ್ಸ್ ಆ ಥರ. ಈಗ ಯಾವುದೇ ಒಂದು ಸ್ತೋತ್ರ ಆಗ್ಲಿ ಅಥವಾ ಯಾವುದೇ ಒಂದು ಶ್ಲೋಕ ಆಗ್ಲಿ ಓಂಕಾರದಿಂದ ಶುರುವಾಗುತ್ತೆ. ಹ್ಮ್. ಈ ಓಂಕಾರ ಹುಟ್ಕೊಂಡಿದ್ ಹೇಗೆ? ಇದು ಒರಿಜಿನ್ ಆಗಿದ್ ಹೇಗೆ ಅಂತ? ಅಂದ್ರೆ ಓಂಕಾರಕ್ಕೆ ಹುಟ್ಟು ಅಂತ ಆಕ್ಚುಲಿ ಇಲ್ಲ. ವೇದಗಳ ಪ್ರಕಾರ ನೋಡಿದ್ರೆ ಓಂಕಾರ ಅನ್ನೋದು ಶಬ್ದ ಬ್ರಹ್ಮ ಅಂತಾನೆ ಹೇಳ್ತಾರೆ ಓಂಗೆ. ಹ್ಮ್. ಓಂ ಮತ್ತೆ ಓಂಕಾರ ಎರಡು. ಕೆಲವೊಬ್ರು ಏನು ಡಿಫ್ರೆನ್ಸ್ ಅಂತ ಅನ್ಕೋತಾರೆ. ಓಂಕಾರ ಅಂದ್ರೆ ಒಂದು ಹೆಸರು ತರ ಹೇಳ್ಬೋದು. ಹ್ಮ್. ಓಂ ಇಸ್ ಅ ಸೌಂಡ್, ಅದಕ್ಕೊಂದು ಹೆಸರು ಓಂಕಾರ ಅಂತ. ಈಗ ಅಕಾರ ಉಕಾರ ಮಕಾರ ಹೇಗೆ ನಾವು ವರ್ಣಮಾಲೆಯಲ್ಲೂ ಹಾಗೆ ಹೇಳ್ತೀವಿ, ಕಕಾರ ಹಾಗೆ. ಇಟ್ಸ್ ಜಸ್ಟ್ ಅ ನೇಮ್ ಓಂಕಾರ ಅನ್ನೋದು. ಓಂ ಅನ್ನೋದು ದ ಸೌಂಡ್. ಶಬ್ದ ಬ್ರಹ್ಮ ಅಂತಾನೆ ಹೆಸರು ಅದಕ್ಕೆ. ಅಂದ್ರೆ ನಿರ್ಗುಣ ಬ್ರಹ್ಮವನ್ನ ಶಬ್ದ ಫಾರ್ಮ್ ನಲ್ಲಿ ನಾವು ಒಂದು ಹೆಸರು ಇಟ್ಟು ಕರಿಬೇಕು ಅಂದ್ರೆ ಅದು ಓಂ ಆಗುತ್ತೆ. ಹ್ಮ್. ಸೊ ಎರಡು ಬೇರೆ ಅಲ್ಲ. ಓಂ ಮತ್ತೆ ನಿರ್ಗುಣ ಬ್ರಹ್ಮ ಏನಿದೆ ಅವ್ರೆರಡು ಬೇರೆ ಅಲ್ಲ, ಒಂದೇ. ಹಾಗಾಗಿ ನಾವು ನಿರ್ಗುಣ ಬ್ರಹ್ಮಕ್ಕೂ ಒಂದು ಒರಿಜಿನ್ ಅಂತ ಏನೂ ಇಲ್ಲ. ಇಟ್ ವಾಸ್ ಆಲ್ವೇಸ್ ದೇರ್, ಇಟ್ ಇಸ್ ಸ್ಟಿಲ್ ದೇರ್, ಇಟ್ ವಿಲ್ ಆಲ್ವೇಸ್ ಬಿ ದೇರ್. ಅದೇ ಒಂದು ಫೌಂಡೇಶನ್. ಇಲ್ಲಿ ನಾವು ಏನ್ ಇದೆ ಅನ್ಕೋತೀವಿ ಅಥವಾ ನಮ್ಮ ಕಣ್ಣಿಗೆ ಏನ್ ಕಾಣಲ್ಲ ಬಟ್ ಇದೆ, ಎಲ್ಲದಕ್ಕೂ ಆ ನಿರ್ಗುಣ ಬ್ರಹ್ಮನೇ ಅಥವಾ ಆ ಓಂಕಾರನೇ ಒಂದು ಫೌಂಡೇಶನ್. ಅಲ್ಲಿಂದನೇ ಹೊರಗಡೆ ಎಲ್ಲದೂ ಮ್ಯಾನಿಫೆಸ್ಟ್ ಆಗಿದೆ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೋಬೇಕು. ಮತ್ತೆ ಯಾವುದೇ ಶಬ್ದ ಇರಲಿ ಅದರ ಮೂಲ ಸ್ವರೂಪ ಓಮೇ ಇರುತ್ತೆ. ಯಾಕೆಂದ್ರೆ ಕ್ರಿಯೇಷನ್ನ ಫಸ್ಟು ವೈಬ್ರೇಷನಲ್ ಸೌಂಡ್ ವೈಬ್ರೇಷನ್ ಫಸ್ಟ್ ಏನಿದೆ ಅದು ಓಮೇ ಇತ್ತು ಅಂತ. ಹಾಗಾಗಿ ಬೇರೆ ಏನು ಮಂತ್ರಗಳನ್ನು ನಾವು ಚಾಂಟ್ ಮಾಡ್ತೀವಿ ಅವು ಎಲ್ಲದೂ ಇದರಿಂದನೇ ಬಂದಿರೋ ಕಾರಣ, ಇದರಿಂದನೇ ಮ್ಯಾನಿಫೆಸ್ಟ್ ಆಗಿರೋ ಕಾರಣಕ್ಕೆ ಓಂಕಾರವನ್ನ ಫಸ್ಟ್ ಹೇಳೋದು. ಅಲ್ಲಿ ತುಂಬಾ ಕೆಲವೊಂದು ಟ್ರೆಡಿಷನಲ್ ಆಗಿ ಕೆಲವೊಬ್ರು ಗುರುಗಳು ಅಷ್ಟೇ ಏನು ನಾಮ ಜಪ ಮಾಡ್ತೀವಿ ಅಲ್ಲೆಲ್ಲ ಓಂಕಾರ ಲೈಕ್ ಫಾರ್ ಎಕ್ಸಾಂಪಲ್ ಪಂಚಾಕ್ಷರಿ, ಶಿವ ಪಂಚಾಕ್ಷರಿ, ನಮ ಶಿವಾಯ ಅಷ್ಟೇ ಹೇಳ್ಬೇಕು, ಓಂ ನಮ ಶಿವಾಯ ಹೇಳ್ಬಾರ್ದು ಅಂತೆಲ್ಲ ಇದೆ. ಡಿಫ್ರೆಂಟ್ ಟ್ರೆಡಿಷನ್ಗೆ ಯಾರೊಬ್ರು ಬಿಲಾಂಗ್ ಆಗ್ತಾರೆ, ಅವ್ರ ಗುರುಗಳು ಅವ್ರಿಗೆ ಹಂಗೆ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಖಂಡಿತ ಅದನ್ನೇ ಮಾಡ್ಬೇಕು. ಅದರ್ವೈಸ್ ಸನಾತನ ಧರ್ಮದಲ್ಲಿ ಇದೇ ಪ್ರತೀತಿ ಇರೋದು. ಲೈಕ್ ಎಲ್ಲಾ ಮಂತ್ರಗಳನ್ನ ಓಂಕಾರದಿಂದ ಶುರು ಮಾಡೋದು. ಇನ್ಫ್ಯಾಕ್ಟ್ ಒಂದು ಅಮರಕೋಶ ಅಂತ ಒಂದಿದೆ, ಅದು ಸಂಸ್ಕೃತ ಡಿಕ್ಷನರಿ. ಅದು ಅದರಲ್ಲಿ ಓಂಕಾರಶ್ಚ ಅಥ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣಃ ಪುರ ಕಂಠಂ ಭಿತ್ವಾ ವಿನಿರ್ಯಾತೌ ತೇನ ಮಾಂಗಲಿಕಾವುಭವ್ ಅಂತ. ಅಂದ್ರೆ ಓಂಕಾರ ಮತ್ತೆ ಅಥ ಶಬ್ದ, ಓಂ ಮತ್ತೆ ಅಥ ಅನ್ನುವಂಥ ಎರಡು ಶಬ್ದಗಳು ಸ್ಟಾರ್ಟಿಂಗ್ ಅಲ್ಲಿ ಸ್ವತಃ ಬ್ರಹ್ಮನ ಮುಖದಿಂದಲೇ ಬಂದಿರುವಂತಹ ಶಬ್ದಗಳು ಅಂತ. ಅವೇ ಎರಡು ಒರಿಜಿನ್ ಶಬ್ದಗಳು, ಅದಾದ್ಮೇಲೆ ಬೇರೆ ಎಲ್ಲ ಬಂದಿರೋದು. ಹಾಗಾಗಿ ಆ ಶ್ಲೋಕ ಏನ್ ಹೇಳ್ತಂದ್ರೆ ಆ ಕಾರಣದಿಂದ ಅವೆರಡು ಮಾಂಗಲಿಕ ಅಂದ್ರೆ ಮಂಗಲವನ್ನು ಉಂಟು ಮಾಡುವಂಥವು ಅಂತ. ಸೊ ನಾವು ನಮ್ಮ ಅಭ್ಯಾಸಗಳನ್ನ ಇರ್ಬೋದು ಅಥವಾ ಚಾಂಟ್ ಅಂದ್ರೆ ಸ್ವಂತ ಅಭ್ಯಾಸಗಳಿರ್ಬೋದು ಅಥವಾ ಹೊರಗಡೆ ಚಾಂಟಿಂಗ್ ಏನ್ ಮಾಡ್ತೀವಿ ಅದಿರ್ಬೋದು, ಎಲ್ಲದ್ರದ್ದು ಓಂ ಅಥವಾ ಮೋಸ್ಟ್ ಆಫ್ ದ ವೇದ ಮಂತ್ರಗಳನ್ನ ನಾವು ಓಂ ಇಟ್ಕೊಂಡೇ ಸ್ಟಾರ್ಟ್ ಮಾಡ್ತೀವಿ. ಅಥವಾ ಜಪ ಮಾಡುವಂತಹ ಅನುಷ್ಠಾನ ಮಂತ್ರಗಳನ್ನು ಕೂಡ ಓಮಿಂದಾನೇ ಸ್ಟಾರ್ಟ್ ಮಾಡ್ತೀವಿ, ಮಾಡ್ಬೇಕು. ಬಿಟ್ರೆ ಸ್ತೋತ್ರಗಳು ನಾವೇನ್ ಹೇಳ್ತೀವಿ, ವಿಷ್ಣು ಅಥ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರಂ, ಅಥ ಅರ್ಗಲಾ ಸ್ತೋತ್ರಂ. ಅಥ ಅಂದ್ರೆ ಬಿಗಿನಿಂಗ್ ಅಂತ. ಹಂಗೆ ಎಷ್ಟೊಂದು ಟೆಕ್ಸ್ಟ್ಗಳು ಕೂಡ ಅಥದಿಂದಾನೇ ಸ್ಟಾರ್ಟ್ ಆಗುತ್ತೆ. ಹಾಗೆ ಓಮಿನ ಪ್ರತಿಯೊಂದು ಇದಕ್ಕೂ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಓಮನ್ನ ಆಡ್ ಮಾಡೋದು ಮೇನ್ ಸಿಗ್ನಿಫಿಕೆನ್ಸ್ ಇದೇನೆ. ಅಷ್ಟು ಮಂಗಲವನ್ನ ಉಂಟು ಮಾಡುತ್ತೆ ಅದು ಅಂತ. ಹಾಗಾಗಿ ಹೇಳ್ಬೇಕು. ಅಂದ್ರೆ ಓಂಕಾರವನ್ನ ದೀಕ್ಷೆ ಇಲ್ಲದೆ ಹೇಳ್ಬಾರ್ದು ಅಂತ ಆಕ್ಚುಲಿ ಇಲ್ಲ, ಬಟ್ ದೀಕ್ಷೆ ಇದ್ದ ಹೇಳಿದ್ರೆ ತುಂಬಾ ಒಳ್ಳೇದು. ಈಗ ಮಂತ್ರಕ್ಕೂ ಶ್ಲೋಕಕ್ಕೂ ಇರುವಂತ ವ್ಯತ್ಯಾಸ ಏನು? ಶ್ಲೋಕ ಅಂದ್ರೆ ಬೇಸಿಕಲಿ ಸ್ಪೀಕಿಂಗ್ ಶ್ಲೋಕ ಏನಿದೆ ಅದು ಆಮೇಲೆ ಬಂದಿರುವಂಥದ್ದು. ಸ್ವಲ್ಪ ವಿದ್ವತ್ ಇರುವಂಥವ್ರು ಅಥವಾ ಪುರಾಣಗಳಿಂದ ಏನ್ ತೆಗಿತೀವಿ ಅವೆಲ್ಲ ಶ್ಲೋಕ, ಅಲ್ಲಿಂದ ಶ್ಲೋಕ. ಅದಕ್ಕೂ ಮೊದಲು ಏನಿತ್ತು ಅದೆಲ್ಲ ಮಂತ್ರಗಳೇ. ಸೊ ಯೂಶುವಲಿ ಮಂತ್ರಗಳು ವೇದದಿಂದನೇ ಮಂತ್ರಗಳು ಹ್ಯಾವ್ ದೇರ್ ಒರಿಜಿನ್. ಅವರ ಒರಿಜಿನ್ ಏನಿದೆ ಮಂತ್ರಗಳದ್ದು ಅದು ವೇದಗಳೇ, ವೇದ ಉಪನಿಷತ್ತು ಇವೆಲ್ಲದು ಒಂದು. ಬಟ್ ಎಟಿಮಾಲಜಿಕಲಿ ಅಂದ್ರೆ ಶಬ್ದ ಮಂತ್ರ ಅನ್ನೋ ಶಬ್ದದ ಬೇಸ್ ಹುಡ್ಕೊಂಡು ಹೋದ್ರೆ ಮನನಾತ್ ತ್ರಾಯತೆ ಇತಿ ಮಂತ್ರಃ ಅಂತ. ಅಂದ್ರೆ
ಮತ್ತೆ ಮತ್ತೆ ಪುನಃ ಮನಸ್ಸಿನಲ್ಲಿ ಅದನ್ನ ನೆನಪಿಸ್ಕೊಳ್ಳೋದ್ರಿಂದ ಅದರ ಅರ್ಥದ ಮೇಲೆ ಕಾಂಟಂಪ್ಲೇಟ್ ಮಾಡೋದಿರ್ಬೋದು, ಅಥವಾ ಯಾವ ಸ್ವರೂಪದ ಬಗ್ಗೆ ಮಂತ್ರ ಇದೆ ಆ ಸ್ವರೂಪದ ಮೇಲೆ ಆ ರೂಪದ ಮೇಲೆ ಕಾಂಟಂಪ್ಲೇಟ್ ಮಾಡೋದಿರ್ಬೋದು. ಇದ್ರ ಇದನ್ನ ಮಾಡ್ತಾ ಅದನ್ನ ಚಾಂಟ್ ಮಾಡಿದ್ರೆ ಹ್ಮ್. ಅದರಿಂದ ತ್ರಾಯತೆ ಅಂದ್ರೆ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದೋ ಒಂದು ಥರದಲ್ಲಿ ಅದು ನಮ್ಮ ಮನಸ್ಸಿಗೆ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ, ಹ್ಮ್. ನಮ್ಮ ದೇಹಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ. ಹ್ಮ್. ಆ ಥರ. ಸೊ ಯಾವುದೇ ಒಂದು ಶ್ಲೋಕಗಳನ್ನು ಕೂಡ, ಈಗ ಫಾರ್ ಎಕ್ಸಾಂಪಲ್ ಯಾರಿಗೆ ದೀಕ್ಷೆ ಆಗಿರೋದಿಲ್ಲ ಅವರು ಸ್ಮಾರ್ತ ಗಾಯತ್ರಿ ಹೇಳ್ಬೋದು. ಸ್ಮಾರ್ತ ಗಾಯತ್ರಿ ನೀವು ಕರೆಕ್ಟಾಗಿ ಮಾಡಿದ್ರಿ ಅಂದ್ರೆ ವೇದದ ಗಾಯತ್ರಿ ಏನಿದೆ, ಸವಿತ್ರ ಗಾಯತ್ರಿ ಏನಿದೆ, ಅದರಷ್ಟೇ ಇಫೆಕ್ಟಿವ್ ಈ ಪ್ರಾಕ್ಟೀಸ್ ಆಗಕ್ ಸಾಧ್ಯ ಇದೆ. ಅದರಷ್ಟೇ ಅಂತಲ್ಲ, ಬಟ್ ಅಷ್ಟೇ ಸೀರಿಯಸ್ ಆಗಿ ನಮ್ಮನ್ನ ಅನುಷ್ಠಾನದ ಮಾರ್ಗಕ್ಕೆ ತರುವಂತಹ ಶಕ್ತಿ ಸ್ಮಾರ್ತ ಗಾಯತ್ರಿಗೂ ಇದೆ. ಬೇರೆ ಸ್ಮಾರ್ತ ಗಾಯತ್ರಿ ಇಸ್ ಅ ಶ್ಲೋಕ. ಸ್ಮಾರ್ತ ಗಾಯತ್ರಿ ಅಂದ್ರೆ ಏನು? ಸ್ಮಾರ್ತ ಗಾಯತ್ರಿ ಇಸ್ ಅ ಶ್ಲೋಕ ಅದು. ಹ್ಮ್. ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿ ಗೋಚರಃ ಪ್ರೇರಯೇತ್ ತಸ್ಯ ಯದ್ಭರ್ಗಃ ತದ್ವರೆಣ್ಯಂ ಉಪಾಸ್ಮಹೆ. ಹ್ಮ್. ಅರ್ಥ ಸೇಮ್ ಸವಿತ್ರ ಗಾಯತ್ರಿ ಏನಿದೆ ಅದ್ರದ್ದೇ ಅರ್ಥ. ಸವಿತ್ರ ಗಾಯತ್ರಿ ಅಂದ್ರೆ ಗಾಯತ್ರಿ ಮಂತ್ರ. ವೇದದ್ದು, ಹಾ. ವೇದದಿಂದ ಬಂದಿರುವಂತಹ ಗಾಯತ್ರಿ ಭೂರ್ಭುವ ಸ್ವಹ ಏನ್ ಹೇಳ್ತೀವಿ ಹ್ಮ್. ಅದು. ಹ್ಮ್. ಅದ್ರದ್ದೇ ಶ್ಲೋಕ ರೂಪದಲ್ಲಿ ಆಮೇಲೆ ಓಕೆ. ಪ್ರೆಸೆಂಟ್ ಮಾಡಿರುವಂತದ್ದು ಸ್ಮಾರ್ತ ಗಾಯತ್ರಿ ಅಂತ. ಹ್ಮ್. ಹ್ಮ್. ಸೊ ವೇದದ ಮಂತ್ರಗಳು ಖಂಡಿತವಾಗಿ ತುಂಬಾ ಶಕ್ತಿ ಇರುವಂತವು, ತುಂಬಾ ಪವರ್ ಇರುವಂತವು. ಅವನ್ನ ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡಬೇಕು, ಅದ್ರ ನುವಾನ್ಸಸ್ ಅನ್ನ ಅರ್ಥ ಮಾಡ್ಕೊಂಡೆ ಅನುಷ್ಠಾನ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಗುರುಗಳಿಂದ ದೀಕ್ಷೆ ಅಥವಾ ಗೊತ್ತಿದ್ದವರಿಂದ ಕಲ್ತು ಅಭ್ಯಾಸ ಮಾಡಬೇಕು ಅಂತ ಇರೋದು. ಬಟ್ ಈ ಸ್ಮಾರ್ತ ಗಾಯತ್ರಿಗೆ ಅಲ್ಲಿ ಏನು ಸ್ವರಗಳು ಏನ್ ಹೇಳ್ತೀವಿ ವೇದದಲ್ಲಿರುವಂತಹ ಸ್ವರಗಳು, ಉದಾತ್ತ, ಅನುದಾತ್ತ, ಸ್ವರಿತ, ದೀರ್ಘ ಸ್ವರಿತ ಗಾಯತ್ರಿಯಲ್ಲಿ ಏನಿದೆ ಅದು ಇದ್ರಲ್ಲಿಲ್ಲ. ಹ್ಮ್. ಇದು ಸುಮ್ನೆ ಶ್ಲೋಕ ತರ ಚಾಂಟ್ ಮಾಡ್ಕೊಂಡು ಹೋಗ್ಬೋದು. ಹ್ಮ್. ಒರಿಜಿನಲಿ ಇದು ಶ್ಲೋಕ, ಹ್ಮ್. ಬಟ್ ಅದನ್ನ ನಾವು 108 ಸರಿ ಮಾಡಿ ಅದು ನಮ್ಗೆ ಏನ್ ಇಫೆಕ್ಟ್ ಕೊಡುತ್ತೆ, ಆ ಕಾರಣದಿಂದ ಇದೇ ಸ್ಮಾರ್ತ ಗಾಯತ್ರಿನೇ ಬೈ ಡೆಫಿನೇಷನ್ ಇಟ್ ಕ್ಯಾನ್ ಬಿಕಮ್ ಅ ಮಂತ್ರ. ಮಂತ್ರ. ಓಕೆ. ಬಟ್ ಅದರ್ವೈಸ್ ಒರಿಜಿನಲಿ ಮಂತ್ರಗಳು ಯೂಶುವಲಿ ವೇದದಿಂದನೇ. ಅದಕ್ಕೆ ಅದರದ್ದೇ ಆದ ಛಂದಸ್ ಇರುತ್ತೆ, ಅದರದ್ದೇ ಆದ ಸ್ವರ ಇರುತ್ತೆ. ಹ್ಮ್. ಮಂತ್ರಗಳನ್ನ ಮೋಸ್ಟ್ ಆಫ್ ದ ಮಂತ್ರಗಳನ್ನ ಸಸ್ವರವಾಗೇ ಹೇಳಬೇಕು. ಅದು ವೇದ ಮಂತ್ರಗಳನ್ನ ಸಸ್ವರವಾಗೇ ಹೇಳಬೇಕು. ಬಟ್ ಶ್ಲೋಕಗಳನ್ನ ಅದಕ್ಕೊಂದು ಅದರಲ್ಲೂ ಛಂದಸ್ ಇರುತ್ತೆ, ಅದರದ್ದೇ ಅದೊಂದು ಟ್ಯೂನ್ ಅಂತ ಇರುತ್ತೆ. ಹ್ಮ್. ಅದರ ಪ್ರಕಾರ ಹೇಳ್ಕೊಂಡು ಹೋಗ್ಬೋದು. ಶ್ಲೋಕಗಳು ಒಂದು ಚೆನ್ನಾಗಿ ಅದರ ಪ್ರೊನೌನ್ಸಿಯೇಷನ್ ಚೆನ್ನಾಗಿ ಕಲ್ತ್ ಬಿಟ್ರೆ ಶ್ಲೋಕಗಳನ್ನ ನಮ್ಮಷ್ಟಿಗೆ ನಾವು ಮಾಡ್ಕೊಂಡು ಹೋಗ್ಬೋದು. ಹಾಗೆ. ಸೊ ಅದು ಮೇಜರ್ ಡಿಫ್ರೆನ್ಸ್. ಹ್ಮ್. ಮತ್ತೆ ಕೆಲವೊಬ್ರು ಸ್ತೋತ್ರ ಅಂದ್ರೆ ಏನು, ಶ್ಲೋಕ ಮತ್ತೆ ಹ್ಮ್. ಸ್ತೋತ್ರಕ್ಕೂ ಇದಕ್ಕೆ ಹೇಳ್ತಾರೆ, ಅವ್ರಿಗೆ ಅರ್ಥ. ಶ್ಲೋಕಗಳ ಒಂದು ಕಲೆಕ್ಷನ್ ಸ್ತೋತ್ರ. ಓಕೆ. ಈಗ ನಾವ್ ಏನು ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಎಷ್ಟು ಶ್ಲೋಕಗಳಿದಾವೆ. ಹ್ಮ್. ಭಗವದ್ಗೀತೆ ಆಕ್ಚುಲಿ ನೋಡಿದ್ರೆ ಚಾಪ್ಟರ್ ವೈಸ್ ಇಟ್ ಕ್ಯಾನ್ ಬಿಕಮ್ ಅ ಸ್ತೋತ್ರ. ಬಟ್ ಭಗವದ್ಗೀತೆ ಆಗೋದಿಲ್ಲ ಯಾಕೆ ಅಂದ್ರೆ, ನಾವು ಸ್ತೋತ್ರ ಅಂತ ಕರೆಯೋದಿಲ್ಲ ಯಾಕೆ ಅಂದ್ರೆ, ಎಲ್ಲಿ ಸ್ತುತಿ ಮಾಡ್ತೀವಿ ಹ್ಮ್. ಅದನ್ನ ಸ್ತೋತ್ರ ಅಂತ ಯೂಶುವಲಿ ಹೇಳೋದು. ದೇವರ ಸ್ತುತಿ, ದೇವರಿಗೆ ಪ್ರೈಸ್ ಮಾಡುವಂತಹ ಒಂದು ಶ್ಲೋಕಗಳೇನಿದಾವೆ, ಹ್ಮ್. ಶ್ಲುಕ್ಯತೆ ಐತಿ ಶ್ಲೋಕ, ಅದು ಹಂಗೆ ಹ್ಮ್. ದೇವ್ರನ್ನ ಪ್ರೈಸ್ ಮಾಡುವಂಥದ್ದು, ಹ್ಮ್. ಯಾವ್ದನ್ನೋ ಒಂದು ಪ್ರೈಸ್ ಮಾಡುವಂತ. ಹಾಗಾಗಿ ಎಲ್ಲೆಲ್ಲಿ ಅದಿದೆ ಅದನ್ನ ಸ್ತೋತ್ರ ಅಂತೀವಿ. ಬಟ್ ಸ್ತೋತ್ರ ಇಸ್ ಯೂಶುವಲಿ ಅ ಕಲೆಕ್ಷನ್ ಆಫ್ ಶ್ಲೋಕ ಇರುತ್ತೆ. ಈಗ ಪ್ರತಿನಿತ್ಯ ಬೆಳಗ್ಗೆಯಿಂದ ರಾತ್ರಿ ತನಕ ನಮ್ ದಿನಾನ ಎಷ್ಟೊಂದು ಶ್ಲೋಕಗಳ ಜೊತೆ ಕಳಿತೀವಿ ನಾವು. ಕರಾಗ್ರೆಯಿಂದ ಶುರು ಮಾಡ್ತೀವಿ, ರಾಮಸ್ಕಂದಮಿಂದ ಮುಗಿಸ್ತೀವಿ. ಸೊ ನಿಮ್ಮ ಪ್ರಕಾರ ಒಂದು ದಿನದಲ್ಲಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ಇಂಪಾರ್ಟೆಂಟ್ ಶ್ಲೋಕಗಳು ನಾವ್ ಯಾವ್ದನ್ನೆಲ್ಲ ಚಾಂಟ್ ಮಾಡ್ಬೇಕು ಅಂತ? ಬೇಸಿಕ್ ಮಿನಿಮಮ್ ನೋಡೋದು ತುಂಬಾನೇ ಇದೆ ಶ್ಲೋಕಗಳು. ಹ್ಮ್. ಮತ್ತೆ ತುಂಬಾ ಜನರಿಗೆ ಈಗ ಈಗ ಒಂದೊಂದು ಏನ್ ಹೇಳ್ತಾರೆ, ಲೈಕ್ ಒಂದೊಂದು ಗುರು ಪರಂಪರೆಯಲ್ಲಿ ಒಂದೊಂದ್ ತರ ಶ್ಲೋಕಗಳನ್ನ ಪ್ರೆಸೆಂಟ್ ಮಾಡ್ತಾರೆ. ಹೌದು. ಸೊ ದೇರ್ ಕ್ಯಾನ್ ಬಿ ಡಿಫ್ರೆನ್ಸ್, ಬಟ್ ಒಂದು ಬೇಸಿಕ್ ಬೇರ್ ಮಿನಿಮಮ್ ಅನ್ನ ಏನ್ ಹೇಳ್ತಾರೆ ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು. ಫಸ್ಟ್ ಆಸ್ ಯು ಸೆಡ್, ಈ ಎದ್ದು ಹೊರಗಡೆ ಕಾಲಿಡಕ್ಕೂ ಮೊದ್ಲು, ಬೆಡ್ಡಿಂದ ಕಾಲಿಡಕ್ಕೂ ಮೊದ್ಲು, ಮೊಬೈಲ್ ನೋಡಕ್ಕೂ ಮೊದ್ಲು ಎದ್ದು ಕುತ್ಕೊಂಡು ಎರಡು ಕೈಯನ್ನ ಹೀಗಿಟ್ಕೊಂಡು ನಾವು ಕರಾಗ್ರೆ ವಸತೆ ಲಕ್ಷ್ಮಿ, ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಅದನ್ನ ಹಿಂಗ್ ನೋಡ್ಕೊಂಡು ಹೇಳೋದು. ಕರ ಅಗ್ರದಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ. ಅದು ಅದಕ್ಕೆ ಬೇರೆ ಬೇರೆ ಮೀನಿಂಗ್ ಇರ್ಬೋದು, ಸಿಗ್ನಿಫಿಕೆನ್ಸ್ ಇರ್ಬೋದು. ನಾವು ತುಂಬಾ ಸೂಪರ್ಫಿಷಿಯಲ್ ಆಗಿ ಅಥವಾ ನಮ್ಮ ಲೈಫಿಗೆ ಅಪ್ಲೈ ಆಗೋ ಹಾಗೆ ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು. ಸಿಗ್ನಿಫಿಕೆನ್ಸ್ ಅಂದ್ರೆ ಲಕ್ಷ್ಮಿ ಸಂಪತ್ತಿನ ದೇವತೆ. ಯಾವುದೇ ಸಂಪತ್ತಿರ್ಲಿ, ದುಡ್ಡು, ಇದು ಬಂಗಾರ ಇದಿಷ್ಟೇ ಅಲ್ಲ, ನಾವು ಏನೇನ್ ರಿಸೋರ್ಸ್ ಯೂಸ್ ಮಾಡ್ತೀವಿ, ನಮ್ಗೊಂದು ಕಂಫರ್ಟೇಬಲ್ ಲೈಫಿಗೆ, ಲಿವಿಂಗ್ಗೆ ಏನೇನ್ ರಿಸೋರ್ಸ್, ನಮ್ ರಿಲೇಶನ್ಶಿಪ್ ಒಂದ್ ಸಂಪತ್ತೆ ನಮ್ಗೆ. ಹೌದು. ಉಸಿರಾಡೋದು, ಊಟ, ಇವೆಲ್ಲದು ಆಕ್ಚುಲಿ ಸಂಪತ್ತೆ. ಇದೆಲ್ಲ ನಮ್ಮನ್ನ
ಚೆನ್ನಾಗಿ ಬದುಕಕ್ಕೆ ಹೆಲ್ಪ್ ಮಾಡುವಂತಹ ಒಂದು ರಿಸೋರ್ಸಸ್ ಅಂತ ಹೇಳ್ಬೋದು. ಸೊ ಲಕ್ಷ್ಮಿ ರೆಪ್ರೆಸೆಂಟ್ ದಟ್ ರಿಸೋರ್ಸ್. ಸೊ ಅವಳು ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ. ಯಾವುದೇ ತರಹದ ನಾಲೆಜ್ ಇರಲಿ, ನಾವು ಜಸ್ಟ್ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ನಾವ್ ಈ ತರ ನಮ್ಮ ಬದುಕೋದಿಕ್ಕೆ, ನಮ್ಮ ಪ್ರೊಫೆಷನಲ್ ಲೈಫಿಗೆ ಏನ್ ನಾಲೆಜ್ ಬೇಕು ಅದು, ಹಾಗೆ ನಮ್ಮ ಸ್ಪಿರಿಚುವಲ್ ಲೈಫಿಗೆ. ಒರಿಜಿನಲಿ ಅವೆಲ್ಲ ಬೇರೆ ಬೇರೆ ಅಲ್ಲ, ಇಟ್ ಇಸ್ ಆಲ್ ಸೇಮ್, ಇಟ್ ಶುಡ್ ಬಿ ಸೇಮ್. ಎರಡು ಡಿಫ್ರೆಂಟ್ ಲೈಫ್ ಅಂತ ಇಲ್ಲ, ಎಲ್ಲ ಕ್ಲಬ್ ಮಾಡ್ಕೊಂಡೇ ಇರಬೇಕು. ಬಟ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ಕೊಳ್ಳೋದಾದ್ರೆ ವೇದ, ಉಪನಿಷತ್ತು, ಭಗವದ್ಗೀತೆ ಅಥವಾ ಸ್ತೋತ್ರಗಳು ಇವೆಲ್ಲ ಸ್ಪಿರಿಚುವಾಲಿಟಿ ಅಂತ ಕನ್ಸಿಡರ್ ಮಾಡೋದಾದ್ರೆ ಅದು ಒಂದು ನಾಲೆಜ್. ಸೊ ಎಲ್ಲಾ ತರಹದ ಜ್ಞಾನವನ್ನ ಕೊಡುವಂತವಳು ಸರಸ್ವತಿ. ಅಂಡ್ ದೆನ್ ಶಕ್ತಿ, ಪವರ್ ಅಥವಾ ಸ್ಟ್ರೆಂತ್, ಇದು ದುರ್ಗೆ ಅಥವಾ ಪಾರ್ವತಿ. ಸೊ ಇವು ಮೂರನ್ನು ಅಟೈನ್ ಮಾಡ್ಕೊಳ್ಳೋಕ್ಕೆ, ಅಚೀವ್ ಮಾಡ್ಕೊಳ್ಳೋದಕ್ಕೆ, ಪ್ಲಸ್ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಇಂದ್ರಿಯಗಳು, ಕರ್ಮೇಂದ್ರಿಯಗಳು ಅಂತ ಕರ್ಮೇಂದ್ರಿಯ ಏನ್ ಹೇಳ್ತೀವಿ, ಅದ್ರ ಮೂಲಕ ನಾವು ಮಾಡೋದ್ರಿಂದ ಕರ ಈಸ್ ಒನ್ ಆಫ್ ದ ಕರ್ಮೇಂದ್ರಿಯಸ್. 5 ಇದಾವೆ, ಅದ್ರಲ್ಲಿ ಕರ 1. ಸೊ ಕರ ರೆಪ್ರೆಸೆಂಟ್ಸ್ ಅಂತ. ಸೊ ಎಲ್ಲಾ ಈ ರಿಸೋರ್ಸ್ ದೇವತೆಗಳನ್ನ ನಾವು ಫಸ್ಟ್ ನಮ್ಮ ಕರದಲ್ಲಿ ಅಂದ್ರೆ ಇನ್ನೋಕ್ ಮಾಡೋದು ಅಂತ. ಅಂದ್ರೆ ಹೇಗೆ, ಐ ಆಮ್ ಕೇಪಬಲ್ ಆಫ್ ದಟ್ ಅಂತ. ನಾವೇನೋ ಹೊರಗಡೆ ಯಾರೋ ಇರುವಂತ ಅಥವಾ ಮೇಲೆಲ್ಲೋ ಇರೋ ದೇವ್ರಿಗೆ ನಮಸ್ಕಾರ ಮಾಡ್ತಿದೀವಿ ಅನ್ನಕ್ಕಿಂತ ಆ 3 ದೇವತೆಗಳು ನಮ್ಮಲ್ಲೇ ಇದಾವೆ, ಅದಕ್ಕೋಸ್ಕರ ನಾನು ಎಫರ್ಟ್ ಹಾಕ್ತೀನಿ. ಅಂಡ್ ದ ವೆರಿ ಸಿಗ್ನಿಫಿಕೆನ್ಸ್ ಈಸ್ ಆ ಎಫರ್ಟ್ ನನ್ನ ಒಳಗಿಂದ ಬರಬೇಕು ಅಂತ ಪ್ರತಿದಿನ ಇದ್ ನೆನ್ಪು ಮಾಡ್ಕೋಬೇಕು. ನಾನು ಹೋಗಿ ಸ್ನಾನ ಮಾಡಿ ದೇವ್ರ ಎದುರಿಗೆ ಕುತ್ಕೊಂಡು ನನ್ಗೆ ಇಷ್ಟು ದುಡ್ಡು ಬೇಕು ಕೊಡು ಅಂತೇಳಿ ದೇವ್ರ ಎದುರಿಗೆ ಕುತ್ಕೊಂಡ್ರೆ ಅದು ಬರಕ್ ಸಾಧ್ಯ ಇಲ್ಲ. ಅವರು ನಮ್ಗೆ ಬ್ಲೆಸ್ ಮಾಡ್ತಾರೆ. ಹೇಗ್ ಬ್ಲೆಸ್ ಮಾಡ್ತಾರೆ, ನಮ್ಮ ಎಫರ್ಟ್ಗೆ ಬ್ಲೆಸ್ ಮಾಡುವಂಥದ್ದು. ಸೊ ಫಸ್ಟ್ ನಾವು ಅವರೇ ಕೊಡೋದು ಅಂತ ಅಕ್ನಾಲೇಜ್ ಮಾಡ್ಬೇಕು. ಅದಾದ್ಮೇಲೆ ಕರವನ್ನ ನೋಡಿ ಯಾಕೆ ಅಕ್ನಾಲೇಜ್ ಮಾಡ್ತೀವಿ ಅಂದ್ರೆ, ಇಟ್ಸ್ ಅ ಸಿಂಬಲ್ ಫಾರ್ ನಾನೇ ಮಾಡಬೇಕು, ಅವಾಗ ನನ್ಗೆ ದೇವ್ರು ಕೊಡ್ತಾರೆ. ಹಂಗಾಗಿ ಸೊ 3 ತರದ ದೇವತೆಗಳನ್ನ ನಾವು ಇನ್ವೋಕ್ ಮಾಡ್ತೀವಿ ಕರಾಗ್ರೆ ವಸತೆ ಲಕ್ಷ್ಮಿ ಶ್ಲೋಕದ ಮೂಲಕ. ಅದಾದ್ಮೇಲೆ ಮತ್ತೆ ಕಾಲು ನೆಲದ ಮೇಲೆ ಇಡಕ್ಕೂ ಮೊದಲು ಇನ್ನೊಂದು ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ. ಇದು ಮನುಷ್ಯರಿಗೆ ಅಂತ ಹೇಳಿ ಮಾಡಿಸಿರುವಂತಹ ಶ್ಲೋಕ. ಬೇಸಿಕಲಿ ನಾವು ಪೃಥ್ವಿ ದೇವಿಯನ್ನ, ಭೂದೇವಿಯನ್ನ ಇಲ್ಲಿ ಸ್ಮರಿಸ್ಕೋತಾ ಇದೀವಿ. ಸಮುದ್ರವನ್ನ ಬಟ್ಟೆ ತರ ಹೊತ್ತಿರೋಳು ಸಮುದ್ರ ವಸನೆ ದೇವಿ. ಪರ್ವತ ಸ್ತನ ಮಂಡಲ, ಇಟ್ಸ್ ವೆರಿ ಪೊಯೆಟಿಕ್, ತುಂಬಾ ಬ್ಯೂಟಿಫುಲ್ ಆಗಿ, ಅಂದ್ರೆ ಪರ್ವತಗಳೇ ಅವಳ ಸ್ತನ ಮಂಡಲಗಳು ಅಂತ. ಬೇಸಿಕಲಿ ಅವ್ರ ಜಿಯೋಗ್ರಫಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಇನ್ ವೆರಿ ಸಿಂಪಲ್ ಟರ್ಮ್ಸ್ ಆ ಶ್ಲೋಕದಲ್ಲಿ. ಪರ್ವತ ಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ, ಭೂದೇವಿ, ಗೋಮಾತೆ, ತುಳಸಿ ಇವರೆಲ್ಲರೂ ಲಕ್ಷ್ಮಿಯ ಸ್ವರೂಪ, ಲಕ್ಷ್ಮಿಯ ಮ್ಯಾನಿಫೆಸ್ಟೆಡ್ ಫಾರ್ಮ್ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಭೂದೇವಿ ವಿಷ್ಣುವಿನ ಪತ್ನಿ, ಲಕ್ಷ್ಮಿಯ ಒಂದು ಸ್ವರೂಪ ಇರೋದ್ರಿಂದ ಸೊ ಅವಳಿಗೆ ನಮಸ್ತುಭ್ಯಂ, ನಿನಗೆ ನಮಸ್ಕಾರ. ಪಾದಸ್ಪರ್ಶಂ ಕ್ಷಮಸ್ವಾಮಿ, ನಾನಿವಾಗ ನಿನ್ ಮೇಲೆ ಕಾಲಿಡವಳಿದ್ದೀನಿ, ಅದಕ್ಕೆ ನನ್ನನ್ನ ಕ್ಷಮಿಸ್ಬಿಡು ಅಂತ. ಅಂದ್ರೆ ಇಟ್ ಇಸ್ ಸಿಂಬಲ್, ಅಗೇನ್ ನಾನ್ ನಿನ್ ಕಾಲಿಟ್ಟು ಒದಿತಾ ಇದ್ದೀನಿ ಅಂತಾನೆ ಅಲ್ಲ ಅದು. ಇಟ್ ಈಸ್ ಅ ಸಿಂಬಲ್ ಫಾರ್ ನಾವ್ ಏನಕ್ಕೆ ಕಾಲಿಡ್ತೀವಿ, ಎದ್ ನಿಲ್ಲೋದಕ್ಕೆ, ನಮಗೊಂದು ಫೌಂಡೇಶನ್ ಸಿಗೋದಕ್ಕೆ, ನಮಗೊಂದು ಸಪೋರ್ಟ್ ಸಿಗೋದಕ್ಕೆ. ಸೊ ನಮ್ಮ ಲಿವಿಂಗಿಗೆ ಸಪೋರ್ಟ್ ಸಿಗೋದಕ್ಕೆ ನಾವು ಅವಳ ಮೇಲೆ ಕಾಲಿಡ್ತಾ ಇದೀವಿ. ಆತರ ನಾವು ಎಲ್ಲೆಲ್ಲಿ ಮಾಡ್ತಾ ಇದೀವಿ, ಉಸಿರಾಡ್ತಾ ಇದೀವಿ, ಸೊ ನೇಚರ್ ಅಲ್ಲಿ ಊಟ ತಿಂಡಿ ಮಾಡ್ತಾ ಇದೀವಿ, ಅಲ್ಲೂ ನೇಚರ್ ಅನ್ನು ಯೂಸ್ ಮಾಡ್ಕೊಳ್ಳಿ. ನಾವು ಬೇಸಿಕಲಿ ಏನ್ ಮಾಡಿದ್ರು ಅಲ್ಲಿ ನೇಚರಿನ ಒಂದು ಪಾರ್ಟ್ ಇದ್ದೇ ಇದೆ. ಸೊ ಅದು ಎಲ್ಲದೂ ಬರುತ್ತೆ ಇಲ್ಲಿ. ಪಾದಸ್ಪರ್ಶಂ ಕ್ಷಮಸ್ವಾಮಿ, ನಿನ್ ಮೇಲೆ ಕಾಲಿಡ್ತಾ ಇದ್ದೀನಿ ಅಂದ್ರೆ ನಿನ್ನ ರಿಸೋರ್ಸ್ ಗಳನ್ನ ನಾನು ಯುಟಿಲೈಸ್ ಮಾಡ್ಕೊಳ್ಳೋಳಿದ್ದೀನಿ, ನನಗೊಂದು ಕಂಫರ್ಟೇಬಲ್ ಲೈಫ್ ಸಿಗ್ಲಿ ಅನ್ನೋ ಕಾರಣಕ್ಕೆ. ಸೊ ಅಲ್ಲಿ ಟೇಕ್ ಹೋಮ್ ಮೆಸೇಜ್ ಏನಂದ್ರೆ ಯುಟಿಲೈಸ್, ನಾಟ್ ಎಕ್ಸ್ಪ್ಲಾಯ್ಟ್. ನಾವು ಆ ಶ್ಲೋಕ ಇವಾಗ ಹೇಳ್ತಾ ಇಲ್ಲ ಅಥವಾ ಆ ಸಿಗ್ನಿಫಿಕೆನ್ಸ್ ಅನ್ನ ಮನ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇವಾಗ ಎಲ್ಲಿ ಬಂದಿದೀವಿ, ನಾವು ತುಂಬಾ ಎಕ್ಸ್ಪ್ಲಾಯ್ಟ್ ಮಾಡಿದೀವಿ. ಎಷ್ಟು ಎಕ್ಸ್ಪ್ಲಾಯ್ಟ್ ಮಾಡಿದೀವಿ ಅಂದ್ರೆ ಅದು ಇವಾಗ ನಮ್ ಕಾಲ್ ಬುಡಕ್ಕೆ ಬಂದಿದೆ. ಹೌದು, ಹಾಗಾಗಿ ಈ ತರ ಒಂದು ಶ್ಲೋಕವನ್ನ ಪ್ರೆಸೆಂಟ್ ಮಾಡಿದ್ರು. ಸ್ಟಾರ್ಟ್ ಯೋರ್ ಡೇ, ನಿಮ್ಮ ದಿನವನ್ನ ಈ ಒಂದು ಮೆಸೇಜ್ ಮೂಲಕ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಈ ಮೆಸೇಜ್ ಕೊಟ್ಕೊಳ್ಳಿ. ನೇಚರ್ ಕಡೆ ನಾನು ಯಾವೊಂದು ರೆಸ್ಪೆಕ್ಟ್ ಇಟ್ಟು ನಾನು ನೇಚರ್ ಅನ್ನ ಯೂಸ್ ಮಾಡ್ತೀನಿ ಅಥವಾ ಯುಟಿಲೈಸ್ ಮಾಡ್ತೀನಿ ಅನ್ನೋದು ಮನ್ಸಲ್ಲಿ ಇರ್ಬೇಕು. ಆವಾಗ ಎಕ್ಸ್ಪ್ಲಾಯ್ಟಿಂಗ್ ಮಾಡಲ್ಲ. ಅಥವಾ ಅವಳ ಸಬ್ಜೆಕ್ಟ್ಸ್ ಏನಿದಾವೆ, ಲೈಕ್ ಆನಿಮಲ್ಸ್, ಪ್ರಾಣಿ ಪಕ್ಷಿಗಳೇನಿದಾವೆ ಅಥವಾ ಗಿಡ ಮರಗಳೇನಿದಾವೆ, ವಿ ವಿಲ್ ಬಿ ರೆಸ್ಪೆಕ್ಟ್ಫುಲ್ ಟುವರ್ಡ್ಸ್ ದಟ್. ವಿ ವಿಲ್ ಬಿ ಅಕ್ನಾಲೇಜಿಂಗ್ ಟುವರ್ಡ್ ಅವರ ಪ್ರೆಸೆನ್ಸ್ ಅನ್ನು ಅಕ್ನಾಲೇಜ್ ಮಾಡ್ಕೊಂಡು ಅದ್ರ ಜೊತೆ ನಾವು ಬದುಕಬೇಕು, ನಾವೇ ದೊಡ್ಡವರಲ್ಲ ಅಂತ ಆ ಶ್ಲೋಕ ನಮ್ಗೆ ಹೇಳೋದು. ಸೊ ಅವೆರಡು ಅದಾದ್ಮೇಲೆ ನಾವು ಹೊರಗೆ ಇದರಿಂದ ಬೆಡ್ಡಿಂದ ಇಳಿದು
ಸ್ನಾನ ಮಾಡೋ ಟೈಮಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ನಾವು ಸ್ನಾನಕ್ಕೂ ಮೊದಲು ಯೂಶ್ವಲಿ ಆ ಸ್ನಾನದ ಬಕೆಟ್ ಏನಿದೆ ಅಥವಾ ಸ್ನಾನದ ನೀರಲ್ಲಿ ಕೈ ಇಟ್ಟು ಅಥವಾ ಸ್ನಾನದ ಫಸ್ಟ್ ಒಂದೆರಡು ಮಗ್ ಏನ್ ಹಾಕೋತೀವಿ ಅವಾಗ ಈ ಶ್ಲೋಕವನ್ನ ಹೇಳ್ಕೋಬಹುದು. ಮತ್ತೆ ಸ್ನಾನ ನಾವು ಸುಮ್ಮನೆ ಒಂದು ಆ, ಹೊರಗಡೆ ದೇಹ ಶುದ್ಧಿ ಅಂತ ಒಂದು ನೋಡೋದ್ ಒಂದಿದೆ. ಆಯುರ್ವೇದ ಸ್ನಾನದ ಬಗ್ಗೆ ಒಂದು ಲಿಸ್ಟ್ ಆಫ್ ಸ್ನಾನದ ಬೆನಿಫಿಟ್ ಏನು ಅಂತ ತುಂಬಾ ಲಿಸ್ಟೇ ಕೊಡುತ್ತೆ. ಅದ್ರಲ್ಲಿ ಮೇನ್ ಆಗಿ ನರ್ವಸ್ ಸಿಸ್ಟಮ್ ಅನ್ನ ರಿಫ್ರೆಶ್ ಮಾಡುತ್ತೆ ಸ್ನಾನ. ಅದಕ್ಕೆ ಮತ್ತೆ ನಾವು ಪ್ರಕೃತಿಯ ರಿಸೋರ್ಸ್ ಅನ್ನೇ ಯೂಸ್ ಮಾಡ್ತಾ ಇದೀವಿ. ಸೊ ಅಗೇನ್ ಅಲ್ಲಿ ನಾವು ಎಲ್ಲಾ ತರದ ನದಿಗಳು, ಪವಿತ್ರ ನದಿಗಳು ಅಂತ ಏನ್ ಹೇಳ್ತೀವಿ, ಆ ಎಲ್ಲಾ ನದಿಗಳನ್ನ ಆ ನೀರಿನಲ್ಲಿ ಇನ್ವೋಕ್ ಮಾಡ್ಕೊಂಡು ಅದ್ರ ಮೂಲಕ ನನ್ನ ದೇಹ ಶುದ್ಧಿ ಆಯ್ತು ಅಂದ್ರೆ ಮನಸ್ಸಿನ ಶುದ್ಧಿ ಅಟ್ಲೀಸ್ಟ್ ಒಂದು 30% ಆಗೇ ಆಗುತ್ತೆ. ಅದಕ್ಕೆ ಅನುಷ್ಠಾನ ಎಲ್ಲ ಮಾಡೋಕ್ಕೂ ಮೊದಲು ಸ್ನಾನ ಮಾಡ್ಕೊಂಡ್ ಬನ್ನಿ ಅನ್ನೋದು. ದೇಹ ಶುದ್ಧಿ ಅಷ್ಟೆಲ್ಲ ಮನಸ್ಸನ್ನ ಕೂಡ ಸ್ನಾನ ಚೇಂಜ್ ಮಾಡುತ್ತೆ. ಅದನ್ನ ನಾವು ಈ ಇಂಟೆನ್ಷನ್ ಇಟ್ಟು ಮಾಡಿದ್ವಿ ಅಂದ್ರೆ ಈ ನೀರಿನಲ್ಲಿ ಆ ಗಂಗೆಯಂತಹ ಪವಿತ್ರ ನದಿಯನ್ನ ಇನ್ವೋಕ್ ಮಾಡ್ಕೊಂಡು ಅದರಿಂದ ನಾನು ಸ್ನಾನ ಮಾಡ್ತಿದ್ದೀನಿ ಅನ್ನೋ ಇಂಟೆನ್ಷನ್, ಇಟ್ ಇಸ್ ಆಲ್ ಪ್ಯೂರ್ ಸೈಕಾಲಜಿ. ಅವಾಗ ನಮ್ಮ ಸ್ನಾನ ಅನ್ನೋದೇ ಒಂದು ಆ, ತುಂಬಾ ಪವಿತ್ರವಾದ ಒಂದು ಕಾರ್ಯ ಆಗ್ಬಿಡುತ್ತೆ. ಹಂಗಾಗಿ ಆ ಶ್ಲೋಕ ಹೇಳ್ಕೊಂಡು ಮಾಡೋದು. ಅದಾದ್ಮೇಲೆ ದೇವ್ರಿಗೆ ದೀಪ ಹಚ್ಚೋದು. ಅಲ್ಲಿ ಮಿನಿಮಮ್ ಶ್ಲೋಕಗಳು ಅನುಷ್ಠಾನ ಎಲ್ಲ ಮಾಡಕ್ಕಾದ್ರೆ ತುಂಬಾ ಒಳ್ಳೇದು. ಜಪ ಅನುಷ್ಠಾನ ಎಲ್ಲ ಮಾಡೋದು, ಇದ್ರ ಬಗ್ಗೆ ಎಲ್ಲ ನಾವು ಆಕ್ಚುಲಿ ನಮ್ಮ ಶ್ಲೋಕ ಚಾಂಟಿಂಗ್ ವರ್ಕ್ಶಾಪ್ ಅಲ್ಲಿ ಹೇಳ್ತೀವಿ ಏನೇನ್ ಮಾಡ್ಬೋದು ಅಂತ. ಬಟ್ ಮಿನಿಮಮ್ ಏನ್ ಮಾಡ್ಬೇಕು, ಒಂದು ಗಣಪತಿ ಶ್ಲೋಕ. ಸೊ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ. ಗಣೇಶನ್ ಶ್ಲೋಕದ ಮೂಲಕ ಸ್ಟಾರ್ಟ್ ಮಾಡೋದು. ಅಗೇನ್ ಗಣಪತಿಯನ್ನ ನಾವು ಏನಕ್ಕೆ ಪೂಜೆ ಮಾಡ್ಬೇಕು ಅಂದ್ರೆ ಹೊರಗಡೆ ಇರೋ ದೇವ್ರನ್ನ ಪೂಜೆ ಮಾಡ್ತಿದೀವಿ ಅಂತಲ್ಲ. ಗಣೇಶ ತತ್ವನೇ ಏನು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನು ಪವರ್ ಇದೆ, ಏನೋ ಒಂದು ಕಷ್ಟ ಬಂತು, ಅದನ್ನ ವಿಘ್ನ ವಿನಾಶಕನ ತತ್ವ ಏನು ಅಂದ್ರೆ ಆ ಕಷ್ಟವನ್ನ ವಿನಾಶ ಮಾಡೋದು ಹೇಗೆ ಅಂದ್ರೆ ಆ ಇನ್ಸ್ಪೈಟ್ ಆಫ್ ದಟ್ ವಿಘ್ನ ಐ ವಿಲ್ ಸ್ಟಿಲ್ ಕೀಪ್ ಗೋಯಿಂಗ್ ಅಂತ. ಆ ಶಕ್ತಿಯನ್ನ ನೀನ್ ನನಗ್ ಕೊಡು ಅಂತ. ವಿಘ್ನವನ್ನ ವಿನಾಶ ಮಾಡು ಅಂದ್ರೆ ಅವ್ನ್ ಕುತ್ಕೊಂಡು ಆಯ್ತು ಈ ಕಷ್ಟ ನಿನ್ಗೆ ಇವತ್ ಬರಲ್ಲ ಅಂತಲ್ಲ, ಬಂದ್ರು ನೀನ್ ಏನ್ ಮಾಡಬಹುದು ಆ ಶಕ್ತಿಯನ್ನ ನಾನ್ ನಿನಗ್ ಕೊಡ್ತೀನಿ ಅಂತ ಗಣೇಶ ತತ್ವ ಇರೋದು. ಸೊ ಸಿಂಪಲ್ ವಕ್ರತುಂಡ ಶ್ಲೋಕದ ಮೂಲಕ ನಾವು ಆ ಶಕ್ತಿಯನ್ನ ನಮ್ಮೊಳಗಡೆ ಇನ್ವೋಕ್ ಮಾಡೋದು. ಆಲ್ವೇಸ್ ನಾನೊಂದು ರೆಕಮೆಂಡ್ ಏನ್ ಮಾಡೋದು ಅಂದ್ರೆ ಯಾವ್ದೇ ಶ್ಲೋಕ ಹೇಳ್ತಾ ಒಳಗಡೆ ಮಾಡ್ಬೇಕು ಅದನ್ನ. ಹೊರಗಡೆ ಇದಾರೆ ಆ ದೇವ್ರು ಅಂತ ಮಾಡೋದಕ್ಕಿಂತ ಜಾಸ್ತಿ ಬೆನಿಫಿಟ್ ಒಳಗಡೆ ಇದೆ ಆ ಶಕ್ತಿ. ಆ ಶಕ್ತಿಯನ್ನ ನೀನು, ಆ ಶಕ್ತಿಯ ದೇವತೆ ನೀನಾಗಿರೋದ್ರಿಂದ ಅದನ್ನ ನೀನು ನನ್ನ ಒಳಗಡೆ ಆ ಅನುಗ್ರಹ ಮಾಡು, ಎಚ್ಚೆತ್ಕೊಳ್ಳೋ ಹಾಗೆ, ಆ ಶಕ್ತಿ ಎಚ್ಚೆತ್ಕೊಳ್ಳೋ ಹಾಗೆ ಅಂತ ಆ ತರ ಮನ್ಸಲ್ಲಿ ಇಟ್ಕೊಂಡು ಮಾಡ್ಬೇಕು. ಅದು ತುಂಬಾ ಇಫೆಕ್ಟಿವ್ ಆಗುತ್ತೆ. ಇದೆಲ್ಲ ಮಾಡಕ್ಕೆ ನಮ್ಗೆ ವೇದ ಮಂತ್ರದ್ದೇ ಅನುಷ್ಠಾನ ಬೇಕು ಅಂತ ಇಲ್ಲ. ಆಸ್ ಸಿಂಪಲ್ ಆಸ್ ವೇದ ಮಂತ್ರ ಮಾಡಿದ್ರೆ ತುಂಬಾ ಸ್ಪೀಡ್ ಆಗುತ್ತೆ ಅಷ್ಟೇ. ಸೊ ಒಂದು ಗಣೇಶಂದು. ನೆಕ್ಸ್ಟ್ ಖಂಡಿತ ಶಾರದೆದು ಮಾಡ್ಬೇಕು. ದೊಡ್ಡವರಾಗ್ಲಿ ಸಣ್ಣವರಾಗ್ಲಿ, ನಂದೆಲ್ಲ ಓದ್ ಮುಗ್ದಿದೆ ಇನ್ ನನ್ಗೆ ಶಾರದೆ ಬೇಡ ಅಂತಿಲ್ಲ. ಸೊ ದೊಡ್ಡವರು ಕೂಡ ಶಾರದೆದೇ ಮಾಡ್ಬೇಕು, ಸಣ್ಣ ಮಕ್ಳ ಕೈಯಲ್ಲೂ ಅದನ್ನೇ ಮಾಡಿಸ್ಬೇಕು. ಸೊ ನಮಸ್ತೆ ಶಾರದಾ ದೇವಿ ಅಥವಾ ಶಾರದೆ ದೇವಿ ಅಂತಾನೂ ಇದೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂಚ ದೇಹಿಮೆ. ಶಾರದೆಯನ್ನ ನೆನ್ಪು ಮಾಡ್ಕೊಂಡು ಅವಳೇ ವಿದ್ಯೆ ಮತ್ತು ಬುದ್ಧಿಯ, ಅದು ಸಾತ್ವಿಕ ಬುದ್ಧಿಯ ದೇವತೆ ಅವಳಾಗಿರೋದ್ರಿಂದ ಅವಳನ್ನ ಪವರ್ ಶಿ ಸ್ಟ್ಯಾಂಡ್ಸ್ ಫಾರ್, ಅದು ನನ್ನ ಒಳಗಡೆ ನೀನು ಇಂಬೈಬ್ ಮಾಡು ಅಂತ ಅವಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಮೂರನೇದು ಲಕ್ಷ್ಮಿದ್ ಒಂದು. ಬಿಕಾಸ್ ನಮ್ದು ಲೈಫ್ ನಡೆಯೋದೇ ರಿಸೋರ್ಸ್ಗಳ ಮೂಲಕ. ಸೊ ನಮಸ್ತೇಸ್ತು ಮಹಾಮಾಯೆ ಈ ಶ್ಲೋಕ ಮಹಾಲಕ್ಷ್ಮಿ ಅಷ್ಟಕಂ ಅಂತ ಒಂದು ಸ್ತೋತ್ರ ಇದೆ, ಅದರ ಫಸ್ಟ್ ಶ್ಲೋಕ ಇದು. ಸೊ ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರ ಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಇದ್ರಲ್ಲಿ ಬೇಸಿಕ್ ಇದು ಪ್ಯೂರ್ಲಿ ನಮಸ್ಕಾರಾರ್ಥ ಮಂತ್ರ. ಲಕ್ಷ್ಮಿಯನ್ನ ಅವಳು ಮಹಾಮಾಯೆ ಒಂದ್ ಸ್ವಲ್ಪ ಹೊಗಳಿ ಅವಳನ್ನ ಸ್ತುತಿ ಮಾಡಿ ಆದ್ಮೇಲೆ ಮಹಾಲಕ್ಷ್ಮಿ ನಮೋಸ್ತೆ, ಇದು ಕೊಡು ಅದು ಕೊಡು ಅಂತ ಕೇಳೋದಿಲ್ಲ. ನಮಸ್ಕಾರ. ಅಂದ್ರೆ ನನ್ನ ಎಫರ್ಟ್ ಏನಿದೆ ಅಷ್ಟು ಬರುತ್ತೆ ಅಂತ ನನ್ಗೆ ಗೊತ್ತಿರಬೇಕು, ಅಥವಾ ನನ್ನ ಇದ್ರಲ್ಲಿ ಏನಿದೆ ಅಷ್ಟು ಬರುತ್ತೆ ಅಂತ ನನ್ಗೆ ಗೊತ್ತಿರಬೇಕು. ಅವಳು ಕೊಡ್ತಾಳೆ ಅನ್ನೋ ಒಂದು ನಂಬಿಕೆಯನ್ನ ಇಟ್ಕೊಂಡು ಅವಳಿಗೆ ನಮಸ್ಕಾರ ಮಾಡೋದು. ಯಾಕೆಂದ್ರೆ ನಾವೇನೋ ಒಂಚೂರು ಕೇಳ್ತೀವಿ, ಬಟ್ ನಮ್ಮ ಹಣೆಯಲ್ಲಿ ಎಷ್ಟೋ ಇರುತ್ತೆ. ನಾವು ಕೇಳಿದ್ರೆ ನಾವು ಹೂ ಅಂದ್ಬಿಟ್ರೆ ಎಷ್ಟೊಂದು ಮಿಸ್ ಆಗೋಗುತ್ತೆ. ನಮ್ ಗುರುಗಳು ಇದನ್ನ ಹೇಳ್ತಾರೆ. ಅದಕ್ಕೆ ಯಾವತ್ತೂ ಕೇಳಕ್ ಹೋಗ್ಬೇಡಿ, ನಿಮ್ಗಿಂತ ಜಾಸ್ತಿ ನಿಮ್ಮ ದೇವ್ರಿಗೆ ಗೊತ್ತು. ಹಾಗಾಗಿ ಏನ್ ಬೇಕು ಏನಿಲ್ಲ, ಅಥವಾ ಏನೋ ಕಷ್ಟ ಬಂತು ಅವಾಗ ಅಯ್ಯೋ ಯಾಕೆ ಇದು ಬಂತು ನಿಮಗ್ ಗೊತ್ತಿಲ್ಲ, ಅದೇ ಹೇಳ್ತಾರಲ್ಲ
ತಲೆ ಕಡಿಬೇಕಾಗಿದ್ದು ಕೈ ಕಡ್ಕೊಂಡು ಹೋಯ್ತು ಅನ್ನೋ ಹಾಗೆ ಇರ್ಬೋದು ಕಷ್ಟ. ಹೌದು. ನಿಮ್ಗೆ ನಮ್ಮ ದೃಷ್ಟಿ ತುಂಬಾ ಲಿಮಿಟೆಡ್ ಇರೋದ್ರಿಂದ ನಮ್ಗೆ ಇದೇ ದೊಡ್ಡದು ಅನ್ಸ್ತಾ ಇರ್ಬೋದು. ದೇವ್ರದನ್ನ ಸಣ್ಣ ರೂಪದಲ್ಲಿ ಕೊಟ್ಟಿದ್ದಾನೆ ಅಥವಾ ಎಚ್ಚೆತ್ಕೊಳ್ಳೋಕೆ ಕೊಟ್ಟಿರ್ಬೋದು. ಈ ತರ ಎಲ್ಲ ಇರೋದ್ರಿಂದ ಎಸ್ಪೆಷಲಿ ರಿಸೋರ್ಸ್ಗಳನ್ನ ನಂಗೆ ಅದ್ ಕೊಡು ಇದ್ ಕೊಡು ಅಂತ ಕೇಳಿ ಸಣ್ಣ ಮಕ್ಕಳಿಂದಾನೇ ನಾವ್ ಇದನ್ನ ಅಭ್ಯಾಸ ಮಾಡಿಸ್ಬೇಕು. ಅದಕ್ಕೆ ಓನ್ಲಿ ನಮಸ್ಕಾರಾರ್ಥ ಮಂತ್ರವನ್ನಷ್ಟೇ ಹೇಳ್ಕೊಡೋದು ನಾವು ಮಾಡಿರುವಂತಹ ತುಂಬಾ ಇದಾವೆ. ಲಕ್ಷ್ಮಿ ಹತ್ರ ಅದ್ ಕೊಡು ಇದ್ ಕೊಡು ಅಂತ ಕೇಳುವಂತ ಶ್ಲೋಕಗಳಿದಾವೆ, ಅವೆಲ್ಲ ತುಂಬಾನೇ ಇಂಪಾರ್ಟೆಂಟ್. ಬಟ್ ಅಲ್ಲಿಂದ ಸ್ಟಾರ್ಟ್ ಮಾಡೋದ್ ಬೇಡ ಅಂತ ನಂದು. ಓಕೆ. ಹಂಗೆ. ಸೊ ಅದು ಅದಾದ್ಮೇಲೆ ಪ್ರದಕ್ಷಿಣೆ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಅಥವಾ ಪ್ರದಕ್ಷಿಣ ಪದೇ ಪದೇ. ಹಂಗೆ ಏನೇನು ಪಾಪ ಏನೇನ್ ಮಾಡಿದೀವಿ ಪ್ರದಕ್ಷಿಣೆ ಮುಖಾಂತರನೇ, ಜಸ್ಟ್ ಬೈ ಡೂಯಿಂಗ್ ಪ್ರದಕ್ಷಿಣ ಅದೆಲ್ಲ ನಾಶವಾಗುತ್ತೆ ಅಂತ ಅದ್ರ ಅರ್ಥ. ಬಟ್ ಅದ್ರ ಸಿಗ್ನಿಫಿಕೆನ್ಸ್ ಏನು, ನಮಸ್ಕಾರ ಹಾಕಿದ ಕೂಡಲೇ ನಾನು ಮಾಡಿರೋ ತಪ್ಪು ಎಲ್ಲ ಮೈನಸ್ ಆಗುತ್ತೆ ಅಂತ ಇಲ್ಲ. ಇಟ್ ಇಸ್ ಮೇನ್ಲಿ ಅಬೌಟ್ ಏನು, ಇವಾಗ ಪಾಪ ಅಂದ್ರೆ ಏನು, ನಮಗ್ ಬರುವಂತಹ ಕಷ್ಟಗಳು ಕಷ್ಟಗಳೇ ನಮ್ಮ ಪಾಪಗಳು ಅಂತ ಒಂದು ಕಾನ್ಸೆಪ್ಟ್. ಅದೇ ಅಂಡರ್ಸ್ಟ್ಯಾಂಡಿಂಗ್ ಇರೋದು. ನಾವು ಯಾವಾಗ್ಲೂ ಏನೋ ಮಾಡಿರೋದು ನಮ್ಗೆ ಇವಾಗ ಕಷ್ಟದ ರೂಪದಲ್ಲಿ ಅಥವಾ ಸುಖದ ರೂಪದಲ್ಲಿ ಬರುವಂತದ್ದು. ಸೊ ಏನೋ ಮಾಡಿರುವಂತಹ ಕಾರಣ ಆಲ್ರೆಡಿ ಆಗೋಗಿದೆ ಅದು, ಅದಕ್ಕೆ ನಾವೇನೋ ಮಾಡಕ್ ಆಗಲ್ಲ. ಪಾಪದ ನಿವಾರಣೆ ಏನು ಅಂದ್ರೆ ಇವಾಗ ಬರ್ತಿರೋ ಕಷ್ಟವನ್ನ ನಾನು ಎದುರಿಸಿ ನಿಂತು ಅದರಿಂದ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಮಾಡ್ಕೊಳ್ದೆ ಇರೋ ಹಂಗೆ ನಾನು ಕಾನ್ಶಿಯಸ್ ಆಗದೆ. ಸೊ ನನಗೆ ನಾನು ಸುತ್ತ ಬರ್ತಾ ಇದ್ದೀನಿ. ನಮ್ ದೇವ್ರ ಕೋಣೆಲೆಲ್ಲ ನಾವು ಪ್ರದಕ್ಷಿಣೆ ಹಾಕೋದಂದ್ರೆ ಬೇಸಿಕಲಿ ನಮ್ಗೆ ನಾವು ಪ್ರದಕ್ಷಿಣೆ ಹಾಕೋತಿದೀವಿ ಅಂತ ಅರ್ಥ. ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಭಗವಂತನಿಗೆ ನಾವು ಪ್ರದಕ್ಷಿಣೆ ಹಾಕೋತಾ ಇದೀವಿ ಅಂತ ಅರ್ಥ. ಅವಾಗ ಒಂದು ಸತ್ವ ಭಾವನೆ ಬರುತ್ತೆ. ಆ ಸತ್ವ ಭಾವನೆ ಇಟ್ಕೊಂಡು ನಾವು ಹೊರಗಡೆ ಹೋಗ್ತೀವಿ, ನಮ್ಮ ಲೈಫ್ಗೆ ಹೋಗ್ತೀವಿ ಅಂದವಾಗ ನಮ್ಮ ಕಡೆಯಿಂದ ಆಗುವಂತಹ ತಪ್ಪುಗಳು ಕಡಿಮೆ ಹಾಕೊಂಡು ಹೋಗುತ್ತೆ. ಅಥವಾ ತಪ್ಪು ಆದ್ರೂ ಕೂಡ ಅದನ್ನ ತಿದ್ದುಕೊಂಡು ಮುಂದೆ ಹೋಗುವಂತಹ ಒಂದು ಮನಸ್ಥಿತಿ ನಮ್ಮಲ್ಲಿ ಬರುತ್ತೆ. ಅದಕ್ಕೆ ಪ್ರದಕ್ಷಿಣೆಯನ್ನ ಹಾಕ್ಬೇಕು. ಅದಕ್ಕೆ ಸುಮ್ಮನೆ ತಿರುಗಿ ನಮಸ್ಕಾರ ಹಾಕೊಂಡು ಎದ್ದು ಹೋದ್ರೆ ಅದರಿಂದ, ಅಥವಾ ಸುಮ್ಮನೆ ಬಾಯಲ್ಲಿ ಶ್ಲೋಕ ಹೇಳ್ಬಿಟ್ರು ಅದರಿಂದ ಏನೂ ಆಗಲ್ಲ. ಅದಕ್ಕೆ ನಾವು ಸಿಗ್ನಿಫಿಕೆನ್ಸ್ ಡಿಸ್ಕಸ್ ಮಾಡ್ತಾ ಇದೀವಿ. ದಿಸ್ ಇಸ್ ದ ಸಿಂಪಲ್ ಥಿಂಗ್. ಪ್ರತಿ ಸಾರಿ ಆ ಶ್ಲೋಕ ಹೇಳಿದಾಗ ಅದೇ ನಮ್ಮ ಮನ್ಸಲ್ಲಿ ಬರಬೇಕು ಅಂತ. ಸೊ ಪ್ರದಕ್ಷಿಣಂ ಪದೇ ಪದೇ. ಸಾರಿ, ಈಗ ಪ್ರದಕ್ಷಿಣೆ ಅಂದ ತಕ್ಷಣ ಕೆಲವರು ಆಡ್ ನಂಬರ್ ಹಾಕ್ತಾರೆ, ಕೆಲವರು ಈವನ್ ನಂಬರ್ ಹಾಕ್ತಾರೆ. 2, 4, 6 ಅಥವಾ 3, 5, 1 ಹೀಗೆ. ಎಷ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕ್ಬೇಕು? 3, 3, 5, 7 ಹಾಗೆ ನನ್ ಗೊತ್ತಿರೋ ಪ್ರಕಾರ ಹಾಗೆ ಇರೋದು. ಅದು ಒಂದು. ಇಲ್ಲ ದೇವತೆ ಪ್ರಕಾರನೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಗಣೇಶಂಗೆ 21 ನಮಸ್ಕಾರ, ಆ ತರನೂ ಮಾಡಬಹುದು. ಐ ಥಿಂಕ್ ಅದು ಟ್ರೆಡಿಷನ್. ಈಗ ನಾರ್ತ್ ಇಂಡಿಯಾದಲ್ಲಿ ನಾವ್ ಅದನ್ನ ಮಾಡಲ್ಲ. ಈಗ ಶಿವಲಿಂಗದ ಸುತ್ತ ನಾವು ಫುಲ್ ಹೋಗ್ಬಿಡ್ತೀವಿ. ನಮ್ಗೆ ನಾರ್ತ್ ಇಂಡಿಯಾದಲ್ಲಿ ಹಾಗಲ್ಲ. ಅವರು ಶಿವಲಿಂಗಕ್ಕೆ ಅವ್ರು ನಮಸ್ಕಾರ ಮಾಡೋದು, ಫುಲ್ ಪ್ರದಕ್ಷಿಣೆ ಮಾಡೋದಿಲ್ಲ ಅವರು. ಹೀಗೆ ಅರ್ಧ ಹೊರಗಡೆ ಇದು ತೀರ್ಥ ಹೋಗೋ ಜಾಗದಿಂದ ವಾಪಸ್ ಬರ್ತಾರಂತೆ. ಇದೆಲ್ಲ ಸಮಥಿಂಗ್ ಐ ಸಿ ದ ಡಿಫ್ರೆನ್ಸ್. ಸೊ 3, 5, 7 ಹಾಗೆ, ಇಲ್ಲ ದೇವತೆಯ ಪ್ರಕಾರದಲ್ಲಿ ಕೂಡ ಮಾಡಬಹುದು. ಓಕೆ ಓಕೆ. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನನಗೆ ನಮ್ ಗುರುಗಳು ಹೇಳೋದೇನು ಅಂದ್ರೆ, ಯಾವುದೇ ಅನುಷ್ಠಾನ ಅಂತ ಏನ್ ಮಾಡ್ತೀವಿ, ಯೂಶುವಲಿ ಅನುಷ್ಠಾನ ಮಾಡೋದೇನು ಅಂದ್ರೆ ನಾವು ಸಾಧನೆ, ಶ್ಲೋಕದಿರ್ಬೋದು, ಸ್ತೋತ್ರದಿರ್ಬೋದು, ಅಥವಾ ಜಪ ಇರ್ಬೋದು, ಯಾವುದೇ ಅನುಷ್ಠಾನ ಇರ್ಲಿ, ನಮಗೆ ಅಂತ ಮಾಡ್ಕೊಳ್ಳುವಂತಹ ಅನುಷ್ಠಾನನೂ ಕೂಡ ಎಂಡ್ ಆಗ್ಬೇಕು ಬೇರೆಯವ್ರಿಗೋಸ್ಕರ ಪ್ರೇ ಮಾಡಿ ಅಂತ. ಹಾಗಾಗಿ ಎಷ್ಟೇ ಸಣ್ಣದಿರ್ಲಿ ಎಷ್ಟೇ ದೊಡ್ಡದಿರ್ಲಿ, ಒಂದು ಶಾಂತಿ ಮಂತ್ರದ ಮೂಲಕ, ಆ ಶಾಂತಿ ಮಂತ್ರದ ಯೂಶುವಲಿ ಎಲ್ಲಾ ಶಾಂತಿ ಮಂತ್ರಗಳು ನಾವು ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳುವಂತದ್ದು. ಸೊ ಅನುಷ್ಠಾನವನ್ನು ಒಂದು ಶಾಂತಿ ಮಂತ್ರದ ಮೂಲಕ ಮುಗಿಸ್ಬೇಕು ಅಂತ ಒಂದು ಅಭ್ಯಾಸ ಅಳವಡಿಕೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅದ್ರಲ್ಲಿ ಸರ್ವೇ ಭವಂತು, ನೀವು ಯಾನಿ ಕಾನಿ ಚ ಪಾಪಾನಿ ಆದ್ಮೇಲೆ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಂದ್ರೆ ಎಲ್ಲಾ ಜನರು ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖವಾಗಿರ್ಲಿ, ಆರಾಮವಾಗಿರ್ಲಿ, ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಸುಖವಾಗಿರ್ಲಿ. ಸರ್ವೇ ಸಂತು ನಿರಾಮಯಾಃ, ನಿರಾಮಯ ಅಂದ್ರೆ ಯಾವುದೇ ಹೆಲ್ತ್ ಇಶ್ಯೂಸ್ ಬರೋದು ಬೇಡ, ರೋಗ ವರ್ಜಿತರಾಗಿ ಅಂದ್ರೆ ತುಂಬಾ ಹೆಲ್ದಿಯಾಗಿ ಇರ್ಲಿ. ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲ ಸೇಫ್ ಫೀಲ್ ಮಾಡ್ಲಿ. ಅದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಹೊರಗಡೆ ಎನ್ವೈರನ್ಮೆಂಟ್ ಎಷ್ಟೇ ಸೇಫ್ ಇದ್ರು ಒಳಗಡೆ ನಾವು ಸೇಫ್ ಫೀಲ್ ಮಾಡ್ತೀವಿ ಅಂತಿಲ್ಲ. ಅದಕ್ಕೆ ನಾವು ಸ್ಟ್ರೆಸ್ ಅಂತ ಹೇಳುವಂಥದ್ದು. ಸ್ಟ್ರೆಸ್ ಇರೋದೇ ದೇಹ ಆ ಒಂದು ಡೇಂಜರ್ ಮೋಡಲ್ ಇದೆ ಅಂತ ಅರ್ಥ. ಸ್ಟ್ರೆಸ್ ಇದೆ ಅಂತ ಅನ್ಸಿದ್ರೆ, ನರ್ವಸ್ ಸಿಸ್ಟಮ್ ಎಸ್ಪೆಷಲಿ ನಮ್ದು
ಸೊ ಒಳಗಡೆನೂ ಆ ಭದ್ರತೆ ಫೀಲ್ ಆಗ್ಬೇಕು. ಹೊರಗಡೆ ಭದ್ರತೆ ಇದೆಯೋ ಇಲ್ವೋ ಅದು ಆಮೇಲೆ ನೋಡ್ಕೊಳ್ಳೋದು, ಬಟ್ ಹಂಗಾಗಲ್ಲ. ಎಷ್ಟೊಂದ್ ಸರಿ ಏನಾಗುತ್ತೆ, ಹೊರಗಡೆ ಎಲ್ಲ ಚೆನ್ನಾಗಿದ್ದು ಒಳಗಡೆ ನಾವು ತುಂಬಾ ರೆಸ್ಲೆಸ್ ಇರ್ತೀವಿ. ಸೊ ಎರಡು, ಹೊರಗಡೆ ಕೂಡ ಒಳಗಡೆ ಕೂಡ ಎಲ್ಲರೂ ಭದ್ರತೆಯನ್ನ ಫೀಲ್ ಮಾಡ್ಲಿ. ಸರ್ವೇ ಭದ್ರಾಣಿ ಪಶ್ಯಂತು, ಭದ್ರತೆಗೋಸ್ಕರ ಆ, 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 ಏನು ಎಲ್ಲ ಅಲೈನ್ಮೆಂಟ್ ಆಗ್ಲಿ, ಹಾಗೆ ಭದ್ರಾಣಿ ಪಶ್ಯಂತು. ಮತ್ತೆ ಒಳ್ಳೆತನವನ್ನ ಪಶ್ಯಂತು ಅಂದ್ರೆ ಇದು ಇನ್ನೊಂದು ಅನದರ್ ವೇ ಇಸ್ ಭದ್ರ ಕ್ಯಾನ್ ಬಿ ಪಾಸಿಟಿವ್, ಒಳ್ಳೆತನ. ಸೊ ಎಲ್ರಲ್ಲೂ ಒಳ್ಳೆತನವನ್ನ ನೋಡ್ಲಿ ಅಂತ. ಅಂದ್ರೆ ಏನು, ಒಳ್ಳೆತನಕ್ಕೆ ಇಂಪಾರ್ಟೆನ್ಸ್ ಕೊಡ್ಲಿ ಅಂತ. ಕೆಟ್ಟ ಯಾರೋ ನಮ್ಮ ಎಲ್ಲರಲ್ಲೂ ಒಳ್ಳೇದು ಕೆಟ್ಟದು ಅಂತ ಎರಡು ಇದ್ದೇ ಇರುತ್ತೆ. ಅದೇ ಹೇಳ್ತಾರಲ್ಲ, ಎಲ್ಲೋ ಒಂದ್ ನೋಡ್ದೆ, ಸತ್ಯಯುಗದಲ್ಲಿ ಬೇರೆ ಬೇರೆ ವರ್ಲ್ಡ್ ಅಲ್ಲಿ ಯುದ್ಧ ನಡೀತಿತ್ತಂತೆ, ಕೆಟ್ಟದು ಒಳ್ಳೇದು ಅಂತ. ಆಮೇಲೆ ತ್ರೇತಾಯುಗದಲ್ಲಿ ಬೇರೆ ಬೇರೆ, ಅಂದ್ರೆ ರಾಕ್ಷಸರು ದೇವತೆಗಳು ಭೂಮಿಲೇ ಬಂದ್ರು ಅಂತ. ಒಂದೇ ವರ್ಲ್ಡ್ ಅಲ್ಲಿ ಎರಡು. ದ್ವಾಪರ ಯುಗದಲ್ಲಿ ಮಹಾಭಾರತ ವಿತಿನ್ ಫ್ಯಾಮಿಲಿನೇ ಆಯ್ತು. ಇವಾಗ ಕಲಿಯುಗದಲ್ಲಿ ಒಳ್ಳೇದು ಕೆಟ್ಟದು ಎರಡು ಒಳಗಡೆ ಅಂತ. ಅಂದ್ರೆ ಎರಡು ಈಕ್ವಲ್ ಆಗಿ ಇಟ್ಕೊಂಡು ಹುಟ್ಟು ಬರ್ತೀವಿ. ನಮ್ಮ ಸಂಸ್ಕಾರಗಳು, ನಮ್ದು ಒಳ್ಳೆತನವನ್ನ ನಮ್ಮ ಸಂಸ್ಕಾರಗಳೇನಿದೆ ದಟ್ ವಿಲ್ ಡಿಸೈಡ್ ನಮ್ಮ ಒಳ್ಳೆತನ ಜಾಸ್ತಿ ಮ್ಯಾನಿಫೆಸ್ಟ್ ಆಗುತ್ತೋ ಅಥವಾ ನಮ್ಮ ನೆಗೆಟಿವ್ ಅಥವಾ ವೀಕ್ನೆಸ್ಗಳು ಜಾಸ್ತಿ ಮ್ಯಾನಿಫೆಸ್ಟ್ ಆಗುತ್ತೋ ಅಂತ. ಹಾಗೆ ಸೊ ಎಲ್ಲರಲ್ಲೂ ಈ ಒಳ್ಳೇದು ಕೆಟ್ಟದು ಅಂತ ಇದ್ದೇ ಇರುತ್ತೆ. ನಾವು ಎಸ್ಪೆಷಲಿ ನಮ್ಮ ಮ್ಯೂಚುವಲ್ ರಿಲೇಶನ್ಶಿಪ್ಗಳಲ್ಲಿ, ಸಂಬಂಧಗಳಲ್ಲಿ, ಯಾಕೆಂದ್ರೆ ಅಲ್ಲೇ ಬದುಕ್ತಾ ಇರೋದು ನಾವು. ಫ್ಯಾಮಿಲಿಲಿ ಇರ್ಬೋದು, ವರ್ಕ್ ಸ್ಪೇಸ್ ಅಲ್ಲಿ ಇರ್ಬೋದು, ಎಲ್ಲ ಕಡೆ ಬೇರೆಯವ್ರ ಜೊತೆ ನಾವು ಇಂಟ್ರಾಕ್ಟ್ ಮಾಡ್ತಿದೀವಿ ಅಂದಾಗ ಅಲ್ಲಿ ಎರಡು ನಮ್ಗೆ ಫೇಸ್ ಮಾಡ್ಬೇಕು ನಾವು. ಸೊ ಯಾವಾಗ ನಾವು ನೆಗೆಟಿವ್ ಮೇಲೆ ಜಾಸ್ತಿ ಫೇಸ್ ಮಾಡ್ಕೊಂಡು ಅದ್ರ ಫೋಕಸ್ ಮಾಡ್ಕೊಂಡು ಹೋಗ್ತೀವಿ, ಲೈಫ್ ತುಂಬಾ ಕಷ್ಟ ಆಗ್ಬಿಡುತ್ತೆ ಬದುಕೋದು. ಹೊರಗಡೆ ನಮ್ಮಿಂದ ಜನರಿಗೆ ಕಷ್ಟ ಆಗೋ ಚಾನ್ಸಸ್ ಇದೆ, ಒಳಗಡೆ ಮನಸ್ಸು ಕೂಡ ನಮ್ಗೆ ತುಂಬಾ ಕಷ್ಟ ಕೊಡೋಕ್ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಭದ್ರಾಣಿ ಪಶ್ಯಂತು, ಭದ್ರ ಅಂದ್ರೆ ಪಾಸಿಟಿವಿಟಿ ಮೇಲೆ ಜಾಸ್ತಿ ಫೋಕಸ್ ಇರ್ಲಿ ಅಂತ. ಈಗ ಕೆಟ್ಟದನ್ನ ನಾವು ಫೇಸ್ ಮಾಡ್ಬೇಕಾದ್ರೂ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇಂದ ಫೇಸ್ ಮಾಡಿ ಅಂತ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಯಾರು ಕಷ್ಟಕ್ಕೆ ಬೀಳದೆ ಇರ್ಲಿ ಅಂತ. ಆಗೋಕ್ ಸಾಧ್ಯ ಇಲ್ಲ. ನಾವು ಅಂದ್ರೆ ಬರೀ ಸುಖವಾಗಿರ್ತೀವಿ ಅಂತ ಬದುಕೇ ಅಲ್ಲ ಅದು. ಹಾಗಾಗಿ ಭದ್ರಾಣಿ ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂದೇನು, ಅವ್ರು ದುಃಖದಲ್ಲಿ ಅವ್ರು ಭಾಗಿ ಆಗ್ತಾ ಇದ್ದಾರೆ ಅಂದ್ರೆ ನಾವು ಹೆಲ್ಪ್ ಮಾಡೋಣ ಅಂತ. ಅದಕ್ಕೆ ಶಾಂತಿ ಮಂತ್ರ ಅನ್ನೋದು ಬೇರೆಯವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡುವಂತಹ ಪ್ರೇಯರ್ ಅಥವಾ ಪ್ರಾರ್ಥನೆ. ಸೊ ಶಾಂತಿ ಮಂತ್ರ ಹೇಳ್ತಾ ಇಲ್ಲ, ನಮಗಿಂತ ಕಡಿಮೆ ನಮ್ಗೆ ಬೇರೆಯವ್ರ ಬಗ್ಗೆ ಯೋಚನೆ ಇರ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ನಮ್ದು ಇಗ್ನೋರ್ ಮಾಡಿ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಖಂಡಿತ ಅಲ್ಲ. ಬಟ್ ಇವಾಗ ಏನಾಗಿದೆ, ನಾನಾಯ್ತು ನಂದ ಹೆಚ್ಚಂದ್ರೆ ನಾನು, ಅದಕ್ಕೆ ಮೇನ್ ಆಗಿ ನಾನು, ಸ್ವಲ್ಪ ಹೆಚ್ಚಂದ್ರೆ ನನ್ನ ಫ್ಯಾಮಿಲಿ, ಅದಕ್ಕಿಂತ ಮುಂದೆ ನಾವು ತುಂಬಾ ಕಡಿಮೆ ಹೋಗೋದು. ಬಟ್ ಯಾಕೆಂದ್ರೆ ಶಾಂತಿ ಮಂತ್ರ ಹೇಳ್ತಾ ಇಲ್ಲ ನಾವು, ಅದ್ರ ಮೇಲೆ ಫೋಕಸ್ ಮಾಡ್ತಾ ಇಲ್ಲ, ಕಾಂಟೆಂಪ್ಲೇಷನ್ ಮಾಡ್ತಾ ಇಲ್ಲ. ಅದು ಒಂದು ಅಭ್ಯಾಸ ಮಾಡ್ಕೊಂಡ್ವಿ ಅಂದ್ರೆ ನಿಧಾನಕ್ಕೆ ನಾನು ನನ್ನದು ಜೊತೆಗೆ, ಅದನ್ನ ಬಿಟ್ಟಲ್ಲ, ನಾನು ನನ್ನದು ಜೊತೆಗೆ ಮೂರನೇವ್ರು, ಅದು ಕಷ್ಟದಲ್ಲಿದ್ದಾರೆ ಅಂದಾಗ, ಸುಖದಲ್ಲಿದ್ದಾಗ ಹೋಗ್ಬೇಕು ಅಂತಿಲ್ಲ, ಹೆಂಗೂ ಖುಷಿಯಾಗೇ ಇರ್ತಾರೆ. ಕಷ್ಟದಲ್ಲಿದ್ದಾರೆ ಅಂದಾಗ ನಮ್ಗಾದಷ್ಟು ಒಂದೆರಡು ಒಳ್ಳೆ ಮಾತು ಅಥವಾ ನಾವಿದೀವಿ ಅಂತ ಒಂದು ಭರವಸೆನೋ, ಮಾರಲ್ ಸಪೋರ್ಟು ಎಷ್ಟೋ ಜನರನ್ನ ಅವ್ರ ಕಷ್ಟದಿಂದ ಮೇಲ್ ಬರಕ್ಕೆ ಶಕ್ತಿ ಕೊಡುತ್ತೆ. ದುಡ್ಡೇ ಕೊಡ್ಬೇಕು ಅಂತಿಲ್ಲ. ಸೊ ಈ ಶಾಂತಿ ಮಂತ್ರದ ಮೂಲಕ ಅದನ್ನ ನಾವು ಸಬ್ ಕಾನ್ಶಿಯಸ್ಲಿ ಬೆಳೆಸ್ಕೋಬೇಕು. ಸೊ ಒಂದು ಶಾಂತಿ ಮಂತ್ರ ಹೇಳೋದು ತುಂಬಾ ಅಗತ್ಯ. ಬೆಳಗ್ಗೆ ಇರ್ಲಿ, ಸಾಯಂಕಾಲ ಇರ್ಲಿ, ಅನುಷ್ಠಾನ ಆದ್ಮೇಲೆ. ಆಮೇಲೆ ಊಟದ ಟೈಮ್, ಯೂಶುವಲಿ ತಿಂಡಿ ಟೈಮಲ್ಲಿ ಉಪಾಹಾರ ಅಂತ ತಿಂಡಿಗೆ ಹೆಸರು. ಅಂದ್ರೆ ಇಟ್ ಇಸ್ ನಾಟ್ ದ ಮೇನ್ ಆಹಾರ, ಹೌದು, ಸಬ್ ಆಹಾರ ಅದು. ಸ್ವಲ್ಪ ಏನೋ ತಿಂತೀವಿ ಅಂತ. ಹಾಗಾಗಿ ಆ ಟೈಮಲ್ಲಿ ನಾವು ಏನೇ ಚಾಂಟಿಂಗ್ ಅಂತ ಮಾಡೋದಿಲ್ಲ, ಬಟ್ ಅದು 3 ಹೊತ್ತು ಏನೇ ತಿನ್ನಕ್ಕೂ ಮೊದ್ಲು ಅಭ್ಯಾಸ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಯೂಶುವಲಿ ಬಿಫೋರ್ ಫುಡ್ ನಾವು ಊಟಕ್ಕೂ ಮೊದ್ಲು ಮಾಡೋದು. ಮಧ್ಯಾಹ್ನದ ಊಟ ಮೇಜರ್, ಆಯುರ್ವೇದನೇ ಸನಾತನ ಧರ್ಮದ ಲೈಫ್ ಸ್ಟೈಲ್. ಸೊ ಅದರ ಪ್ರಕಾರ ಮಧ್ಯಾಹ್ನದ ಊಟ ಮೇಜರ್ ಊಟ, ಮೇನ್ ಊಟ. ಭೋಜನಂ ಅಂತ ಏನ್ ಹೇಳ್ತೀವಿ ಅದು. ಸೊ ಭೋಜನ ಮಂತ್ರ, ಭೋಜನಕ್ಕೂ ಮೊದಲು ಹೇಳುವಂತಹ ಮಂತ್ರ. ತುಂಬಾ ಜನ ಬೇರೆ ಬೇರೆದ್ ಹೇಳ್ತಾರೆ, ಬಟ್ ಮಿನಿಮಮ್ ಏನು ಅಂದ್ರೆ ಅನ್ನ ಕೊಡ್ತಿರೋಳು, ಅನ್ನ ಸ್ವರೂಪಿಣಿ ಯಾರಿದ್ದಾಳೆ ಅವಳನ್ನ ನೆನ್ಪು ಮಾಡ್ಕೋದು ಖಂಡಿತ. ಸೊ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ. ಭಿಕ್ಷೆಯನ್ನ ಕೇಳ್ತಾ ಇದೀವಿ ನಾವು. ಇದು ನಾನು ಕಷ್ಟಪಟ್ಟು ಮಾಡಿ ಸಂಪಾದಿಸಿ ಬಂದಿರೋ ದುಡ್ಡಲ್ಲಿ ತಗೊಂಡಿರೋ ಅನ್ನ ಇದು ಅಂತ ಫೀಲಿಂಗ್ ಇರಬಾರ್ದು. ಅದೇ ಸತ್ಯ ಇರ್ಬೋದು, ಬಟ್ ಅದು ಸಿಗಕ್ಕೂ ನಮಗೆ ದೇವರ ಅನುಗ್ರಹ ಬೇಕು, ನಮ್ಮ ಎಫರ್ಟ್ ಬೇಕು, ನಮ್ಮ ಎಫರ್ಟ್ಗೂ ದೇವರ ಅನುಗ್ರಹ ಬೇಕು. ಹಾಗೆ ಇರೋದ್ರಿಂದ
ನಮಗೆ ನಾನೇ ಮಾಡಿದ್ದು, ನಾನು ದುಡ್ದು ಹಾಕಿರೋದು ಅಥವಾ ನಾನು ಕುಕ್ ಮಾಡಿ ಹಾಕಿರೋದು ಅಂತ ಒಂದು ಇದರಲ್ಲಿ ನಾವು ಆ ಈಗೋಯಿಸ್ಟಿಕ್ ಆಟಿಟ್ಯೂಡ್ ಇಂದ ಫುಡ್ ನ ಅಪ್ರೋಚ್ ಮಾಡಬಾರದು ಅನ್ನೋ ಒಂದು ಕಾರಣ. ಯಾಕೆಂದ್ರೆ ಅದೊಂದು ನೆಗೆಟಿವ್ ಅಪ್ರೋಚ್. ಅದರಿಂದ ಅಂದ್ರೆ ನಾವು ನಮಗೆ ಗೊತ್ತಿಲ್ಲದಂಗೆ ಸಬ್ ಕಾನ್ಶಿಯಸ್ಲಿ ನಮ್ಮ ಊಟದ ಮೂಲಕನೇ ನಾವು ನಮ್ಮ ಈಗೋನ ಬೂಸ್ಟ್ ಮಾಡ್ತಾ ಇದೀವಿ ಅನ್ನೋ ಒಂದು ಇದು. ಮತ್ತೆ ಕೊಡ್ತಿರೋಳು ಅವಳೇ ಆಗಿರೋದ್ರಿಂದ ಅದನ್ನ ಅಕ್ನಾಲೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಅನ್ನಪೂರ್ಣೆ ಸದಾಪೂರ್ಣೆ, ಅನ್ನಪೂರ್ಣೆ ಅನ್ನದಿಂದ ಪೂರ್ಣವಾಗಿರುವಂತವಳು ಅವಳು, ಯಾವಾಗ್ಲೂ ಸದಾ ಪೂರ್ಣೆ. ಶಂಕರ ಪ್ರಾಣವಲ್ಲಭೆ ಅವಳು, ಪಾರ್ವತಿಯ ಒಂದು ಸ್ವರೂಪ ಅನ್ನಪೂರ್ಣೆ. ಸೊ ಶಂಕರನ ಪ್ರಾಣವಲ್ಲಭೆ ಅವಳು. ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ. ಇದನ್ನ ನಾವು ತುಂಬಾ ಕಡಿಮೆ, ಅಂದ್ರೆ ಹೇಳೋದು ತುಂಬಾ ಸುಲಭ, ಬಟ್ ತುಂಬಾ ದೂರ ಬಂದಿದೀವಿ ಅಭ್ಯಾಸದಿಂದ. ಅಂದ್ರೆ ಊಟ ಏನಿದ್ರು ನಮ್ಮೊಳಗೆ ಸಾತ್ವಿಕ ಮನೋಭಾವನೆಯನ್ನ ವೃದ್ಧಿ ಮಾಡುವಂತಹ ಒಂದು ಊಟ ಇರಬೇಕು ಅಂತ ವೇದನೂ ಹೇಳುತ್ತೆ, ಯೋಗನೂ ಹೇಳುತ್ತೆ, ಆಯುರ್ವೇದ ಹೇಳುತ್ತೆ, ಸನಾತನ ಧರ್ಮಗಳು ಹೇಳ್ತವೆ. ಜ್ಞಾನ ವೈರಾಗ್ಯದ ಸಿದ್ಧಿಗೋಸ್ಕರ ನೀನ್ ನನಗೆ ಭಿಕ್ಷೆಯನ್ನ ಕೊಡು ಅಂತ, ನೀನ್ ಕೊಡು ನನಗೆ, ಅದು ಏನೋ ಒಂಚೂರು. ಅದಕ್ಕೇನೆ ಭಗವದ್ಗೀತೆಯಲ್ಲಿ ಇದನ್ನ ಹೇಳ್ತಾರೆ, ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಹಿ ಭುಂಜತೆ ತೇ ತ್ವಘಂ ಪಾಪ ಯೇ ಪಚಂತ್ಯಾತ್ಮ ಕಾರಣಾತ್. ಅಂದ್ರೆ ಯಜ್ಞಶಿಷ್ಟ, ಯಜ್ಞಕ್ಕೆ ಕೊಟ್ಟು ಉಳಿದಿರುವಂತಹ ಅದು ಅನ್ನ. ಸೊ ಯಜ್ಞಶಿಷ್ಟ ಅಂತ. ಯಜ್ಞಶಿಷ್ಟಾಶಿನಃ ಆಗ್ಬೇಕು ನಾವು. ಆಶಿನಃ ಅಂದ್ರೆ ತಿನ್ನುವಂಥವ್ರು, ಸೇವಿಸುವಂಥವ್ರು ಆಗ್ಬೇಕು ನಾವು ಮನುಷ್ಯರು ಅಂತ. ಅಂದ್ರೆ ಏನು? ಯಜ್ಞ ಅಂದ್ರೆ ಒಂದು ಫೈರ್ ಸೆರೆಮನಿ, ಸ್ಯಾಕ್ರಿಫೈಸ್, ಅದ್ರಲ್ಲಿ ನಾವು ಕೊಟ್ಟು ಉಳಿದಿರೋದೇನಿದೆ ಅದನ್ನ ಪ್ರಸಾದ ಬುದ್ಧಿಯಿಂದ ಸ್ವೀಕರಿಸ್ತೀವಿ. ಆ ಯಜ್ಞನೇ ಅಡಿಗೆ ಅನ್ನೋ ಯಜ್ಞನೂ ಕೂಡ ಅದೇನೆ ಅಂತ. ಅಡಿಗೆ ಅನ್ನೋ ಒಂದು ಅಭ್ಯಾಸ ಏನಿದೆ ಅದು ಆತರ ಒಂದು ಯಜ್ಞನೇ ಅಂತ ನೋಡ್ಬೇಕು. ಸೊ ಯಜ್ಞ ಶಿಷ್ಟಾಶನ, ನಾವೆಲ್ಲರೂ ಕೂಡ ಅಡಿಗೆ ಅನ್ನೋ ಯಜ್ಞದಲ್ಲಿ ದೇವರಿಗೆ ಸ್ವಲ್ಪ ಕೊಟ್ಟು ಉಳಿದಿದ್ದೇನಿದೆ ಅದನ್ನ ತಿನ್ನೋರಾಗ್ಬೇಕು. ಯಜ್ಞ ಶಿಷ್ಟಾಶಿನಃ ಸಂತು, ಎಲ್ರೂ ಆಗ್ಬೇಕು. ಆವಾಗ ಎಲ್ಲಾ ತರದ ಕ್ಲೇಶಗಳಿಂದ, ಕಷ್ಟಗಳಿಂದ ನಾವು ಮುಕ್ತಿಯನ್ನ ಪಡಿತೀವಿ. ಇಲ್ಲ ಏನಾಗುತ್ತೆ, ಭುಂಜತೆ ತೇ ತ್ವಘಂ ಪಾಪ ಏ ಪಚಂತಿ ಆತ್ಮ ಕಾರಣಾತ್. ಪಚಂತಿ ಅಂದ್ರೆ ಅಡಿಗೆ ಮಾಡೋದು ಅಥವಾ ಡೈಜೆಸ್ಟ್ ಮಾಡ್ಕೊಳ್ಳೋದು, ಎರಡು, ಹೊರಗಡೆ ಒಳಗಡೆ ಎರಡು. ಸ್ವಂತಕ್ಕೋಸ್ಕರ ಯಾರು ಮಾಡ್ಕೋತೀವಿ ಅವ್ರು ಬರೀ ಸ್ವಂತ, ನಾನು ನಂದು ನನಗಷ್ಟೇ ಇದು, ಇನ್ಯಾರು ಕೇಳಿದ್ರು ಕೊಡಲ್ಲ, ಬೇಕಂದ್ರು ಅವ್ರಿಗೆ ಅವರ ರಿಕ್ವೈರ್ಮೆಂಟ್ ನಂಗೆ ಕಂಡ್ರು ನಾನು ಅವ್ರಿಗೆ ಕೊಡಲ್ಲ, ಈ ತರ ಒಂದು ಇಲ್ಲಿಗೆ ಬಂದ್ಬಿಟ್ಟಿದೀವಿ ನಾವ್ ಇವಾಗ. ಸೊ ಆ ತರದವರು ಭುಂಜತೆ ಅತಿ ತುಂಬಾ ಏನು ಘೋರ ಪಾಪವನ್ನ ಅನುಭವಿಸ್ತಾರೆ ಅಂತ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು. ಘೋರ ಪಾಪ ಅಂದ್ರೆ ಬೇರೆ ಏನು ಇಲ್ಲ. ನಾವು ಯಾರ್ದೋ ಒಬ್ಬ ಹಸುವು ಇರುವಂತಹ ಪ್ರಾಣಿ, ಈಗ ನಾವ್ ಏನ್ ಮಾಡ್ತಾ ಇದೀವಿ, ಅದಕ್ಕೇನೆ ಇದು ದೇವರಿಗೆ ನೈವೇದ್ಯ ಮಾಡುವಂಥದ್ದು ಒಂದು, ಅಥವಾ ಗೋಗ್ರಾಸ, ಅಥವಾ ಅಲ್ಲ ಯೂಶಲಿ ಎಲ್ಲ ಒಟ್ಟಿಗೆ ಪ್ರಾಕ್ಟೀಸ್ ಇದ್ವು, ಗೋಗ್ರಾಸ ಕೊಡುವಂಥದ್ದು, ಹಸುವಿಗೆ ಕೊಡುವಂಥದ್ದು, ಅಡಿಗೆ ಮಾಡಿರೋ ಮೇನ್ ಊಟ ಎಲ್ಲ ಸ್ವಲ್ಪ ಎತ್ತಿ ಕೊಡೋದು, ಇಲ್ಲಿ ಮತ್ತೆ ಹೊರಗಡೆ ಆನ್ಸಿಸ್ಟರ್ಸ್ಗೆ ಇಡುವಂಥದ್ದು, ಅಂದ್ರೆ ಕಾಗೆಗಳಿಗೆ ಇಡುವಂಥದ್ದು, ಇದೆಲ್ಲ ಕಾಮನ್ ಪ್ರಾಕ್ಟೀಸ್ ಇತ್ತು ಮೊದಲು. ಇಟ್ ವಾಸ್ ಅ ಸಿಂಬಲ್ ಫಾರ್ ನನಗೆ ಆ ಆಟಿಟ್ಯೂಡ್ ಇದೆ ಒಳಗಡೆ, ನಾನು ಬೇರೆಯವ್ರನ್ನ ಕನ್ಸಿಡರ್ ಮಾಡಿ ಆಮೇಲೆ ನಾನು ತಿಂತೀನಿ ಅನ್ನೋ ಒಂದು ಆಟಿಟ್ಯೂಡ್ಗೆ ಅದು ಸಿಂಬಲ್ ಇತ್ತು. ಇವಾಗ ಆ ಅಭ್ಯಾಸ ಹೋಗಿದೆ, ಅಥವಾ ಅದು ಸಿಂಬಲ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಹೇಗೆ ಅಂದ್ರೆ, ಹೊರಗಡೆ ನಾವು ಪ್ರಾಣಿ ಪಕ್ಷಿ ಅಥವಾ ಮನುಷ್ಯರು ಕಷ್ಟದಲ್ಲಿ ಇದ್ದಾರೆ, ಅವ್ರಿಗೆ ಊಟ ಇಲ್ಲ ಅಂತ ನೋಡಿನೂ ನಾವೇನು ಮಾಡ್ತಾ ಇಲ್ಲ. ಬಟ್ ಮನೇಲಿ ಗೋಗ್ರಾಸ ಕೊಡ್ತಾ ಇದೀವಿ, ಅಥವಾ ಮನೇಲಿ ನೈವೇದ್ಯ ಮಾಡ್ತಾ ಇದೀವಿ. ಅದು ದಟ್ಸ್ ಹೌ ಲಿಮಿಟೆಡ್ ನೈವೇದ್ಯದ ಅಭ್ಯಾಸ ಹ್ಯಾಸ್ ಬಿಕಮ್. ಹಾಗಾಗಿ ಈ ಯಜ್ಞಶಿಷ್ಟಾಶನ ಸಂತೋ ಆ ಒಂದು ಕಾನ್ಸೆಪ್ಟ್ ನ ಮನ್ಸಲ್ಲಿ ಇಟ್ಕೊಂಡು ದೇವರಿಗೆ ನೈವೇದ್ಯ ಕೊಟ್ರೆ ಎಲ್ರಿಗೂ ಕೊಟ್ಟಂಗೆ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ರೂನು, ಕಲಿಯುಗ ಆಗಿರೋದ್ರಿಂದ ದೇವರಿಗೂ ಕೊಡ್ತೀವೋ ಬಿಡ್ತೀವೋ, ಬಟ್ ಬೇರೆಯವರು ಅಗತ್ಯದಲ್ಲಿ ಯಾರಿದ್ದಾರೆ ಅವರಿಗೆ ಕೊಡೋದು ಅಭ್ಯಾಸ. ನಾವು ಅಡ್ಗೆ ಮಾಡಿದ್ರಲ್ಲೇ ಕೊಡ್ತೀವಿ, ಅದು ಕಷ್ಟ ಇರ್ಬೋದು, ಬಟ್ ಯಾರಿಗೆ ನಾವು ಎಲ್ಲೆಂದ್ರಲ್ಲಿ ಯಾವಾಗ ನಾವು ನೋಡ್ತೀವಿ ಅವ್ರಿಗೆ ಕೊಡುವಂತಹ ಒಂದು ಅಭ್ಯಾಸವನ್ನ ಮಾಡ್ಕೊಂಡ್ರೆ ಅದು ಯಜ್ಞಶಿಷ್ಟರೇ, ಅದು ನಮ್ಮನ್ನ ಯಜ್ಞಶಿಷ್ಟರು ಮಾಡುತ್ತೆ ಅಂತ. ಹಂಗಾಗಿ ಇವೆರಡನ್ನು, ಸೊ ಅನ್ನಪೂರ್ಣೆ ಸದಾಪೂರ್ಣೆ ಹೇಳ್ಬೇಕು, ಮತ್ತೆ ಅಡಿಗೆ ಟೈಮಲ್ಲಿ ಇದನ್ನ ಹೇಳ್ಬೋದು, ಅಥವಾ ಈ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಮಾಡ್ಬೋದು. ಬಿಟ್ರೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣ ಅಪಾನ ಸಮಾಯುಕ್ತಃ ಪಚಾಮಿ ಅನ್ನಂ ಚತುರ್ವಿಧಂ ಅಂತ ಭಗವಂತನೇ ಹೇಳ್ತಾನೆ. ಅಂದ್ರೆ ಅವರು ಏನ್ ಹೇಳ್ತಾರೆ ಅಂದ್ರೆ, ನಾನೇ ವೈಶ್ವಾನರ ಅಂದ್ರೆ ಪಾಚಕ, ಅಗ್ನಿ ವೈಶ್ವಾನರ ಅಂದ್ರೆ
ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ. ಪ್ರಾಣಿಗಳ ಅಂದ್ರೆ ಮನುಷ್ಯರು ಪ್ರಾಣಿಗಳು, ಯಾರಿಗೆ ಪ್ರಾಣ ಇದೆ ಅವೆಲ್ಲ ಪ್ರಾಣಿಗಳು. ಅಂದ್ರೆ ಯಾರಿಗೆ ಈ ದೇಹ ಇದೆ, ಫಿಸಿಕಲಿ ಮ್ಯಾನಿಫೆಸ್ಟೆಡ್ ದೇಹ ಇದೆ, ಅವೆಲ್ಲವೂ ಪ್ರಾಣಿಗಳೇ. ಸೊ ಎಲ್ಲರ ಆ ಎಲ್ಲಾ ದೇಹಗಳಲ್ಲೂ, ಪ್ರಾಣಿಗಳ ದೇಹದಲ್ಲೂ ನಾನು ಅಗ್ನಿಯಾಗಿ, ಪಾಚಕಾಗ್ನಿ, ದೇಹಾಗ್ನಿ ಇವೆಲ್ಲ ಒಂದಕ್ಕೊಂದು ತುಂಬಾ ರಿಲೇಟೆಡ್. ಪಾಚಕಾಗ್ನಿಯಿಂದನೇ ದೇಹಾಗ್ನಿ ಮ್ಯಾನಿಫೆಸ್ಟ್ ಆಗೋದು. ಪಾಚಕಾಗ್ನಿ ಗಟ್ಟಿ ಇತ್ತು ಅಂದ್ರೆ ದೇಹಾಗ್ನಿ, ನಾವೇನ್ ಮೆಟಬಾಲಿಸಮ್ ಅಂತೀವಿ, ಅದು ನಮ್ಮ ಡೈಜೆಸ್ಟಿವ್ ಫೈರ್ ಇಂದನೇ ಅದು ಎಂಪವರ್ಡ್ ಆಗುವಂಥದ್ದು. ಅದಕ್ಕೆ ಆಯುರ್ವೇದ, ಯೋಗ ಎಲ್ಲದು ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಸ್ಟ್ರಾಂಗ್ ಇದನ್ನ ಕೊಟ್ಟಿದೆ. ಸೊ ಆ ಅಗ್ನಿ ನಾನು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣ ಅಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ ಅಂತ. ಅವೆರಡು ಪ್ರಾಣ ಅಪಾನ ಅದು ಸ್ವಲ್ಪ ಟೆಕ್ನಿಕಲ್ ಆಗುತ್ತೆ, ಬಟ್ ಎರಡನ್ನೂ ಸೇರಿಸಿ ಅಂದ್ರೆ ನನ್ನ ಸಮಾನ ಅಗ್ನಿಯನ್ನ ಸ್ಟ್ರಾಂಗ್ ಮಾಡಿಕೊಂಡು 4 ತರಹದ ಅನ್ನವನ್ನ, ಅಥವಾ ಏನು ಊಟ ಮಾಡ್ತೀವಿ, ಒಂದು ಅಗ್ದು ಏನು ಊಟ ಮಾಡ್ತೀವಿ ಅದು, ಇನ್ನೊಂದು ಚೂಪಿ, ಲೈಕ್ ಫಾರ್ ಎಕ್ಸಾಂಪಲ್ ಕಬ್ಬಿಂದು ಇದು, ಅದನ್ನ ಚೂಪು ಅಂತದ್ದು ಅದು, ಅಥವಾ ಲೇಹ್ಯ, ನೆಕ್ಕಿ ಏನು ಕನ್ಸ್ಯೂಮ್ ಮಾಡ್ತೀವಿ ಅದು, ಇಲ್ಲ ಪೇಯ ಕುಡ್ದು. ಸೊ ಈ ತರ 4 ಅನ್ನಗಳನ್ನ ನಾನು ಡೈಜೆಸ್ಟ್ ಮಾಡ್ತೀನಿ ಅಂತ ಕೃಷ್ಣ ಹೇಳಿರುವಂಥದ್ದು. ಅಂದ್ರೆ ಇವೆಲ್ಲಾ ತರದ್ದು ಊಟಗಳನ್ನ ನಾವು ನಮ್ಮ ಇದರಲ್ಲಿ ಅಳವಡಿಸ್ಕೋಬೇಕು. ಬರೀ ಜಗತ್ ತಿನ್ನೋದು ಅಷ್ಟೇ ಅಲ್ಲ. ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಟು ಹಠಯೋಗ. ವಾಟ್ ಹಠಯೋಗ ಪ್ರಪೋಸಸ್ ಇಸ್, ಒಂದ್ ಅರ್ಧ ನಿಮ್ದು ಸಾಲಿಡ್ ಫುಡ್ ಇರಬೇಕು, ಇನ್ನು ಕಾಲ್ ಭಾಗ ಲಿಕ್ವಿಡ್ ಫುಡ್ ಇರಬೇಕು. ಅಂದ್ರೆ ಲೈಕ್ ಆತರ ಡಿವಿಷನ್ ಅಂತಲ್ಲ, ತಿನ್ನೋದ್ರಲ್ಲಿ ಉಳಿದಿದ್ದು ಏರ್ಗೆ ಬಿಟ್ಬಿಡ್ಬೇಕು ಅಂತ. ಸ್ಪೇಸ್ ಇದೊಂದು ಕಾನ್ಸೆಪ್ಟ್ ಇದೆ. ಲೈಕ್ ಮಿಕ್ಸಿ ಜಾರಲ್ಲಿ ನೀವು ಫುಲ್ಲು ಥ್ರೋಟ್ ವರೆಗೂ ತುಂಬಿಸಿ ಮಾಡಿದ್ರೆ ಚೆನ್ನಾಗಿ ಗ್ರೈಂಡ್ ಆಗಲ್ಲ. ಸೇಮ್ ಕಾನ್ಸೆಪ್ಟ್ ಒಳಗಡೆನು ಅಂತ ಹೇಳ್ತಾರೆ. ಸೊ ಸ್ಪೇಸ್ ಕೊಟ್ಟು ಮಾಡಬೇಕು. ಇದೇ ಅವರು ಅದನ್ನೇ ಹೇಳ್ತಾ ಇರೋದು. 4 ತರಹದ ಅನ್ನ ಅಂತ ಏನ್ ಹೇಳ್ತಾರೆ, ಅದ್ರ ಮೂಲಕ ಅವರು ಅದನ್ನೇ ಹೇಳ್ತಾ ಇರೋದು. ಸೊ ಅದು ಒಂದು ಶ್ಲೋಕ. ಅಗೇನ್ ಅಲ್ಲೂ 2 ಶ್ಲೋಕದಲ್ಲೂ ನಾನು ನಂದು ಊಟ ನಾನ್ ತಿಂತಾ ಇರೋದು ಅಂತಿಲ್ಲ. ಇದು ದೇವ್ರದ್ದೇ ಊಟ, ದೇವ್ರಿಗೆ ಕೊಡ್ತಾ ಇರೋದು ಅಂತಾನೆ ಇರುವಂತದ್ದು. ಸೊ ದೇವ್ರಿಗೆ ಕೊಡ್ತಿದೀವಿ ಅಂದಾಗ ನಾವ್ ಏನ್ ಕೊಡ್ತೀವಿ? ಈ ಶ್ಲೋಕ ಹೇಳ್ತೀವಿ ಅಂದ್ರೆ ನಾವು ಏನ್ ಕೊಡ್ತಾ ಇದೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಹಂಗಾಗಿ ಅಗೇನ್ ಅಲ್ಲಿ ಸಾತ್ವಿಕ ಲೈಫ್ ಸ್ಟೈಲ್ ಅನ್ನೇ ಪ್ರಪೋಸ್ ಮಾಡುವಂಥದ್ದು ಆ ಶ್ಲೋಕಗಳು. ಸೊ ಅವೆರಡು ಶ್ಲೋಕವನ್ನ ಹೇಳ್ಬೋದು. 2 ಶ್ಲೋಕ ಗೊತ್ತಿಲ್ಲ, ಬರಲ್ಲ ಅಂದ್ರೆ ಆಸ್ ಸಿಂಪಲ್ ಆಸ್ ಅನ್ನದಾತು ಸುಖಿ ಭವ ಅಂದ್ರೂ ಸಾಕು. ಅಲ್ಲೂ ಕೂಡ ಇದು ನಂದಷ್ಟೇ ಇಲ್ಲ, ಇನ್ನೂ ಯಾರೋ ಕೊಟ್ಟವ್ರಿದ್ದಾರೆ ಅಂತ. ಅನ್ನವನ್ನು ಕೊಟ್ಟವ್ರು ಒಳ್ಳೇದಾಗ್ಲಿ ಹಂಗೆ. ಸೊ ಅನ್ನವನ್ನು ಕುಕ್ ಮಾಡಿದವರು, ಅಪ್ಪ ಅಮ್ಮ ಯಾರು ಬರ್ತಾರೆ, ಯಾರು ಹೆಲ್ಪಿಗೆ ಬರ್ತಾರೆ, ಅವರು ಯಾರಾದ್ರೂ ಅವ್ರು ಸುಖವಾಗಿರ್ಲಿ. ಅವ್ರ ಕೈಗೆ ಹೆಂಗ್ ಬಂತು? ಕೃಷಿ ಮಾಡೋರಿಂದ ಬಂತು. ಸೊ ಹಂಗೆ. ಸೊ ಅನ್ನದಾತು ಸುಖಿ ಭವ ಹೇಳ್ಬೋದು. ಅದಾದ್ಮೇಲೆ ಈವ್ನಿಂಗ್, ಸೊ ಅದಷ್ಟು ಊಟಕ್ಕೆ. ಮತ್ತೆ ಇನ್ನ ಶ್ಲೋಕ ಇದೆ, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಹೇಳ್ತಾರೆ. ಬಟ್ ಕಾನ್ಸೆಪ್ಚುಲಿ ಇಟ್ ಇಸ್ ಮೆಂಟ್ ಫಾರ್ ದ ಆಕ್ಚುಯಲ್ ಯಜ್ಞ. ಬಟ್ ಅದನ್ನೇ ಕಾನ್ಸೆಪ್ಚುಯಲ್ ಆಗಿ ಇಟ್ಕೊಂಡು ಇಲ್ಲೂ ಹೇಳ್ತಾರೆ. ಯಾಕೆಂದ್ರೆ ಊಟ ಮಾಡೋದು, ಡೈಜೆಷನ್, ಅಡಿಗೆ ಇದೆಲ್ಲ ಒಂದು ಯಜ್ಞ ಅನ್ನೋ ಒಂದು ಕಾರಣಕ್ಕೆ ಆ ಶ್ಲೋಕನು ಹೇಳ್ಬೋದು. ಯಾವ್ದು ತಪ್ಪಿಲ್ಲ. ಏನು ಇಲ್ಲ ಅಂದ್ರೆ ಅದು ಒಂದ್ ಶ್ಲೋಕ, ಅದು ಇಲ್ಲ ಅದು ಇರ್ಬೇಕು ಅನ್ನಪೂರ್ಣೆ, ಅದು ಇಲ್ಲ ಅಂದ್ರೆ ಅನ್ನದಾತ ಸುಖಿ ಭವ. ಒಟ್ಟು ನಂದಲ್ಲ ಅಂತ ಒಂದು ಮನ್ಸಲ್ಲಿ ಇರ್ಬೇಕು. ಹಂಗೆ ನಂದಷ್ಟೇ ಅಲ್ಲ ಅಂತ. ಸೊ ಅದಾದ್ಮೇಲೆ ಈವ್ನಿಂಗು ದೀಪ ಹಚ್ಚೋ ಟೈಮ್. ದೀಪ ಹಚ್ಚಲೇಬೇಕು. ಅದು ದಿನಕ್ಕೆ ನಮ್ದು ಶ್ಲೋಕ ಅಥವಾ ಸ್ತೋತ್ರ ವರ್ಕ್ಶಾಪ್ಗಳಲ್ಲಿ ನಾವು ಸ್ಟೂಡೆಂಟ್ಸ್ ಕೈಲಿ ಸಂಕಲ್ಪ ಮಾಡಿಸ್ತೀವಿ. ಆ ಸಂಕಲ್ಪದ ಅರ್ಥನೇ ಇಷ್ಟು, ಆ ಸಂಕಲ್ಪನೇ ಇಷ್ಟು, ದಿನದಲ್ಲಿ 2 ಹೊತ್ತಲ್ಲಿ ದೀಪ ಹಚ್ತೀವಿ ಮನೆಯಲ್ಲಿ ಅಂತ. ಮನೆಯ ಅಮ್ಮನೇ ದೀಪ ಹಚ್ಬೇಕು ಅಂತಿಲ್ಲ, ಹಚ್ಚಿದ್ರೆ ತುಂಬಾ ಒಳ್ಳೇದು. ಬಟ್ ಎಲ್ಲದೂ ಅವರೇ ಮಾಡ್ಬೇಕು, ಎಲ್ಲದೂ ಅವರೇ ಮಾಡಿದ್ರೆ ತುಂಬಾ ಒಳ್ಳೇದು ಅಂತಾನೆ ಇರೋದು ಇವಾಗ. ಬಟ್ ಹಂಗ ಆಗ್ಬಾರ್ದು. ಯಾಕೆಂದ್ರೆ ದೀಪ ಹಚ್ಚೋದು ಮನೆಗಷ್ಟೇ ಅಲ್ಲ, ಪರ್ಸನಲ್ ಆಗಿ ಆ ಒಂದು ಆಕ್ಟ್ ಏನಿದೆ, ದೀಪ ಹಚ್ಚುವಂತಹ ಆಕ್ಟ್ ಏನಿದೆ, ಅದು ಅಂದ್ರೆ ಹೊರಗಡೆ ಇದು ದೀಪವನ್ನು ಬೆಳಗೋದ್ರ ಮೂಲಕ ನನ್ನ ಒಳಗಿನ ಜ್ಞಾನ ದಿವಿಗೆಯನ್ನ ನಾನು ಬೆಳಗ್ತಾ ಇದ್ದೀನಿ. ಅಥವಾ ಹೊರಗಡೆ ದೀಪವನ್ನು ಬೆಳಗೋದ್ರ ಮೂಲಕ ಆ ಅಗ್ನಿ ಏನಿದೆ ಅದು ನನ್ನ ಒಳಗಡೆ ಇರುವಂತಹ ಅಂಧಕಾರವನ್ನ ಹೋಗ್ಲಾಡಿಸ್ಲಿ. ಆ ತರ ಒಂದು ಸಿಗ್ನಿಫಿಕೆನ್ಸ್ ಇರೋದ್ರಿಂದ ಮನೆಯಲ್ಲಿ ಅಪ್ಪನೂ ಅಮ್ಮನೂ ದೊಡ್ಡವರು ಎಲ್ಲ ಒಟ್ಟಿಗೆ ಸೇರಿ ಮಾಡಿದ್ರೆ ಒಂದು, ಇಲ್ಲ ಒಂದ್ ಹೊತ್ತಲ್ಲಿ ಒಬ್ರು, ಇನ್ನೊಂದ್ ಹೊತ್ತಲ್ಲಿ ಇನ್ನೊಬ್ರು, ಹಾಗೆ ಅಭ್ಯಾಸ ಮಾಡ್ಲೇಬೇಕು. ಮತ್ತೆ ಅವ್ರು ಮಾಡ್ತಾ ಮಕ್ಕಳನ್ನ ಇಟ್ಕೊಂಡು ಮಕ್ಳ ಎದುರಿಗೆ ಕೂರಿಸಿ ಅದನ್ನ ಮಾಡ್ಬೇಕು ಅಂತ ನಾವ್ ಯೂಶುವಲಿ ಸಂಕಲ್ಪ ಮಾಡಿಸೋದು. ಸೊ ಸಾಯಂಕಾಲ ದೀಪ ಹಚ್ಚೋದು. ಯೂಶುವಲಿ ಸಾಯಂಕಾಲ ನಾವು ದೀಪ ಹಚ್ಚಿದ ಶ್ಲೋಕ ಹೇಳೋದು, ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ
ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೆ. ಹ್ಮ್. ಇಲ್ಲಿ ಬೇರೆ ಬೇರೆ ಶುಭಂ ಕರೋತು ಅಂತಿದೆ, ಶುಭಂ ಕರೋತಿ ಅಂತ ಇದೆ. ಹ್ಮ್. ಆ ಯಾವುದು ತಪ್ಪಲ್ಲ. ಹ್ಮ್. ಬಟ್ ಸಂಸ್ಕೃತದ ಬ್ಯೂಟಿ ಏನು ಅಂದ್ರೆ, ಯಾವ ವರ್ಡ್ ಯೂಸ್ ಮಾಡ್ತೀವಿ ಅಲ್ಲಿ ಒಂದು ಇಂಟೆನ್ಷನ್ ಸೆಟ್ ಆಗ್ಬಿಡುತ್ತೆ. ಹ್ಮ್. ಹ್ಮ್. ಕರೋತು ಅಂದ್ರೆ ನೀನ್ ಮಾಡು ನನಗೆ ಅಂತ, ಕರೋತಿ ಅಂದ್ರೆ ನೀನ್ ಮಾಡ್ತೀಯಾ ಅಂತ, ಹ್ಮ್. ಸಾರಿ ಇದು ಮಾಡುತ್ತೆ ಅಂತ. ಕರೋತಿ ಅಂದ್ರೆ, ಕುರುತ್ವಂ ಅಂದ್ರೆ ಇಟ್ಸ್ ಮೋರ್ ತುಂಬಾ ಹಂಬಲ್ ಆಗಿ ಹೇಳುವಂಥದ್ದು. ನೀನು ಸೇಮ್ ನೀನ್ ಮಾಡು ಅಂತಾನೆ, ಬಟ್ ಮೋರ್ ಹಂಬಲ್ ವೇ, ಕುರುತ್ವಂ ಅಂತ. ಹ್ಮ್. ಯಾವ್ದು ತಪ್ಪಿಲ್ಲ. ಸೊ ಯು ಚೂಸ್. ನಮ್ ರೆಕಮೆಂಡೇಶನ್ ಶುಭಂ ಕುರುತ್ವಂ ಅಂತ ಹ್ಮ್. ವರ್ಡ್. ಹ್ಮ್. ಶುಭಂ ಕುರುತ್ವಂ, ಒಳ್ಳೇದು ಮಾಡು. ಆರೋಗ್ಯಂ ಧನ ಸಂಪದಂ, ಆರೋಗ್ಯವನ್ನ ಕೊಡು, ಧನ ಸಂಪತ್ತನ್ನ ಕೊಡು. ದೀಪಕ್ ಮಾತಾಡೋದು ದೀಪದ ಹತ್ರ, ಹ್ಮ್. ಯಾಕೆಂದ್ರೆ ದೀಪಕ್ಕೂ ಒಂದು ಕಾನ್ಶಿಯಸ್ನೆಸ್ ಇದೆ ಅಂತ. ಹ್ಮ್. ಇಟ್ಸ್ ನಾಟ್ ಜಸ್ಟ್ ಮಟೀರಿಯಲ್, ಸುಮ್ಮನೆ ಒಂದು ಇದು ಅಂತಲ್ಲ. ಒಂದು ಸರಿ ಅಲ್ಲಿ ದೀಪ ಬೆಳಗಿದ್ವಿ ಅಂದ್ರೆ, ಅಗ್ನಿ ಬಂತು ಅಂದ್ರೆ ಅದಕ್ಕೂ ಒಂದು ಕಾನ್ಶಿಯಸ್ನೆಸ್ ಬರುತ್ತೆ ಅಂತ. ಹ್ಮ್. ಹಾಗಾಗಿ ಅದನ್ನ ಒಂದು ಸೋರ್ಸ್ ಆಫ್ ಎನರ್ಜಿ ಅಂತ ಅನ್ಕೊಂಡು ನಾವು ಅದ್ರ ಹತ್ರ ಮಾತಾಡೋದು. ಶತ್ರು ಬುದ್ಧಿ ವಿನಾಶಾಯ, ಶತ್ರು ಬುದ್ಧಿಯ ವಿನಾಶಕ್ಕೋಸ್ಕರ. ಹ್ಮ್. ಅಂಡ್ ಇಲ್ಲಿ ಶತ್ರು ಹೊರಗಡೆನೆ ಆಗ್ಬೇಕು ಅಂತ ಇಲ್ಲ. ಹ್ಮ್. ಎಷ್ಟೋ ಸರಿ ನಮ್ಮ ಮನಸ್ಸೇ ನಮ್ಗೆ ಶತ್ರು ತುಂಬಾ ಸರಿ ಹ್ಮ್. ನಮ್ಮ ಮನಸ್ಸೇ ನಮಗೆ ಶತ್ರು ಆಗತ್ತೆ. ಹಾಗಾಗಿ ಆ ಶತ್ರುವಿನ ಶತ್ರು ಬುದ್ಧಿ, ಮನಸ್ಸು ಶತ್ರು ಅಂತಲ್ಲ, ಮನಸ್ಸಿನ ಕೆಲವೊಂದು ಯೋಚನೆಗಳು ಶತ್ರು ಅಂದ್ರೆ ಏನು, ನಮ್ಮ ಏಳ್ಗೆಯನ್ನ ಕೆಳಗ್ ಮಾಡುವಂಥದ್ದು. ಹ್ಮ್. ಸೊ ನಮ್ಮದೇ ಕೆಲವೊಂದು ಯೋಚನೆಗಳು ನಮ್ಮ ಏಳ್ಗೆಯನ್ಗೆ ಅಡ್ಡ ಬರುವಂತಹ ಯೋಚನೆಗಳು ತುಂಬಾನೇ ಇರ್ತವೆ. ಹ್ಮ್. ಹೊರಗಡೆ ಕಾರಣದಿಂದ ಇರಬಹುದು, ಒಳಗಡೆ ಅನಾರೋಗ್ಯದ ಯಾವುದೋ ಒಂದು ಕಾರಣದಿಂದ ಇರಬಹುದು, ಬಟ್ ಅವ್ ಇರ್ತವೆ. ಹ್ಮ್. ಆ ಒಂದು ಯೋಚನೆಗಳನ್ನ ನೀನು ಹೋಗ್ಲಾಡ್ಸು. ಅದು ಬರೋದು ಯಾವಾಗ, ಮನಸ್ಸಿನಲ್ಲಿ ನನ್ನ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲದೆ ಇದ್ದಾಗ, ಹ್ಮ್. ಅಥವಾ ನನ್ನ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇಲ್ಲದೆ ಇದ್ದಾಗ, ಅಂದ್ರೆ ಒಂಥರ ಅಂಧಕಾರ ಅದು. ಹ್ಮ್. ಆಕ್ಚುಯಲ್ ರಿಯಲ್ ನಾಲೆಜ್ ಇಲ್ಲ ಅಲ್ಲಿ. ಹ್ಮ್. ಹಾಗಾಗಿ ಅಂಧಕಾರದಿಂದ ಬರುವಂತಹ ಈ ಯೋಚನೆಗಳೇನಿದೆ, ಆ ಒಂದು ಶತ್ರು ಬುದ್ಧಿ ಏನಿದೆ ಅದನ್ನ ನೀನು ಹೋಗ್ಲಾಡ್ಸು. ಹ್ಮ್. ಶತ್ರು ಬುದ್ಧಿ ವಿನಾಶಾಯ, ವಿನಾಶ ಮಾಡ್ಸು ಅಂದ್ರೆ ಫಾರ್ ಎವರ್, ಹೋಗ್ಲಿ. ಮುಗಿಸ್ಬಿಡು ಅದನ್ನ ಅಂತ. ಹಂಗೆ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೆ, ನಿನ್ನನ್ನ ನಾನು ಹಚ್ತಾ ಇರೋದೇ ಆ ಕಾರಣಕ್ಕೆ ಅಂತ. ಹ್ಮ್. ಸೊ ಅದನ್ನ ಹೇಳಿದ್ರೆ ಹಿಂದ್ಗಡೆ ಈ ಸಿಂಬಲೈಸ್, ಈ ಒಂದು ಸಿಗ್ನಿಫಿಕೆನ್ಸ್ ನಾವು ಅರ್ಥ ಮಾಡ್ಕೋಬೇಕು. ಹ್ಮ್. ಪ್ರತಿ ಸರಿ ದೀಪ ಹಚ್ತಾನು ಇದೇ ಬೆಳಕು ಒಳಗಡೆನೂ ಇರುವಂತದ್ದು. ಅಂದ್ರೆ ಬೆಳಕು ಅಂದ್ರೆ ಏನು, ಮತ್ತೆ ಜ್ಞಾನ, ಅದೇ ಜ್ಞಾನ ಒಳಗಡೆ ಇದೆ. ಆ ಜ್ಞಾನ ಏನು, ನಾನ್ ಯಾರು, ಐ ಆಮ್ ನಾಟ್ ಇವನ್ ಟಾಕಿಂಗ್ ಫಿಲಾಸಫಿಕಲ್ ನಾನ್ ಯಾರು. ಹ್ಮ್. ನನ್ನ ರಿಯಲ್ ಸ್ಟ್ರೆಂತ್ಸ್ ಗಳೇನಿರ್ತವೆ, ಒಂದು ಮನಸ್ಸು ಅಂದ್ಮೇಲೆ ಅದಕ್ಕೆ ಬೇರೆ ಬೇರೆ ಮನಸ್ಸುಗಳು, ಬೇರೆ ಬೇರೆ ಸ್ಟ್ರೆಂತ್ಗಳು ಇದ್ದೇ ಇರ್ತವೆ. ಹ್ಮ್. ಆ ಸ್ಟ್ರೆಂತ್ ಅಲ್ಲಿ ನಾವು ಸೆಟ್ಲ್ ಆಗಿರ್ಬೇಕು, ಗ್ರೌಂಡ್ ಆಗಿರ್ಬೇಕು. ಅವಾಗ ಹೊರಗಡೆಯಿಂದ ಏನೋ ಪ್ರಾಬ್ಲಮ್ ಆಯ್ತು ಅಂದಾಗ ನಾವು ಅದರಲ್ಲಿ ತೊಳ್ಕೊಂಡು ಹೋಗ್ಬಿಡೋದಿಲ್ಲ. ಹ್ಮ್. ಅಲ್ಲಾಯ್ತಾ, ಹೌದಾ, ಓಕೆ ನೋಡೋಣ ಅಂತ ಒಂದ್ ಸ್ಟೆಪ್ ತಗೊಂಡು ಆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ವೆನ್ ವಿ ಆರ್ ಗ್ರೌಂಡೆಡ್, ಹ್ಮ್. ವೆನ್ ವಿ ಆರ್ ಕಾನ್ಫಿಡೆಂಟ್ ವಿತ್ ಅವರ್ ಓನ್ ಸ್ಟ್ರೆಂತ್ಸ್. ಹ್ಮ್. ಹಂಗಾಗಿ ಆ ಶತ್ರುಬುದ್ಧಿ ವಿನಾಶ ಅಂದ್ರೆ ಅದು ಯಾವಾಗ್ಲೂ ದೀಪ ಹಚ್ತಾ ಅದೊಂದು ನಾವು ಮನ್ಸಲ್ಲಿ ಇಟ್ಕೋಬೇಕು. ಹ್ಮ್. ಸೊ ಆ ದೀಪ ಹಚ್ಚೋದು ಅದಾದ್ಮೇಲೆ ಸ್ತೋತ್ರ ಏನಾರು ಹೇಳಿದ್ರೆ ಹೇಳ್ಬೋದು, ಇಲ್ಲ ದೀಪ ಹಚ್ಚಿ ನಮಸ್ಕಾರ ಮಾಡಿ ಮುಗಿಸ್ಬೋದು. ಅದು ಕೊನೆಯದಾಗಿ ಮಲಗಕ್ಕೂ ಮೊದ್ಲು. ಹ್ಮ್. ಮಲಗಕ್ಕೂ ಮೊದ್ಲು ಯೂಶ್ವಲಿ ಒಂದು ತುಂಬಾ ಫೇಮಸ್, ಎಲ್ರಿಗೂ ಗೊತ್ತಿರುವಂತದ್ದು, ರಾಮಂ ರಾಮ್. ಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ವೃಕೋದರಂ ಹ್ಮ್. ಶಯನೆ ಯಹ ಸ್ಮರೇತ್ ನಿತ್ಯಂ, ಶಯನೆ ಯಸ್ ಸ್ಮರೇನ್ ನಿತ್ಯಂ ದುಸ್ವಪ್ನಃ ತಸ್ಯ ನಶ್ಯತಿ, ದುಸ್ವಪ್ನಸ್ ತಸ್ಯ ನಶ್ಯತಿ. ಆ ಎಲ್ಲ ರಾಮ, ಸ್ಕಂದ ಕಾರ್ತಿಕೇಯ, ವೈನತೆಯ ಹನುಮಂತ, 4 ಜನರನ್ನ ನಾವು ನೆನ್ಪು ಮಾಡ್ಕೋತಾ ಇದೀವಿ. ಯಾಕೆಂದ್ರೆ ಪುರಾಣಗಳನ್ನ ನೋಡಿದ್ರೆ ಅಥವಾ ಅವರ ಲೈಫ್ ಇವೆಂಟ್ಸ್ ಅನ್ನ ನೋಡಿದ್ರೆ ಎಲ್ರೂ ತುಂಬಾ ಧೀರರಾಗಿ ಹೊರಗೆ ಬಂದಿರೋಂಥವ್ರು. ಹ್ಮ್. ಧೈರ್ಯ ಅಂದ್ರೆ ಏನು, ಸುಮ್ಮನೆ ಹೆದರಿಕೆ ಆಗದೆ ಇರೋದು ಧೈರ್ಯ ಅಲ್ಲ. ಹ್ಮ್. ಅಷ್ಟೇ ಧೈರ್ಯ ಅಲ್ಲ, ಅದು ನಿರ್ಭಯತ್ವ. ಹೆದರಿಕೆ ಆಗದೆ ಇರೋದು ನಿರ್ಭಯತ್ವ. ಬಟ್ ಧೀರರು ಯಾರು ಅಂದ್ರೆ, ಯಾರು ಧರ್ಮ ಎಷ್ಟೇ ಕಷ್ಟ ಆಗ್ಲಿ ಧರ್ಮದ ಮಾರ್ಗವನ್ನ ಬಿಟ್ಕೊಡೋದಿಲ್ಲ. ಏನು ಆಗ್ಬೇಕು, ಏನು ಸರಿ ಆಗ್ಬೇಕು ಅದನ್ನ ಕೊನೆವರೆಗೂ ಮಾಡ್ಕೊಂಬಂದವ್ರು ಅವರೆಲ್ಲ. ತನಗ್ ಕಷ್ಟ ಆಯ್ತು, ತನ್ಗೆ ಕನ್ವೀನಿಯಂಟ್ ಇಲ್ಲ, ಹಂಗಾಗಿ ತನಗ್ ಬೇಕಾದಂಗ್ ಮಾಡ್ತೀನಿ ಅಂದವ್ರು ಯಾರು ಅಲ್ಲ ಅವರು. ಈಗ ಫಾರ್ ಎಕ್ಸಾಂಪಲ್ ವೈನತೆಯಂದು ಸ್ಟೋರಿ ತಗೊಂಡ್ರೆ, ಅವ್ರ ಅಮ್ಮ ವಿನುತಾ ಅವ್ರನ್ನ ಅವರ ಸೌತಿ ಮೇಡ್ ತರ ಮಾಡ್ಕೊಂಡಿಟ್ಟಿರ್ತಾರೆ. ಹಂಗಾಗಿ ಅವ್ರನ್ನ ಬಿಡಿಸ್ಕೊಳಕ್ಕೆ ಇವನಿಗೆ ತುಂಬಾ ಅಮ್ಮನ್ನ ಬಿಡಿಸ್ಬೇಕು ಇದರಿಂದ
ಆ ಒಂದು ಪಾಶದಿಂದ ಅಂತ ತುಂಬಾ ಬರುತ್ತೆ ಅವ್ನಿಗೆ. ಅವ್ರು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅದ್ಯಾವುದೋ ಒಂದು ಪರ್ವತಕ್ಕೆ ಹೋಗಿ ಒಂದು ಹೂ ತರಬೇಕು, ಅದನ್ನ ತಗೊಂಬಂದ್ರೆ ಆಮ್, ಆ, ನಿಮ್ಮಮ್ಮನ್ನ ಬಿಡ್ಸ್ಕೊಂಡು ಹೋಗ್ಬೋದು. ಹಾಗೆ ಅದು ತುಂಬಾ ಕಷ್ಟಕರ ಜರ್ನಿ ಇತ್ತು. ಬಟ್ ಯಾವ್ದು ಮಾಡ್ಬೇಕು ಅದು ಮಾಡ್ಲೇಬೇಕು ಅನ್ನೋ ಒಂದು ಕಾರಣಕ್ಕೆ ತನ್ನ ಕಷ್ಟವನ್ನು ಲೆಕ್ಕಿಸದೆ ಅವ್ರು ಹೋಗಿ ಅದನ್ನ ಫುಲ್ಫಿಲ್ ಮಾಡ್ತಾರೆ, ಅಮ್ಮನನ್ನ ಬಿಡಿಸ್ತಾರೆ. ಆತರ ಅದೊಂದೇ. ರಾಮನನ್ನ ನೋಡಿ, ಮರುದಿನ ಪಟ್ಟಾಭಿಷೇಕ, ಹಿಂದಿನ ದಿನ ಕಾಡಿಗೆ ಎಲ್ಲ ಮುಗ್ದೋಯ್ತು. ಹಿಂದಿನ ಆಕ್ಚುಲಿ ನಮ್ ಪ್ರಕಾರ ಎಲ್ಲ ಮುಗ್ದೋಯ್ತು. ಬಟ್ ಅವ್ರಿಗೆ ಅದೇನು ಅನ್ಸೇ ಇಲ್ಲ, ಏನು ಡಿಫ್ರೆನ್ಸ್ ಆಗೇ ಇಲ್ಲ. ಏನು ಧರ್ಮಕ್ಕೆ ಅದು ಆವಾಗಿನ ಕಾಲದಲ್ಲಿ, ಇವಾಗಿನ ಕಾಲದಲ್ಲಿ ನಮ್ಮದೇ ತರದಲ್ಲಿ ಧರ್ಮವನ್ನ ನಾವು ಫಾಲೋ ಮಾಡ್ಬೋದು. ಸೊ ಅಂತಹ ವ್ಯಾಲರ್ ಇರುವಂತಹ ಧೈರ್ಯ, ಮತ್ತೆ ಅವರು ಏನು ಯುದ್ಧ ಮಾಡಿದ್ರು ಅಲ್ಲಷ್ಟೇ ಧೈರ್ಯ ಅಲ್ಲ, ಅವರ ಕಷ್ಟದ ಸಮಯದಲ್ಲೂ ಅವರು ಧರ್ಮ ಮಾರ್ಗವನ್ನ ಬಿಟ್ಟಿಲ್ಲ. ಹನುಮಂತನು ಅಷ್ಟೇ. ಅವ್ರಿಗೆ ಅವ್ರ ಶಕ್ತಿನೇ ಗೊತ್ತಿರ್ಲಿಲ್ಲ ಅವ್ರಿಗೆ. ಸೊ ಕಷ್ಟ ಕಾಲದಲ್ಲಿ ಅವರು ನನ್ಗೆ ಆಗಲ್ಲ ಅಂತೂ ಸ್ಟಾರ್ಟಿಂಗ್ ಅಲ್ಲಿ ಆಗಲ್ಲ ಅಂದ್ರೂ ಅವ್ರಿಗೆ ರಿಯಲೈಸ್ ಆದ್ಮೇಲೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರು. ಮತ್ತೆ ಅವ್ರಿಗೆ ಯಾವಾಗ್ಲೂ ಅವ್ರು ಎಷ್ಟು ಅಷ್ಟಸಿದ್ಧಿ ಇರುವಂತಹ ದೇವತೆ ಹನುಮಂತ, ಆದ್ರೂ ಅವ್ರಿಗೆ ನಾನು ದೊಡ್ಡವನು, ನಾನವರು ಇದು ಅಂತ ಅವ್ರಿಗೆ ಚೂರು ಇಲ್ಲ. ಕೊನೆಗೂ ಅವ್ರ ರಾಮನ ದೂತ ಅಂತಾನೆ ಅವ್ರು ಹೇಳ್ಕೊಳ್ಳೋಂಥದ್ದು. ಹಂಗೆ ಭಕ್ತಿ ಮಾರ್ಗ ಅದು. ಸೊ ಆತರ ಆ ಕಷ್ಟ ಬಂತು ಅನ್ನೋ ಕಾರಣಕ್ಕೆ ನನ್ನ ಕನ್ವೀನಿಯನ್ಸ್ ಅನ್ನ ನಾನು ಇಂಪಾರ್ಟೆನ್ಸ್ ಕೊಟ್ರೆ ಧರ್ಮವನ್ನ ಬಿಟ್ಟ ಹಾಗೆ ಆಗತ್ತೆ ಅನ್ನೋ ಕಾರಣಕ್ಕೆ ಇವ್ರನ್ನ ನೆನ್ಪು ಮಾಡ್ಕೊಳ್ಳೋದು ಒಂದು. ಅಂದ್ರೆ ಯಾರು ಕಷ್ಟದ ಕಾಲದಲ್ಲೂ ಧರ್ಮವನ್ನ ಬಿಟ್ಕೊಟ್ಟಿಲ್ಲ, ಅವರೇ ಧೀರರು. ಆ ಧೀರರನ್ನ ಅಂದ್ರೆ ಎಷ್ಟು ಧೈರ್ಯ ಬೇಕು, ಎಷ್ಟು ಮನೋಧೈರ್ಯ ಬೇಕು, ನಾಟ್ ಜಸ್ಟ್ ಹೊರಗಡೆ ಧೈರ್ಯ. ಸೊ ಅಂತಹ ಧೀರರನ್ನ ನಾನು ಮಲಗೋಕ್ಕೂ ಮೊದಲು ನೆನ್ಪು ಮಾಡ್ಕೋತೀನಿ. ಆ ತರ ಒಂದು ಧೈರ್ಯವನ್ನ ನನ್ನಲ್ಲಿ ನಾನು ಇನ್ವೋಕ್ ಮಾಡ್ಕೊಂಡ್ರೆ ನನಗೆ ರಾತ್ರಿ ಏನು ದುಸ್ವಪ್ನಗಳು ಬರೋದಿಲ್ಲ. ಯಾಕೆಂದ್ರೆ ಮನಸ್ಸೇ ಆ ಒಂದು ಇದ್ರಲ್ಲಿ ಮಲಗುತ್ತೆ ಅಂತ. ಅಥವಾ ಕಂಪ್ಲೀಟ್ ಸರೆಂಡರ್, ಅಂತ ಒಂದು ಧೀರರ ಕೈಯಲ್ಲಿ ನನ್ನ ಮನಸ್ಸನ್ನ ಕೊಟ್ಟು ಅಂದ್ರೆ ಅವರಿಗೆ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿ ನಾನು ಆರಾಮಾಗಿ ನಿದ್ದೆ ಮಾಡ್ತೀನಿ ಅಂತ. ಅಗೇನ್ ಇಲ್ಲೂ ಕೂಡ ಸೈಕಾಲಜಿ ಆಫ್ ಸರೆಂಡರ್ ಏನು, ಯಾರೋ ಒಬ್ರು ಇದಾರೆ, ಅವ್ರು ನನ್ನನ್ನ ನೋಡ್ಕೋತಾರೆ, ಅವರು ದೇ ವಿಲ್ ಟೇಕ್ ಕೇರ್ ಅಂತ. ಹಂಗೆ ಅದು ಒಂದು. ರಾಮಂ ಸ್ಕಂದಂ ಒಂದು ಶ್ಲೋಕ. ಇದನ್ನು ಮಕ್ಕಳಿಗೆ ಖಂಡಿತ ಹೇಳ್ಕೊಡ್ಬೇಕು. ನಮ್ಗೆ ತುಂಬಾ ಜನ ಮೆಸೇಜ್ ಮಾಡ್ತಾರೆ, ತುಂಬಾ ಜನ ನಮ್ಮ ವರ್ಕ್ಶಾಪ್ ಅಲ್ಲಿ ಹೇಳ್ತಾರೆ, ತುಂಬಾ ಜನ ಕಮೆಂಟ್ ಮಾಡ್ತಾರೆ. ರಾಮಂ ಸ್ಕಂದಂ ಮೇಲೆ ಒಂದು ಶ್ಲೋಕ ಮಾಡಿದ್ವಿ, ಅದ್ ನನ್ಗೆ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದು. ಸೊ ಅದನ್ನ ಹೇಳ್ಕೊಂಡೇ ಮಾಡಿದ್ವಿ. ಐ ಥಿಂಕ್ ದಟ್ಸ್ ವಾಟ್ ಇನ್ಸ್ಪೈರ್ಡ್ ಆಲ್ ದ ಪೇರೆಂಟ್ಸ್. ಉಳಿದ ಅಪ್ಪ ಅಮ್ಮಂಗೋಸ್ಕರ ಮಕ್ಕಳಿಗೆ ಅದನ್ನ ಹೇಳ್ಕೊಡ್ಬೇಕು ಅಂತ. ಮಕ್ಕಳು ದೇ ಹ್ಯಾವ್ ಬಿನ್ ಸ್ಲೀಪಿಂಗ್ ಬೆಟರ್ ಅಂತ ಎಷ್ಟೋ ಜನ ಮೆಸೇಜ್ ಹಾಕಿದ್ದಾರೆ. ಸೊ ದಟ್ಸ್ ಹೌ. ಅಂದ್ರೆ ಮಕ್ಕಳಿಗೆ ಅಪ್ಪ ಅಮ್ಮನೇ ಹೇಳ್ಕೊಟ್ಟಾಗ ಅವ್ರಿಗೆ ಅದ್ರಲ್ಲಿ ಫೇತ್, ಟ್ರಸ್ಟ್ ಬರೋದು ತುಂಬಾ ಬೇಗ ಬಂದ್ಬಿಡುತ್ತೆ. ಇನ್ಯಾರಿಂದನೋ ಕಲಿಯೋ ಬದಲು ಅಪ್ಪ ಅಮ್ಮನೇ ಅದನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮಕ್ಕಳು ಮೇಜರ್ ಆಗಿ ಅಪ್ಪ ಅಮ್ಮಯಿಂದಾನೇ ಕಲಿಯೋದು. ಅಥವಾ ಅವರ ಇಮಿಡಿಯೇಟ್ ಎನ್ವೈರನ್ಮೆಂಟ್ ಅಲ್ಲಿ ಏನ್ ಆಗ್ತಾ ಇದೆ ಅದನ್ನ ನೋಡ್ಕೊಂಡು ಅವ್ರು ಫಸ್ಟ್ ಕಲಿತಾರೆ. ಅವ್ರಿಗೆ ಗೊತ್ತಿಲ್ದಂಗೆ ಅವ್ರ ಸಿಸ್ಟಮ್ ಇರೋದೇ ಹಂಗೆ, ಇಟ್ ಇಸ್ ಫಿಸಿಯಾಲಜಿ. ಅಂದಾಗ ಅಪ್ಪ ಅಮ್ಮನೇ ಅದನ್ನ ಹೇಳ್ಕೊಟ್ರು, ಅಪ್ಪ ಅಮ್ಮ ಅವ್ರ ಜೊತೆ ಕುತ್ಕೊಂಡು ಮಾಡ್ತಾರೆ ಅಂದಾಗ ಅದಕ್ಕಿಂತ ಜಾಸ್ತಿ ಸೆನ್ಸ್ ಆಫ್ ಸೇಫ್ಟಿ, ಸೆಕ್ಯೂರಿಟಿ ನಥಿಂಗ್ ಎಲ್ಸ್ ಕ್ಯಾನ್ ಗಿವ್. ಹಾಗಾಗಿ ನಮ್ಗೆ ಆಕ್ಚುಲಿ ಮಾಡಿದ್ದಾರೆ. ಸೊ ಇಟ್ಸ್ ಅವರ್ ಸ್ಟ್ರಾಂಗ್ ರೆಕಮೆಂಡೇಶನ್, ಮಕ್ಕಳಿಗೆ ಇದನ್ನ ಹೇಳ್ಕೊಡಿ. ಅವಾಗ ತುಂಬಾ ಜನ ಹೇಳ್ತಾರೆ ಸಡನ್ ಆಗಿ ನಿದ್ದೆಯಲ್ಲಿ ಹತ್ಕೊಂಡು ಎದ್ದು ಕುತ್ಕೊಂಡ್ಬಿಡುತ್ತೆ. ಮಕ್ಕಳ ಮನ್ಸು ತುಂಬಾ ವಲ್ನರೇಬಲ್ ಅಂದ್ರೆ ತುಂಬಾ ರಾ ಮನ್ಸು ಅವ್ರದ್ದು. ಏನೇನ್ ನಡೆದ್ರು ತುಂಬಾ ಸ್ಟ್ರಾಂಗ್ ಆಗಿ ಇಂಪ್ರಿಂಟ್ ಆಗುವಂತಹ ಮನ್ಸದು. ಪ್ಲಸ್ ಅಲ್ಲಿ ವಿವೇಚನೆ ತುಂಬಾ ಕಡಿಮೆ, ನಡೆದಿರೋದನ್ನ ವಿವೇಚಿಸಿ ತಗೊಳ್ಳೋದು ಬಿಡೋದು ತುಂಬಾ ಕಡಿಮೆ. ಆಸಕ್ತಿ ಅವ್ರಿಗಿನ್ನ ಬಂದಿರಲ್ಲ. ಹಾಗಾಗಿ ಪೇರೆಂಟ್ಸ್ ಈ ತರದ ಅಭ್ಯಾಸಗಳನ್ನ ಮಾಡಿಸ್ಬೇಕು ಅನ್ನೋದು ನಮ್ದು ಇದು ಸ್ಟ್ರಾಂಗ್ ರೆಕಮೆಂಡೇಶನ್. ಇನ್ನೊಂದು ಹೊಸದು ಅಂತಲ್ಲ, ಬಟ್ ವಾಟ್ ವಿ ರೆಕಮೆಂಡ್ ಇಸ್ ಶಿವಪ್ಪಂದೊಂದು ಶ್ಲೋಕ ಇದೆ, ಕರಚರಣ ಕೃತಂ ವಾ ಕಾಯಜಂ ಕರ್ಮಜಂ ವಾ ಶ್ರವಣ ನಯನಜಂ ವಾ ಮಾನಸಂ ವಾ ಅಪರಾಧಂ ವಿದಿತಂ ಅವಿದಿತಂ ವಾ ಅಥವಾ ವಿಹಿತಂ ಅವಿಹಿತಂ ಎರಡೂ ಆಗುತ್ತೆ. ಸರ್ವಂ ಏತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭು ಅಂತ. ಇಡೀ ದಿನಗಳಲ್ಲಿ ಏನು ಕರದಿಂದ, ಚರಣದಿಂದ, ಮಾತಿನಿಂದ, ವಾಕ್ ಕಾಯಜಂ ಅಂದ್ರೆ ಥ್ರೂ ಔಟ್ ಹೋಲ್ ಬಾಡಿಯಿಂದ, ಕರ್ಮಜಂ ನನ್ನ ಕೆಲಸದಿಂದ ಕರ್ಮಗಳಿಂದ, ಶ್ರವಣ ನಯನಜಂ ಕಣ್ಣು ಕಿವಿಗಳಿಂದ, ಏನೇನ್ ಅಪರಾಧ ಆಗಿರೋ ಪಾಸಿಬಿಲಿಟಿ ಇದೆ, ಅಪರಾಧ ಅಂದ್ರೆ ತಪ್ಪುಗಳು, ಇಟ್ಸ್ ನಾಟ್ ಬ್ಲಂಡರ್ ತರ ಅಲ್ಲ, ಏನೇನ್ ತಪ್ಪುಗಳಿದೆ, ಗೊತ್ತಿದ್ದೋ ಗೊತ್ತಿಲ್ದೇನೋ, ಗೊತ್ತಿದ್ದು ಕೆಲವೊಂದ್ಸರಿ ತಪ್ಪು ಮಾಡ್ತೀವಿ ಅದನ್ನೂ ಕೂಡ, ಅಥವಾ ಗೊತ್ತಿಲ್ಲದೆ ಅಂತೂ ತಪ್ಪುಗಳು ಆಗೇ ಆಗ್ತವೆ ಅದನ್ನು ಕೂಡ, ಇವೆಲ್ಲದನ್ನು ನೀನು ಕ್ಷಮಿಸು
ತತ್ಕ್ಷಮಸ್ವ ಎವ್ರಿಥಿಂಗ್, ಅದನ್ನ ಕ್ಷಮಿಸ್ಬಿಡು ಅಂದ್ರೆ ಸರೆಂಡರ್ ಮಾಡ್ದಂಗ ಅಲ್ಲೂ ಕೂಡ. ಇದು ಬೇರ್ ಮಿನಿಮಮ್ ಇನ್ ಅ ಡೇ. ಓಕೆ. ನಾವು ಡಿಸ್ಕಸ್ ಮಾಡಿದ ಇಷ್ಟು ಹೊತ್ತಿರೋದ್ರಿಂದ ಓ ಇಷ್ಟು ಟೈಮ್ ಆಗುತ್ತೆ, ಅಯ್ಯೋ ಯಾರು ಮಾಡ್ತಾರೆ. ಆಕ್ಚುಲಿ ಚಾಂಟಿಂಗ್ ಮಾಡ್ಕೊಂಡು ಹೋದ್ರೆ ಇಟ್ ಡಸಂಟ್ ಇವನ್ ಟೇಕ್ ಫ್ಯೂ ಮಿನಿಟ್. ಇದು ಸ್ವಲ್ಪ ಒಂದ್ 2-3 ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ. ಯಾವ್ಯಾವ ಶ್ಲೋಕ ನಾವು ಹೇಳಿದೀವಿ ಹೌದು. ಆಯಾ ಟೈಮಲ್ಲಿ ಒಂದು ಫ್ಯೂ ಮಿನಿಟ್ಸ್ ಅಲ್ಲಿ ಮುಗ್ದೋಗ್ಬಿಡುತ್ತೆ. ಮತ್ತೆ ಯಾಕೆ ಇದನ್ನ ಮಾಡ್ಲೇಬೇಕು ಅಂತ ನಾವು ಪ್ರಪೋಸ್ ಮಾಡ್ತೀವಿ ಅಂದ್ರೆ, ಇಫ್ ಈ ಸಿಗ್ನಿಫಿಕೆನ್ಸ್ ಎಲ್ಲ ನೀವು ಯೋಚನೆ ಮಾಡದೇ ಇದ್ರು ನಿಮ್ಮ ಪ್ರೊನೌನ್ಸಿಯೇಷನ್ ಮೇಲೋ ಅಥವಾ ಅದರ ಅರ್ಥದ ಮೇಲೋ ಅಥವಾ ಒಂಚೂರು 2 ಸೆಕೆಂಡ್ ಕಣ್ಣು ಮುಚ್ಚಿ ಈ ಶ್ಲೋಕ ಹೇಳೋದ್ರ ಮೂಲಕ ಮೈಂಡ್ಫುಲ್ನೆಸ್ ಅನ್ನ ಡೆವಲಪ್ ಮಾಡ್ಕೋತಾ ಇದೀವಿ ನಾವು. ಇಲ್ದಿದ್ರೆ ಏನಾಗುತ್ತೆ, ಬೆಳಗ್ಗೆ ಎದ್ವಿ ಮುಗಿಸಿದ್ವಿ, ಏನೇನೋ ಕೆಲಸ ಮಾಡ್ಕೊಂಡು ಯೋಚನೆ ಮೆಕ್ಯಾನಿಕಲ್ ಲೈಫ್ ತುಂಬಾ ಮೆಕ್ಯಾನಿಕಲ್ ಆಗ್ಬಿಡುತ್ತೆ. ಅಂಡ್ ಒಂದಷ್ಟು ವರ್ಷ ಆದ್ಮೇಲೆ ಎಂತ ಮಾಡಿದೆ ಅಂದ್ರೆ ಗೊತ್ತಿಲ್ಲ ಏನ್ ಮಾಡಿದೆ ಅಂತ. ಹಂಗೆ ಹೌದು. ಅಂದ್ರೆ ಪ್ರೊಫೆಷನಲಿ ವಿ ಮೈಟ್ ಹ್ಯಾವ್ ಅಚೀವ್ಡ್, ಬಟ್ ಪರ್ಸನಲಿ ಏನು ಹೌದು. ಅದು ಆ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ನಮಗೆ ತುಂಬಾ ಮೈಂಡ್ಫುಲ್ ಇದ್ದಾಗ ನಮ್ಮ ಲೈಫ್ ಚಾಯ್ಸಸ್ ಡಿಫ್ರೆಂಟ್ ಹಾಕೊಂಡು ಹೋಗುತ್ತೆ. ಡ್ರಾಸ್ಟಿಕ್ ಚೇಂಜ್ ಅಂತ ನಾ ಹೇಳ್ತಾ ಇಲ್ಲ, ಬಟ್ ದ ಮೋರ್ ವಿ ಬಿಕಮ್ ಮೈಂಡ್ಫುಲ್, ದ ಬೆಟರ್ ದ ಕ್ವಾಲಿಟಿ ಆಫ್ ಲೈಫ್ ವಿಲ್ ಬಿ, ದ ಬೆಟರ್ ಚಾಯ್ಸಸ್ ವಿ ವಿಲ್ ಮೇಕ್. ಆ ಥರ ಯೋಚನಾ ಶಕ್ತಿಯನ್ನು ಕೂಡ ಅದು ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ಈ ಥರ ಮಿನಿಮಮ್ ಏನೋ ಒಂದು ಕೆಲಸ, ಮೇನ್ ಕೆಲಸ ಇಲ್ಲ, ಅದು ನೀವು ಹೇಳ್ದಂಗೆ ಇದೆಲ್ಲ ದಿನ ಮಾಡೋದು, ಇಟ್ ಕ್ಯಾನ್ ಬಿಕಮ್ ಮೆಕ್ಯಾನಿಕಲ್ ಜಸ್ಟ್ ಲೈಕ್ ದಟ್. ಎರಡ್ ನಿಮಿಷ ಟಿವಿ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬಿಡು. ಆ ಊಟ ಒಳಗೋಗಿ ಏನ್ ಮಾಡ್ತಾ ಇದೆ ಯಾರಿಗೂ ಗೊತ್ತಿಲ್ಲ, ಏನು ಮಾಡ್ತಿರಲ್ಲ ಅದು ಆಕ್ಚುಲಿ, ಯಾಕೆಂದ್ರೆ ನಾವು ಪ್ರೆಸೆಂಟ್ ಇರಲ್ಲ. ಹಾಗಾಗಿ ಆ ತರ. ಸೊ ಈ ತರ ಪ್ರತಿಯೊಂದು ದೀಸ್ ಆರ್ ಬೇರ್ ಮಿನಿಮಮ್ಸ್. ಅಂಡ್ ಪ್ರತಿಯೊಂದು ಆಕ್ಟಿವಿಟಿಗೂ ಮೊದಲು ಒಂದು ಫ್ಯೂ ಸೆಕೆಂಡ್ಸ್ ಇಫ್ ವಿ ಕ್ಯಾನ್ ಬಿಕಮ್ ಮೈಂಡ್ಫುಲ್, ಅದು ಕ್ವಾಲಿಟಿ ಆಫ್ ಲೈಫ್ ಅನ್ನ ತುಂಬಾ ಇಂಪ್ರೂವ್ ಮಾಡ್ಕೊಂಡು ಹೋಗುತ್ತೆ. ಈಗ ಹನುಮಾನ್ ಚಾಲೀಸ ಅದು ಮೋಸ್ಟ್ ಪವರ್ಫುಲ್ ಸ್ತೋತ್ರ ಅಂತ ಹೇಳ್ತಾರೆ. ಯಾಕೆ? ಅದನ್ನ ಕಂಪೋಸ್ ಮಾಡಿರೋ ಸಿಚುವೇಶನ್ನೇ ಹಂಗಿತ್ತು. ಅದ್ರ ಹಿಂದಿನ ಸ್ಟೋರಿ, ತುಳಸಿದಾಸರು ಅದನ್ನ ಕಂಪೋಸ್ ಮಾಡಿರೋಂಥದ್ದು. ಅವರು ರಾಮ ಭಕ್ತ. ಅಂದ್ರೆ ಹನುಮಂತನ್ ಇವೆಂಚುಲಿ ಅಂದ್ರೆ ರಾಮನನ್ನ ರೀಚ್ ಮಾಡಕ್ಕೆ ಹನುಮನಿಂದ ಹೋದ್ರೆ ತುಂಬಾ ಈಸಿ ಅಂತ ಒಂದು. ಮತ್ತೆ ಎಲ್ಲೆಲ್ಲಿ ರಾಮನನ್ನ ಮಾಡ್ತೀವಿ ಅಲ್ಲಿ ಹನುಮಂತ ಬಂದೇ ಬರ್ತಾನೆ ಅಂತ ಅದೊಂದು ಹಂಗೆಲ್ಲ ಇದೆ. ಸೊ ಅವರಿಗೆ ಇದ್ರ ಮೇಲೆ ರಾಮನ ಒಂದು ಏನು ರಾಮನ್ ನೋಡಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಆಗಿರುತ್ತೆ. ಹಂಗಾಗಿ ಅವರು ಹನುಮಂತನಿಗೆ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹನುಮಂತನನ್ನ ಒಲಿಸ್ಕೋತಾರೆ ಕೂಡ. ಹನುಮಂತ ಬಂದು ಅವ್ರಿಗೆ ಹೇಳ್ತಾರೆ, ಹಿಂಗಿಂಗೆ ಈ ತರ ಪೂಜೆ ಮಾಡು, ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಈ ತರ ಪೂಜೆ ಮಾಡು, ರಾಮಪ್ಪ ಬರ್ತಾನೆ ಅಂತ. ಹಂಗೆ ಅವಾಗ ಅವ್ರು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ರಾಮ ಲಕ್ಷ್ಮಣರು ಸಣ್ಣ ಅದಕ್ಕೆ ಪ್ರಿನ್ಸ್ಗಳ ತರ ಯಾರೋ ಇಬ್ರು ಹುಡುಗರು ಬರ್ತಾರೆ ಅವ್ರ ಹತ್ರ, ಬಂದು ಏನೋ ಕೇಳ್ತಾರೆ. ಇವರು ನಾನು ತುಂಬಾ ಪೂಜೆಲಿ ತುಂಬಾ ಬ್ಯುಸಿ ಇದ್ದೀನಿ, ನನ್ಗೆ ಇವಾಗ ಟೈಮ್ ಇಲ್ಲ ಅಂತ ಕಳಿಸ್ಬಿಡ್ತಾರೆ. ಆಮೇಲೆ ಹನುಮಂತ ಬಂದು ಮಾತಾಡಿದ್ಯಾ ರಾಮ ಲಕ್ಷ್ಮಣರು ಸಿಕ್ಕಿದ್ರಾ ಅಂತ ಕೇಳಿದಾಗ, ಇಲ್ಲಪ್ಪ ಯಾರು ಬಂದಿಲ್ಲ ಅಂತಾರೆ. ಅವಾಗ ಹನುಮಂತ, ಇಲ್ಲ ಅವ್ರಿಬ್ರು ಬಂದಿದ್ರಲ್ಲ ಮಕ್ಕಳು, ಅದು ರಾಮ ಲಕ್ಷ್ಮಣರೇ ಅಂತ. ಇವ್ರಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ, ಇವಾಗ ನಾ ಏನ್ ಮಾಡ್ಲಿ ಹಾಗಾದ್ರೆ ಅಂತ. ಮತ್ತೆ ಮಾಡು ಅಂತ ಹೇಳ್ತಾರೆ. ಬಂದೇ ಬರ್ತಾರೆ, ನೀನ್ ವಾಪಸ್ ಅದನ್ನೇ ಮಾಡು, ಅದೇ ಪೂಜೆ. ಅಂದ್ರೆ ಬೆಳಗ್ಗೆ ತೀರ್ಥ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಮತ್ತೆ ಮಾಡೋ ಟೈಮಲ್ಲಿ ಇನ್ನೊಂದ್ ಸಣ್ಣ ಹುಡುಗ ಬಂದು ನನ್ಗೆ ಹಣ್ಣು ಕೊಡು ಅಂತ ಕೇಳ್ತಾರೆ, ಅವ್ರ ನೈವೇದ್ಯಕ್ಕೆ ಅಂತ ಇಟ್ಟಿರೋ ಹಣ್ಣನ್ನ. ಇವ್ರು ಮತ್ತೆ ಇದು ದೇವ್ರಿಗೆ ಇಟ್ಟಿರೋದು, ನಾ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹಿಂಗೆ ಹೇಳಿ ಆ ಹುಡುಗ ಇನ್ನೇನ್ ತಿರುಗಿ ಹೋಗ್ಬೇಕು. ಅವಾಗ ಹನುಮಂತ್ಗೆ ಪಾಪ ಅನ್ಸುತ್ತೆ, ಅಯ್ಯೋ ಈ ಸರಿನೂ ಮಿಸ್ ಮಾಡ್ಕೊಂಡ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ಅವರು ಹನುಮಂತ ದುಂಬಿಯಾಗಿ ಬಂದು ಇವ್ರ ಕಿವಿಲ್ ಹಾಡು ಹೇಳೋದು. ಹಿಂಗೆ ತುಳಸಿದಾಸ ಅಂತ ಒಬ್ಬ ಇದ್ದ, ಅವನಿಗೆ ರಾಮನ್ ನೋಡ್ಬೇಕು ಅಂತಿತ್ತು, ಪೂಜೆ ಮಾಡ್ತಿದ್ದ. ಆ ಟೈಮಲ್ಲಿ ರಾಮ ಬಾಲಕನ ರೂಪದಲ್ಲಿ ಬಂದ, ಬಟ್ ಇವನಿಗೆ ಗೊತ್ತಾಗಿಲ್ಲ ಅಂತೆಲ್ಲ ಹಿಂಗ್ ಹಾಡು ಹೇಳ್ತಾನೆ. ನಡೀತಿರೋದನ್ನೇ ಹಾಡು ಹೇಳ್ಬಿಡ್ತಾರೆ. ಅವಾಗ ಇವ್ರಿಗೆ ರಿಯಲೈಸ್ ಆಗುತ್ತೆ, ಅರ್ಥ ಮಾಡ್ಕೊಂಡು, ಓ ಇಲ್ಲ ಬಾ ಅಂತ ಮತ್ತೆ ಕರೆದು ಅವ್ರ ಕಾಲಿಗೆ ಬಿದ್ದು, ಆ ಹುಡ್ಗನ್ ಕಾಲಿಗೆ ಬಿದ್ದು ಹಣ್ಣು ಕೊಟ್ಟು ಹೀಗೆ. ಸೊ ಹನುಮಂತನ ಆ ರಾಮನ ಭಕ್ತಿಗೋಸ್ಕರ ಹನುಮಂತನನ್ನು ಒಲಿಸ್ಕೊಂಡಿರ್ತಾರೆ ಅವರು. ಆಮೇಲೆ ಇನ್ನು ಅದ್ರ ಮೂಲಕ ಅವ್ರಿಗೆ ಏನ್ ಪವರ್ ಬಂದಿರುತ್ತೆ ಅಂದ್ರೆ, ಒಂದ್ಸರಿ ಅವ್ರು ಹೀಗೆ ಒಂದ್ ತೀರ್ಥ ಸ್ನಾನಕ್ಕೆ ಹೋಗ್ತಾನೋ ಏನೋ, ಅಲ್ಲೊಂದು ಇದು ಹೋಗ್ತಾ ಇರುತ್ತೆ. ಒಬ್ಬಳ ಪತಿ ಗಂಡ ತೀರ್ಕೊಂಡಿರ್ತಾರೆ. ಅವ್ರ ದೇಹವನ್ನ ತಗೊಂಡು ಹೋಗ್ತಾ ಇರ್ತಾರೆ ಸ್ಮಶಾನಕ್ಕೆ. ಇವ್ರು ದೂರದಲ್ಲಿ ಇರ್ತಾರೆ. ಸೊ ತುಳಸಿದಾಸರು ಮಹಾನುಭಾವರು ಅಂತ ಹೇಳಿ ಅವ್ರನ್ನ ನೋಡಿ ಇವಳು ನಮಸ್ಕಾರ ಮಾಡ್ತಾಳೆ. ಅವಾಗ ಅವ್ರ ಬಾಯಿಂದ ದೀರ್ಘ ಸುಮಂಗಲಿ ಭವ ಅಂತ ಬರುತ್ತೆ. ಇವಳಿಗೆ ಶಾಕ್ ಆಗ್ಬಿಡುತ್ತೆ, ಅದ್ ಹೆಂಗೆ ಅದು ನಿಮ್ ಬಾಯಲ್ಲಿ ಹಿಂಗ್ ಬಂದ್ಬಿಡ್ತು, ಬಟ್ ನಮ್ ಹಸ್ಬೆಂಡ್ ತೀರ್ಕೊಂಡಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದಾರೆ.
ಅದಕ್ಕೆ ಇವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನಾನು ಹೇಳಿದ್ದೀನಿ, ನನ್ನ ಇದು ನಾನೇನು ಹೇಳಲ್ಲ, ರಾಮಪ್ಪನೇ ಇಲ್ಲ ನನ್ನ ಬಾಯಲ್ಲಿ ಹೇಳ್ಸೋದು. ಬಂದಿದೆ ಅಂದ್ರೆ ಅದು ಸತ್ಯ ಆಗೇ ಆಗ್ಬೇಕು, ಆಗುತ್ತೆ, ಅದು ಸತ್ಯನೇ, ಅದು ಇಲ್ದಿದ್ರೆ ಬರಲ್ಲ ಹೊರಗೆ ಅಂತ ಹೇಳಿ ಅವರ ಕಮಂಡಲಿನಲ್ಲಿ ನೀರಿಟ್ಕೊಂಡು ಆ ರಾಮನ ಹೆಸರು ಹೇಳಿ ಇದ್ರ ಮೇಲೆ ಹಾಕ್ತಾರೆ, ದೇಹದ ಮೇಲೆ ಹಾಕ್ತಾರೆ. ಅವ್ರು ಆಕ್ಚುಲಿ ತೀರ್ಕೊಂಡಿರಲ್ಲ, ಅವ್ರು ಎದ್ದು ಬರ್ತಾರೆ, ಅಥವಾ ತೀರ್ಕೊಂಡವ್ರು ಎದ್ದು ಬರ್ತಾರೆ ಅಂತ, ಎದ್ದು ಬಂದ್ಬಿಡ್ತಾರೆ, ಜೀವ ಬರುತ್ತೆ. ಸೊ ಇದೊಂದು ಪವಾಡ. ಎಲ್ರು ಈ ಪವಾಡ ನಡೆಯೋದನ್ನ ಅಕ್ಬರ್ ಏನಿದ್ದಾರೆ ಅವರ ಗೂಢಾಚಾರಿಗಳು ಇದನ್ನ ನೋಡ್ತಾರೆ, ನೋಡಿ ಹೋಗಿ ಅವ್ರಿಗೆ ರಿಪೋರ್ಟ್ ಮಾಡ್ತಾರೆ. ಅವಾಗ ಅಕ್ಬರ್ಗೆ ಓ ಇದಂಗಿದು ಅಂತ, ಯಾಕಂದ್ರೆ ಹೌ ಇಸ್ ಇಟ್ ಪಾಸಿಬಲ್, ಯಾರು ಸತ್ತು ಏನೋ ಅಂದ್ರೆ ಅವರಲ್ಲಿ ಏನೋ ಶಕ್ತಿ ಇರಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಕರೆಸ್ತಾರೆ, ತುಳಸಿದಾಸರನ್ನ ಕರೆಸಿ, ಫಸ್ಟ್ ಅವ್ರು ಬರಲ್ಲ, ಬಟ್ ಇವ್ರು ರಾಜ ನಾನು ಅನ್ನೋ ಇದ್ರಲ್ಲಿ ಕರೆಸ್ತಾರೆ. ಆಮೇಲೆ ಆಯ್ತಪ್ಪ ಬರ್ತೀನಿ ಅಂತ ಬರ್ತಾರೆ. ಅವಾಗ ತೋರ್ಸು, ನನ್ಗೆ ಮಾಡಿ ತೋರ್ಸು, ಹಿಂಗ್ ಕೇಳ್ಪಟ್ಟೆ ನಾನು, ಬಟ್ ನನ್ ಕಣ್ಣಲ್ಲಿ ನೋಡ್ಬೇಕು, ನಾನು ರಾಜ, ನನ್ಗೆ ಮಾಡಿ ತೋರ್ಸು. ಅದಕ್ಕೆ ಅವ್ರು ಹೇಳ್ತಾರೆ, ನನಗೇನು ಗೊತ್ತಿಲ್ಲಪ್ಪ, ನಾನೇನು ಮಾಡಿಲ್ಲ, ಇದೆಲ್ಲ ರಾಮಂದೆ ಅಂತ ಹೇಳ್ತಾರೆ. ಇಡೀ ಸಿಟ್ಟು ಬರುತ್ತೆ, ಅದೇಂಗ್ ರಾಮಂದಾಗುತ್ತೆ, ನೀನ್ ಮಾಡಿದಾರೆ ಅಂತ ನೋಡಿದಾರೆ, ನೀನ್ ಮಾಡಿರೋದು ಅಂತ ನೋಡಿದಾರೆ ಅಂತ ಹೇಳ್ತಾರೆ. ಬಟ್ ಇವನು ಇಲ್ಲ, ನಂದೇನು ಇಲ್ಲ ಅಂದಾಗ ಅವ್ನಿಗೆ ಸಿಟ್ಟು ಬಂದು ಅವ್ನ ಜೈಲಲ್ಲಿ ಹಾಕ್ಬಿಡ್ತಾರೆ. ಅವ್ರಿಗೆ ತುಂಬಾ ಟಾರ್ಚರ್ ಕೊಡ್ತಾರೆ. ಅವನ ಸೈನಿಕರು ಏನಿದ್ದಾರೆ, ಮಾಡು ಮಾಡು ಅಂತ, ಮತ್ತೆ ಫಿಸಿಕಲಿ ಎಲ್ಲ ಟಾರ್ಚರ್ ಕೊಡೋಕೆ ತುಂಬಾ ಮನ್ಸಿಗೆ ಅವ್ರಿಗೆ ನೋವಾಗ್ಬಿಡುತ್ತೆ. ವಿ ಕ್ಯಾನ್ ಇಮ್ಯಾಜಿನ್, ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ. ಆ ಕಷ್ಟದಲ್ಲಿ ಸುಮಾರು 40-45 ದಿನ ಏನೋ ಅವರು ಜೈಲಲ್ಲಿ ಇರ್ತಾರೆ. ಆ ಟೈಮಲ್ಲಿ ಆ ಕಷ್ಟದಿಂದ ಅವ್ರಿಗೆ ಹೊರಗೆ ಬರ್ಬೇಕು ಅನ್ನೋ ಒಂದು ಇದ್ರಲ್ಲಿ ತುಂಬಾ ಇಂಟೆನ್ಸ್ ಭಾವನೆಯಲ್ಲಿ, ಎಮೋಷನಲ್ಲಿ ಅವ್ರು ಇದನ್ನ ಕಂಪೋಸ್ ಮಾಡೋದು. ಹನುಮಂತನ ಕೈಲಿ ನನ್ನನ್ನು ಕಾಪಾಡು ಅಂತ ಕೇಳಕ್ಕೆ ಅವರು ಇದನ್ನ ಕಂಪೋಸ್ ಮಾಡ್ತಾರೆ, ಹನುಮಾನ್ ಚಾಲೀಸನ. ಅದು ಕಂಪೋಸ್ ಮಾಡಿರೋ ದಿನಾನೇ, ಆ ಲಾಸ್ಟ್ ದೋಹಾ ಏನ್ ಬರ್ದಿದ್ದಾರೆ, ಅದ್ರನ್ನ ಮಾಡಿರೋ ದಿನಾನೇ ಅವ್ರಿರೋ ಜಾಗಕ್ಕೆ ಒಂದು ದೊಡ್ಡ ವಾನರ ಸೈನ್ಯ, ಮಂಗದ ಸೈನ್ಯ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ಬಿಡುತ್ತೆ. ಅಟ್ಯಾಕ್ ಮಾಡೋದಂದ್ರೆ ಏನು, ಚೂಸ್ ಮಾಡಿ ಅಕ್ಬರನ ಸೈನಿಕರನ್ನ ಚೂಸ್ ಮಾಡಿ ಅವ್ರಿಗೆ ಕಷ್ಟ ಕೊಡೋದು, ಕಲ್ಲು ಎಸೆಯೋದು, ಗಿಪ್ರೋದು ಅಂದ್ರೆ ಪರ್ಚೋದು, ಈ ತರ ತುಂಬಾ ಕಷ್ಟ. ಅವಾಗ ಅಕ್ಬರನ ಆಸ್ಥಾನದಲ್ಲಿರುವಂತಹ ಒಬ್ರು ಹೇಳ್ತಾರೆ, ಇದು ಮೋಸ್ಟ್ಲಿ ಅವ್ರ ಕೆಲ್ಸ ಅಂತ. ಸೊ ಅಲ್ಲಿ ಬಂದು ಅವ್ರಿಗೆ ರಿಯಲೈಸ್ ಆಗುತ್ತೆ, ಓ ಇವ್ರು ಸುಮ್ಮನೆ ಅಲ್ಲ, ನಾನು ಇವ್ರನ್ನ ಐ ಕ್ರಾಸ್ಡ್ ಮೈ ಲೈನ್, ಇವ್ರನ್ನ ಹಿಂಗ್ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದಿತ್ತು ಅಂತ ಅವ್ರ ಹತ್ರ ಹೋಗಿ ಹೇಳ್ತಾರೆ. ಅವಾಗ ಮತ್ತೆ ಅವ್ರು ಹೇಳ್ತಾರೆ, ನಂದೇನು ಇಲ್ಲ, ನಾನು ಹನುಮಂತನಲ್ಲಿ ಕೇಳ್ಕೊತೀನಿ ಅಂತ ಹನುಮಂತನ್ ಕೇಳ್ಕೊತಾರೆ. ಮತ್ತೆ ಮಂಗಗಳೆಲ್ಲ ಹೋಗ್ತಾರೆ. ಇವ್ರಿಗೆ ರಿಯಲೈಸ್ ಆಗುತ್ತೆ. ಅದಾದ್ಮೇಲೆ ಅವರು ತುಳಸಿದಾಸರನ್ನ ಬಿಡೋದಷ್ಟೇ ಅಲ್ಲ, ಆ ಜಾಗವನ್ನ ಬಿಟ್ಟು ಹೋಗ್ತಾರೆ ವಾಪಸ್. ಡೆಲ್ಲಿಲಿ ಅವ್ರದ್ದು ರಾಯಭಾರಿ ಇರೋದ್ರಿಂದ ಅಲ್ಲಿಗೆ ಹೋಗ್ತಾರೆ ಅಂತ. ಸೊ ಆ ಇಂಟೆನ್ಸ್ ಎಮೋಷನ್ ನಲ್ಲಿ, ಆ ನೋವಿನಲ್ಲಿ ನನಗೆ ಪ್ರೊಟೆಕ್ಷನ್ ಕೊಡು ಅಂತ ಒಂದು ಭಾವನೆಯಲ್ಲಿ ಅವ್ರು ಮಾಡಿರುವಂತಹ ಸ್ತೋತ್ರ ಅದು, ಹನುಮಾನ್ ಚಾಲೀಸ ಅನ್ನೋದು ಆ ಸ್ತೋತ್ರ. ಸೊ ಅದಕ್ಕೊಂದು ಕಾನ್ಶಿಯಸ್ನೆಸ್ ಹುಟ್ಟದಾಗಿಂದಾನೇ, ಅದಕ್ಕೆ ಆ ಕಾನ್ಶಿಯಸ್ನೆಸ್ ಇರೋದು. ಅಂಡ್ the moment he composed it, by the end of that composition, it actually came true. ಅವ್ರನ್ನ ರಿಲೀಸ್ ಮಾಡಂಗೆ ಮಾಡ್ದ ಹನುಮಂತ. ಸೊ ಆ ವರ್ಡ್ಸ್ ಅಲ್ಲಿ ಏನಿದೆ ಅಷ್ಟು ಪವರ್ ಇದೆ. ಬಟ್ ಆ ವರ್ಡ್ಸ್ ಅಲ್ಲಿ ಪವರ್ ಇರೋದು ವ್ಯಕ್ತ ಯಾವಾಗ ಆಗುತ್ತೆ ಅಂದ್ರೆ ಹೇಳೋರ ಭಾವನೆ. ನಾವು ಸುಮ್ಮನೆ ಶ್ರೀ ಗುರು ಚರಣ ಹಂಗೆ ಹೇಳ್ಕೊಂಡ್ಬಿಟ್ರೆ ನಡೆಯಲ್ಲ. ಹೇಳೋರ್ದು, ಅದಕ್ಕೆ ಹನುಮಾನ್ ಎಲ್ಲದು ವೇದ ಮಂತ್ರ ಅಲ್ದಿದ್ರು ಬೇರೆ ಎಲ್ಲ ಸ್ತೋತ್ರಗಳು ಯಾವ್ದು ಮಂತ್ರಗಳಲ್ಲ, ಅವುಗಳನ್ನ ಅಭ್ಯಾಸ ಮಾಡೋರು ಅರ್ಥ ಗೊತ್ತಿಟ್ಕೊಂಡ್ ಮಾಡ್ಬೇಕು. ಅರ್ಥ ಗೊತ್ತಿಟ್ಕೊಂಡ್ ಮಾಡಿದಾಗ ಭಾವನಾತ್ಮಕವಾಗಿ ಕನೆಕ್ಟ್ ಆಗೋದು ತುಂಬಾ ಈಸಿ ಆಗ್ಬಿಡುತ್ತೆ. ಯಾವಾಗ ಈ ಸ್ತೋತ್ರಗಳನ್ನ ನಾವು ಭಾವನೆ ಇಟ್ಕೊಂಡು ಅಭ್ಯಾಸ ಮಾಡ್ತೀವಿ, ಆ ಸ್ತೋತ್ರಗಳು ಮೇನ್ ಆಗಿ, ಆವಾಗ ಆ ಸ್ತೋತ್ರಗಳ ಪವರ್ ಇನ್ವೋಕ್ ಹಾಕೊಂಡು ಹೋಗುತ್ತೆ. ಹನುಮಾನ್ ಚಾಲೀಸ ಈಸ್ ನೋ ಡಿಫ್ರೆಂಟ್ ದನ್ ದಟ್. ಅಂಡ್ ಬೇರೆ ಎಲ್ಲಾ ಸ್ತೋತ್ರಗಳಿಗಿಂತ ಜಾಸ್ತಿ ಇದು, ಯಾಕೆಂದ್ರೆ ಅದು ಹೊರಗ್ ಬಂದಿರೋ ಟೈಮಿಂಗ್ ಹಂಗಾಗಿ. ಪ್ಲಸ್ ಮತ್ತೆ ಜನರೆಲ್ಲ ಅದ್ರ ಮೇಲೆ ತುಂಬಾ ಅಭ್ಯಾಸ ಮಾಡಿ 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 ಅದರ ಹೇಳ್ತಾರೆ, ಪ್ರತಿ ಒಂದು ವೇದ ಮಂತ್ರಕ್ಕಿರ್ಬೋದು, ಎಲ್ಲ ಸ್ತೋತ್ರಗಳಿಗೆ ಅದ್ರದ್ದೇ ಆದ ಕಾನ್ಶಿಯಸ್ನೆಸ್ ಇದೆ ಅಂತ. ಸೊ ನಾವ್ ಎಷ್ಟು ಅದ್ರ ಜೊತೆ ಕನೆಕ್ಟ್ ಹಾಕೊಂಡು ಹೋಗ್ತೀವಿ, ಅದ್ರ ಜೊತೆ ಟ್ಯೂನ್ ಇನ್ ಹಾಕೊಂಡು ಹೋಗ್ತೀವಿ, ಆ ಕಾನ್ಶಿಯಸ್ನೆಸ್ ಏನು ಪವರ್ ಇದೆ ಅದು ಅದ್ರ ಜೊತೆ ನಮ್ಮ ಕಾನ್ಶಿಯಸ್ನೆಸ್ ಟ್ಯೂನ್ ಹಾಕೊಂಡು ಹೋಗುತ್ತೆ. ಅಂದ್ರೆ ನಾವ್ ಏನನ್ನ ಭಜಿಸ್ತೀವಿ ಅದರ ಗುಣಗಳು ನಮ್ಮಲ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ, ಅದ್ರ ಪವರ್ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಭಾವನಾತ್ಮಕವಾಗಿ ಕನೆಕ್ಟ್ ಮಾಡ್ಕೊಂಡು ಹೇಳ್ದಾಗ್ಲೇ ಹನುಮಾನ್ ಚಾಲೀಸ ಹೆಲ್ಪ್ ಆಗೋದು. ಅದಕ್ಕೆ ಇವಾಗ ಇದೊಂದಿದೆ, ನಿಮ್ಗೆ ಹೆದರಿಕೆ ಇದೆಯಾ ಹನುಮಾನ್ ಚಾಲೀಸ ಮಾಡಿ
ಹ್ಮ್. ಅಥವಾ ತುಂಬಾ ಜನ ಏನೋ ಕಷ್ಟದಲ್ಲಿದ್ದೀರಾ, ಈ ಶ್ಲೋಕ ಮಾಡಿ, ಆ ಶ್ಲೋಕ ಮಾಡಿ. ಹ್ಮ್. ನಾನ್ ಹೇಳೋದು, ನೀವು ಕಷ್ಟದಲ್ಲಿದ್ದಾಗ ಸ್ಟಾರ್ಟ್ ಮಾಡಿರುವಂತಹ ಅಭ್ಯಾಸಗಳು ಅಷ್ಟು ಇಫೆಕ್ಟಿವ್ ಆಗಕ್ಕೆ ಸಾಧ್ಯ ಇಲ್ಲ. ಇಂಪಾಸಿಬಲ್ ಅಂತ ಇಲ್ಲ, ಸಾಧ್ಯ ಇಲ್ಲ. ಯಾಕೆಂದ್ರೆ ನಿಮ್ಮ ಮನಸ್ಸು ಆ ಲೆವೆಲಲ್ಲಿ ವೈಬ್ರೇಟ್ ಆಗ್ತಾ ಇರಲ್ಲ ನೀವು ಕಷ್ಟದಲ್ಲಿರ್ತಾ. ಹ್ಮ್. ಅದೇ ನೀವು ಅವ್ನ್ ಡೈಲಿ ಬೇಸಿಸ್ ಒಂದು ಅನುಷ್ಠಾನ ಇಟ್ಕೊಂಡಿದ್ದೀರಾ ಅನ್ಕೊಳ್ಳಿ, ಯಾವುದೇ ಇರ್ಲಿ, ಹ್ಮ್. ಹನುಮಾನ್ ಚಾಲೀಸನೇ ಆಗ್ಬೇಕು ಅಂತಿಲ್ಲ, ಬಟ್ ಡೈಲಿ ಬೇಸಿಸ್ ಅಲ್ಲಿ ಯಾವುದೋ ಒಂದು ಅನುಷ್ಠಾನ ಇಟ್ಕೊಂಡಿದ್ದೀರಾ ವೇರ್ ನಿಮ್ಮ ಮನಸ್ಸು ಒಂದು ಡಿಫ್ರೆಂಟ್ ಲೆವೆಲ್ ಆಫ್ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಹಂಗಾದಾಗ ಈ ಏನ್ ರೆಮಿಡೀಸ್ ಹೇಳ್ತಾರೆ, ಈಗ ಜ್ಯೋತಿಷಿಗಳು ರೆಮಿಡೀಸ್ ಹೇಳ್ತಾರೆ, ಹ್ಮ್. ಆ ರೆಮಿಡಿಗಳು ಆವಾಗ ವರ್ಕ್ ಆಗುತ್ತೆ. ಹ್ಮ್. ಇಲ್ಲ ಅಂದ್ರೆ ನನ್ಗೆ ದುಡ್ಡಿಲ್ಲ ಏನಾರು ಹೇಳಿ ಆಯ್ತು, ನೀನು ಅದೇನೋ ಇವಾಗ ತುಂಬಾ ನೋವು ಕೊಡುತ್ತೆ ನನ್ಗೆ ಆ ವಿಡಿಯೋಸ್ ನೋಡಕ್ಕೆ. ಅದ್ಯಾವುದು ಅಷ್ಟಲಕ್ಷ್ಮಿ ಅಂತೇನೋ ಪುರಯ ಪುರಯ ಪುರಯ, ಆ ವರ್ಡಿಂಗೇ ಪುರಯ ಅಂತ ವರ್ಡೇ ಇಲ್ಲ ಸಂಸ್ಕೃತದಲ್ಲಿ. ಹ್ಮ್. ಹ್ಮ್. ಪೂರಯ ಇರ್ಬೋದು, ಪೂರಯ ಅಂದ್ರೆ ತುಂಬಿಸು ಅಂತ. ಅದ್ ಹಂಗ ಅಷ್ಟು ಈಸಿ ಇದ್ರೆ ಎಲ್ರೂ ಹೌದು. ಆಗ್ಬಿಡ್ತಿದ್ವಿ ಅಲ್ವಾ, ತುಂಬಾ ಶ್ರೀಮಂತರಾಗ್ಬಿಡ್ತಾ ಇದ್ವಿ. ಹೌದು. ಬಟ್ ಇಲ್ಲ, ಆ ಸ್ತೋತ್ರಗಳನ್ನ ಇಟ್ಕೊಂಡು ಅದರ ಶಕ್ತಿಯನ್ನ ಇನ್ವೋಕ್ ಮಾಡ್ಬೇಕು ಅಂದ್ರೆ ನಮ್ಮ ಅನುಷ್ಠಾನ ತುಂಬಾ ಮುಖ್ಯ. ಹ್ಮ್. ಹನುಮಾನ್ ಚಾಲಿಸದ ಮೇಲೇನೆ ಅನುಷ್ಠಾನ ಮಾಡಬಹುದು, ಹ್ಮ್. ಅಥವಾ ಅದಷ್ಟನ್ನೇ ಪ್ರತಿದಿನ ಅಭ್ಯಾಸ ಮಾಡ್ಕೊಂಡೋದ್ರೆ ಇವೆಂಚುಲಿ ಅದರಿಂದ ಧೈರ್ಯ, ಅದರಿಂದ ಹನುಮಂತ ಏನೇನು ಬುದ್ಧಿ ಜ್ಞಾನ ಇದು ಏನ್ ಕೇಳ್ತೀವಿ ಅದ್ರಲ್ಲಿ ಅದು ಬರಕ್ ಸಾಧ್ಯ. ಒಂದ್ಸರಿ ಹೆದರಿಕೆ ಆದ್ಕೂಳೆ ಹನುಮಾನ್ ಚಾಲೀಸ ಇಟ್ ಕ್ಯಾನ್ ಬಿ ಸೈಕಲಾಜಿಕಲಿ ಇಫೆಕ್ಟಿವ್, ಬಟ್ ಎನರ್ಜಿ ವೈಸ್ ಅಥವಾ ಇನ್ಫ್ಲೂಯೆನ್ಸ್ ವೈಸ್ ಇಫೆಕ್ಟಿವ್ ಆಗೋದಿಕ್ ಸಾಧ್ಯ ಇಲ್ಲ. Okay. ಅಂಡ್ ಅದು ಪ್ರಾಬ್ಲಮ್ ಚಾಲಿಸದ್ದಲ್ಲ, ಮನಸ್ಸಿನ, ನಮ್ ಮನಸ್ಸು. ಮಾಡುವವರ ಮನಸ್ಸಿಂದು. ಈಗ ಅನುಷ್ಠಾನ ಅಂದ್ರೆ ಏನು ಅಂತ? ಅನುಷ್ಠಾನ ಅಂದ್ರೆ ಒಂದು ಅಭ್ಯಾಸ, ಹ್ಮ್. ಬಟ್ ಅದರಲ್ಲಿ ಎಸ್ಟಾಬ್ಲಿಷ್ ಆಗೋದು ಅಂತ ಹೇಳ್ತಾರೆ. ಒಂದು ಅಭ್ಯಾಸದಲ್ಲಿ ಎಸ್ಟಾಬ್ಲಿಷ್ ಆಗೋದು ಅಂದ್ರೆ ಹ್ಮ್. ಅದನ್ನ ಹೊರಗಡೆ ಏನೇ ನಡೀತಾ ಇರ್ಲಿ, ನನ್ನ ಲೈಫಲ್ಲಿ ಏನೇ ನಡೀತಾ ಇರ್ಲಿ, ಹ್ಮ್. ನಾವ್ ಹೆಂಗೆ ಊಟ ಮಾಡ್ತೀವಿ, ಹ್ಮ್. ಏನೋ ಬಾರಿ ಸ್ಟ್ರೆಸ್ ಆಯ್ತು ಅನ್ಕೊಳ್ಳಿ ನಾವೇನು ಊಟ ಬಿಡಲ್ಲ. ಹ್ಮ್. ಐ ಮೀನ್ ಬೇಡ ಅನ್ನಬಹುದು, ಬಟ್ ಆಮೇಲೆ ತುಂಬಾ ತಿಂತೀವಿ. ಇಲ್ಲ, ಸ್ಟ್ರೆಸ್ ಟೈಮಲ್ಲೇ ಎಕ್ಸ್ಟ್ರಾ ಜಾಸ್ತಿ ತಿಂತೀವಿ, ತಿಂತೀವಿ. ಜಾಸ್ತಿ ತಿಂತೀವಿ. ಸೊ ಹೆಂಗೆ ನಾವು ಊಟಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ಹಾಗೆ ನಮ್ಮ ಈ ಅನುಷ್ಠಾನಕ್ಕೆ ಇಂಪಾರ್ಟೆನ್ಸ್ ಕೊಡ, ಅಥವಾ ಜಪ ಅಥವಾ ಈ ಏನು ಚಾಂಟಿಂಗ್ ಇದೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡುವಂಥದ್ದು, ಅದು ಅನುಷ್ಠಾನ. ಅದರಲ್ಲೇ ಎಸ್ಟಾಬ್ಲಿಷ್ ಆಗುವಂಥದ್ದು. ಹ್ಮ್. ಹ್ಮ್. ಪ್ರತಿದಿನ ಬೆಳಗ್ಗೆ ಯೂಶ್ವಲಿ ಮಾರ್ನಿಂಗ್ ಈಸ್ ದ ಟೈಮ್ ಫಾರ್ ಸಾಧನೆ ಅನುಷ್ಠಾನ ಇದು ಸಿಮಿಲರ್. ಯಾವುದೋ ಒಂದು ಜಪವನ್ನ ಹಿಡ್ಕೊಂಡು, ಮಂತ್ರವನ್ನ ಹಿಡ್ಕೊಂಡು ಜಪ ಮಾಡುವಂಥದ್ದು ಮೇನ್ ಅನುಷ್ಠಾನ ನಾವು ರೆಕಮೆಂಡ್ ಮಾಡೋದು. ಹ್ಮ್. ಇಲ್ಲ ಯಾವುದೋ ಒಂದು ಪವರ್ಫುಲ್ ಸ್ತೋತ್ರವನ್ನ ತಗೊಂಡು ಪ್ರತಿದಿನ ದಿನನಿತ್ಯ ಬಿಡದೆ ಅದನ್ನ ಚಾಂಟ್ ಮಾಡೋದು ಇನ್ ಅನದರ್ ಫಾರ್ಮ್ ಆಫ್ ಅನುಷ್ಠಾನ. ಹ್ಮ್. ಅವೆರಡೂ ಇಲ್ಲ, ಟೈಮ್ ಇಲ್ಲ ಅಂತ ಅನ್ಬಾರ್ದು ನನ್ನ ಪ್ರಕಾರ. ಯಾಕೆಂದ್ರೆ ದಟ್ ಕ್ಯಾನ್ ಬಿ ನಮಗೆ ಎಮೋಷನಲಿ ಮೆಂಟಲಿ ತುಂಬಾ ಪವರ್ ಕೊಡುತ್ತೆ. ಹ್ಮ್. ನಾವು ಹೈಯರ್ ಲೆವೆಲ್ ಪವರ್ ಅಷ್ಟೇ ಅಲ್ಲ, ಅದು ಬಂದೇ ಬರುತ್ತೆ ಇವೆಂಚುಲಿ. ಹ್ಮ್. ಬಟ್ ರೆಗ್ಯುಲರ್ ಲೈಫಲ್ಲಿ ನಮ್ಮ ಥಿಂಕಿಂಗ್ ಏನಿದೆ ಅದು ದಿನದ ಆಗು ಹೋಗುಗಳಿಗೆ ಅಲೈನ್ ಆಗೋದಿರ್ಬೋದು, ಅಥವಾ ಏನೇನ್ ಬರುತ್ತೆ ಅದನ್ನ ಫೇಸ್ ಮಾಡುವಂತಹ ಒಂದು ತಾಕತ್ತಿರ್ಬೋದು. ಇದು ಎಲ್ಲದು ನಮಗೆ ಈ ಒಂದು 10-15 ನಿಮಿಷ ಸ್ಕ್ರೋಲಿಂಗ್, 10-15 ನಿಮಿಷದ ಸ್ಕ್ರೋಲಿಂಗ್ ಬಿಟ್ಟು ಇದನ್ನ ಮಾಡ್ಬೋದು ಆರಾಮಾಗಿ. ರಾತ್ರಿ ಸ್ವಲ್ಪ ಸ್ಕ್ರೋಲಿಂಗ್ ಕಡಿಮೆ ಮಾಡಿದ್ವಿ ಅಂದ್ರೆ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಎದ್ದು ಅನುಷ್ಠಾನ ಮಾಡೋಕ್ಕೆ ಖಂಡಿತ ಟೈಮ್ ಆಗುತ್ತೆ. ಸೊ ಅದನ್ನ ಆ ತರ ಒಂದು ಅಭ್ಯಾಸದಲ್ಲಿ ನಿರತರಾಗುವಂಥದ್ದು, ಹ್ಮ್. ಇರ್ರೆಸ್ಪೆಕ್ಟಿವ್ ಆಫ್ ಎಕ್ಸ್ಟರ್ನಲ್ ಸಿಚುವೇಶನ್, ಅದನ್ನ ಮಾಡ್ಕೊಂಡು ಹೋಗುವಂಥದ್ದು. ಹೇಗೆ ಊಟಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಹಾಗೆ ಅದು ಅನುಷ್ಠಾನ. ಹ್ಮ್. ಅದೇ ಸ್ತೋತ್ರದ ಒಂದು ಅನುಷ್ಠಾನ ಇರ್ಬೋದು, ಹ್ಮ್. ಅಥವಾ ನಾವು ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡುವಂಥದ್ದು ಜಪ ಅನುಷ್ಠಾನ. ನಮ್ಮ ಇಷ್ಟ ದೇವತೆ ಮಾಡಿದ್ರೆ ತುಂಬಾ ಒಳ್ಳೇದು. ಇಷ್ಟ ದೇವತೆಯ ಜಪವನ್ನ ಇಟ್ಕೊಂಡು ಅನುಷ್ಠಾನ 108 ಸಾರಿ ಮಿನಿಮಮ್ ಹೇಳ್ತಾರೆ. ಲೈಕ್ 108 ಸಾರಿ ಮನ್ಸಿಟ್ಟು ಮಾಡಕ್ ಆಗದೆ ಇದ್ರೆ ಒಂದಿಷ್ಟು ಮಿನಿಮಮ್ ಮಾಡಿ ಅಂತ ಹೇಳ್ತಾರೆ, ಅದ್ರಲ್ಲಿ ಏನ್ ತಪ್ಪಿಲ್ಲ. ಬಟ್ ನಾವ್ ಯಾವಾಗ ಸಣ್ಣ ಸಣ್ಣ ಲೈಕ್ ನಾಮ ಜಪ ಓಂ ನಮಃ ಶಿವಾಯ ಮಾಡ್ತಾ ಇದೀವಿ, ಮಂತ್ರಗಳೇ ಸಣ್ಣ, ಲೈಕ್ ಡ್ಯೂರೇಷನ್ ವೈಸ್ ನಾನು ಹೇಳೋದು ಅದು ಇರೋದೇ ಇಷ್ಟು ಸಣ್ಣ, ಅದನ್ನ 11 ಸರಿ ಮಾಡೋದ್ರೊಳಗಡೆ ಮನ್ಸು ಎಲ್ಲಿ ಸೆಟ್ಲ್ ಆಗುತ್ತೆ. ಹೌದು. ಹಾಗಾಗಿ 108 ಸರಿ ಈಸ್ ಮೈ ಸ್ಟ್ರಾಂಗ್ ರೆಕಮೆಂಡೇಶನ್. ಅದು ಮೇಯ್ನ್ ಆಗಿ ಅದು ಅನುಷ್ಠಾನ. ಅದೇ ಕಾಂಪ್ರಮೈಸ್ ಮಾಡಬಾರ್ದು. ಟ್ರಾವೆಲ್ ಮಾಡ್ತಾ ಇದ್ದೀನಿ ಮಾಡಕ್ಕಾಗಲ್ಲ ಹಂಗಿಲ್ಲ, ನಾವು ಮಾಡ್ತೀವಿ. ನಾನಂತೂ ಖಂಡಿತ ಅನುಷ್ಠಾನವನ್ನ ಬಿಡೋದೇ ಇಲ್ಲ. ಟ್ರಾವೆಲ್ ಮಾಡ್ತಾನು ದರ್ ಇಸ್ ರೂಮ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ನಾವು ರೂಮನ್ನ ನೋಡ್ಕೊಂಡು ಪ್ಲಾನ್ ಮಾಡೋದು, ಈ ಜಾಗದಿಂದ ಮುಂದೆ ಸ್ಲಿಪ್ಪರ್ ಹಾಕೊಂಡು ಹೋಗೋಗಿಲ್ಲ, ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದು ಅಲ್ಲಿ ಕುತ್ಕೊಂಡೆ ಮಾಡೋದು. ಈಸ್ಟ್ಗೆ ಫೇಸ್ ಮಾಡ್ಬೋದು, ಇಲ್ಲ ನಾರ್ತ್ಗೆ ಫೇಸ್ ಮಾಡಿಕೊಂಡು ಕುತ್ಕೊಂಡು ಅನುಷ್ಠಾನ ಮಾಡೋದು. ಸೊ ಏನ್ ಇದು ಜೀವನದಲ್ಲಿ ಏನೇ ಆಗ್ತಾ ಇದ್ರು ಕಾಂಪ್ರಮೈಸ್ ಮಾಡದೆ ಒಂದು
ದೇವ್ರನ್ನ ನೆನ್ಸ್ಕೊಳ್ಳುವಂತಹ ಒಂದು ಅಭ್ಯಾಸ ಏನಿದೆ, ಆ ದೇವ್ರು ಹೊರಗಡೆನೆ ಇಟ್ಕೊಂಡು ಮಾಡೋದು ಅಂತಲ್ಲ, ಒಳಗಡೆ ಹ್ಮ್. ಇರುವಂತಹ ಒಂದು ಡಿವಿನಿಟಿಯನ್ನ ಇನ್ವೋಕ್ ಮಾಡಕ್ಕೆ ಮಾಡುವಂತಹ ಅಭ್ಯಾಸ ಏನಿದೆ, ಅದನ್ನೇ ಅನುಷ್ಠಾನ ಅಂತ ಹೇಳೋದು. ಈ ತರ ಮಿಸ್ಪ್ರನೌನ್ಸ್ ಮಾಡಿ ತಪ್ಪಾಗಿ ಹೇಳ್ಬಿಟ್ರೆ ಆ ಶ್ಲೋಕಗಳನ್ನ ಏನಾಗತ್ತೆ ಅಂತ? ಅದು ಸಂಧ್ಯಾ ವಂದನೆ ಮಾಡ್ತಾರೆ. ಪ್ರಾಣಾಯಾಮದಿಂದನೇ ಸ್ಟಾರ್ಟ್ ಆಗೋದು ಸಂಧ್ಯಾ ವಂದನೆ. ಯಾಕೆ? ಮಾನಸದ ಮೀಡಿಯಂ ಮೂಲಕ ಮಂತ್ರದ ರೆಪಿಟೇಟಿವ್ ಉಚ್ಚಾರಣೆನೇ ಜಪ. ಮೃತ್ಯುಂಜಯ ಮಂತ್ರ, ಹ್ಮ್. ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತ ಆತ್. ಇಷ್ಟು ಉದ್ದ ಉಸಿರ ಇಲ್ಲ ಅಂದ್ರೆ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿಯ ಅಂತಾರೆ. ಅಲ್ಲಿ ಬ್ರೇಕ್ ಮಾಡ್ತಾ ಇದೀವಿ ಅಂದ್ರೆ ಅನ್ನ ಬರಲ್ಲ. ವಿ ಕೆನಾಟ್ ಟೇಕ್ ಎನಿ ಮಟೀರಿಯಲ್ ಫಾರ್ ಜಪಮಾಲ. ಒಂದೊಂದು ರುದ್ರಾಕ್ಷ ಯೂಸ್ ಮಾಡ್ತೀವಿ, ಅಥವಾ ಬಿಲ್ವದ್ದು ಬೀಡ್ಸ್ ಯೂಸ್ ಮಾಡ್ತೀವಿ, ಅಥವಾ ತುಳಸಿ ಬೀಡ್ಸ್ ಯೂಸ್ ಮಾಡ್ತೀವಿ. ಈಗ ಗಾಯತ್ರಿ ಮಂತ್ರನ ಪಠಣೆ ಮಾಡುವಂತ ಸರಿಯಾದ ಕ್ರಮ ಏನು ಅಂತ? ಗಾಯತ್ರಿ ಮಂತ್ರ ಏನಿದೆ, ಆ ಬುದ್ಧಿಯನ್ನ ಫಸ್ಟು ಆಕ್ಟಿವೇಟ್ ಮಾಡುತ್ತೆ. ಹೆಣ್ಮಕ್ಳು ತುಂಬಾ ಎಮೋಷನಲಿ ಸೆನ್ಸಿಟಿವ್ ಆಗ್ಬಿಡ್ತಾರೆ ಹಾರ್ಮೋನ್ ಇದಕ್ಕೆ. ಗಾಯತ್ರಿ ಮಂತ್ರ ಕ್ಯಾನ್ ಗಿವ್ ದೆಮ್ ಅ ವೆರಿ ಸ್ಟ್ರಾಂಗ್ ಗ್ರೌಂಡಿಂಗ್. ಇಷ್ಟ ದೇವತೆ ಅಂದ್ರೆ ಏನು? ನಮ್ಮ ಇಷ್ಟ ದೇವತೆ ಯಾರು ಅಂತ ಹೇಗೆ ಕಂಡು ಹಿಡ್ಕೊಳ್ಳೋದು? ಲೆಫ್ಟ್ ಕೈಯಲ್ಲಿ ಮಾಲೆ ಇಟ್ಟು ರೈಟ್ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಜಪ ಸಂಕಲ್ಪ, ಅಥವಾ ಗುರುಬೀಡನ್ನ ಹಿಡ್ಕೊಂಡು ಸಂಕಲ್ಪ ಮಾಡ್ಬೋದು. ಯಾಕೆ ನಾನು ಏನು ಅಭ್ಯಾಸ ಮಾಡ್ತೀನಿ, ಯಾಕೆ ಮಾಡ್ತೀನಿ, ಹೇಗೆ ನನ್ನ ಮನಸ್ಥಿತಿ ಇರುತ್ತೆ, ಅದೇ ಕಾರಣಕ್ಕೆ ಹಿಂಗೆ ಕೌಂಟ್ ಮಾಡ್ಕೊಂಡು ಹಿಂಗೆ ವಾಪಸ್ ಬಂದಾಗ ನಮಗೆ ಕೌಂಟ್ ಕಂಟಿನ್ಯೂ ಮಾಡಬೇಕು ಅಂದರೆ ನಾವು ಗುರುಬೀಡ್ ಕ್ರಾಸ್ ಮಾಡಲ್ಲ. ಇಲ್ಲಿಗೆ ಬಂದು ನಿಂತು ಕ್ರಾಸ್ ಟರ್ನ್ ಓವರ್ ಮಾಡಿ ವಾಪಸ್ ಹೋಗೋದು. ಈಗ ನಾನ್ ವೆಜ್ ತಿನ್ನೋ ಅಂಥವ್ರು ಈ ಮಂತ್ರಗಳ ಪಠಣೆಯನ್ನ ಮಾಡಬಹುದಾ?